ಎಲ್ಲರಿಗೂ ಸ್ವಾಗತ. ಇವತ್ತು ಸುನೀತಾ ಮ್ಯಾಮ್ ಅಂತ ಮಾಸ್ಟರ್ ಬಂದಿದ್ರೆ. ಮೇಡಮ್ ಸ್ವಾಗತ ಮೇಡಮ್. ನಮಸ್ತೆ. ನಮ್ಮೆಲ್ಲ ಧ್ಯಾನ ಮಿತ್ರ ಪರವಾಗಿ ಕೂಡ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಇವತ್ತು ಸೈಲೆಂಟ್ ಮೆಡಿಟೇಷನ್ ಮಾಡ್ಸೋಣ ಅಂತ ಮೇಡಮ್ ಹೇಳಿದ್ದಾರೆ. ಸೊ ಇವತ್ತು ನಾವು ಸೈಲೆಂಟ್ ಮೆಡಿಟೇಷನ್ ಇವತ್ತು ಕೂಡ ಮಾಡ್ತೀನ. ಮೇಡಮ್ ಈಗ ಮುಂದಿನ ಗೈಡ್ ಲೈನ್ ಎಲ್ಲ ಮೇಡಮ್ ಕೊಡ್ತಾರೆ. ಸೊ ಅದೇ ರೀತಿ ನಾವು ಶುರು ಮಾಡೋಣ. ಹಾ ಮ್ಯಾಮ್, ಶುರು ಮಾಡಿ. ಹಲೋ. ಹಲೋ ಹೇಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಇಂದಿನ ಧ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಪತ್ರಿಜಿ ಮತ್ತೆ ಸ್ವರ್ಣಮಾಲಾ ಅಮ್ಮನವರಿಗೆ ನಮಿಸುತ್ತಾ ಇಂದಿನ ಧ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮೇಡಮ್. ಹಾಗೂ ಇಲ್ಲಿ ಧ್ಯಾನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇರುವಂತಹ ನಮ್ಮ ಧ್ಯಾನ ಬಂಧುಗಳಿಗೂ ಸ್ವಾಗತ ಸುಸ್ವಾಗತ. ನಿಮಗೂ ಸವಿತಾ ಮೇಡಮ್, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಅಷ್ಟೇ. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ ಮೇಡಮ್. ಮೊದಲು ಎಲ್ಲ ಧ್ಯಾನಕ್ಕೆ ಕೂರೋಣ. ಒಂದು 35 ಮಿನಿಟ್ಸ್ ಧ್ಯಾನಕ್ಕೆ ಕೂರೋಣ. ಎಲ್ಲ ಸುಖಾಸನದಲ್ಲಿ ಕುಳಿತುಕೊಂಡು ಎರಡು ಬೆರಳು ಮೇಲೆ ಬೆರಳು ಹಾಕೊಂಡು 2 ಕಾಲ್ಗಳು ಕ್ರಾಸ್ ಮಾಡಿಕೊಂಡು ಕಣ್ಗಳು ಮುಚ್ಚಿಕೊಂಡು ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋಣ. ಓಕೆ ಮಾಸ್ಟರ್ಸ್.
3, 2, 1. ಎಲ್ಲರೂ ಸಹಜ ಸ್ಥಿತಿಗೆ ಬರೋಣ. ನಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳೋಣ. ಹಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇವತ್ತು ಧ್ಯಾನ ಹೇಗ್ ಅನ್ನಿಸ್ತು? ಚೆನ್ನಾಗಿದೆ. ಓಕೆ ನಂದಿನಿ ಮೇಡಮ್, ಸ್ಟಾರ್ಟ್ ಮಾಡೋಣ? ಹಾ ಮೇಡಮ್, ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಹಾ ಮೇಡಮ್. ಸವಿತಾ ಮೇಡಮ್ ಅಂತ ಹೇಳೋಣ ಅಂತ ಬಂದು. ಸವಿತಾ ಮೇಡಮ್, ಇಂದಿನ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಚರ್ಚೆ ಮುಂದುವರಿಸಬಹುದು ಮೇಡಮ್ ನೀವು. ಸುನೀತಾ ಮೇಡಮ್, ಓಕೆ ಮೇಡಮ್, ಪ್ರಾರಂಭಿಸಬಹುದು ಮೇಡಮ್. ಓಕೆ ಮೇಡಮ್. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ, ನನ್ನ ಗುರು ತಟವತಿ ವೀರರಾಘವರಾವ್, ತಟವತಿ ರಾಜಲಕ್ಷ್ಮಿ ಅಮ್ಮನವರಿಗೆ, ಇಲ್ಲ ಆತ್ಮ ಬಂಧುಗಳಿಗೆ ನೆರೆದಿರುವ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಯೂಟ್ಯೂಬ್ ವೀಕ್ಷಿಸುವ ನನ್ನ ಆತ್ಮವಂದನೆಗಳು. ಇವತ್ತು ನಾನು ಹೇಳ್ತಾ ಇರೋ ಟಾಪಿಕ್ ಎಷ್ಟು ಮಾನವನ ಆಲೋಚನೆ ವಿಧಾನ ಎಷ್ಟು ತರ ಇರುತ್ತೆ ಅಂತ ಇವತ್ತು ಈ ವಿಚಾರದ ಬಗ್ಗೆ ನಾನು ಟಾಪಿಕ್ ಹೇಳ್ತಾ ಇದ್ದೀನಿ. ಈಗ ಈ ಧ್ಯಾನ ಮಾರ್ಗಕ್ಕೆ ಬರ್ಬೇಕಂದ್ರೆ 300ರಿಂದ 350 ಜನ್ಮಗಳು ದಾಟಿದ್ರೇನಂತೆ ಈ ಧ್ಯಾನ ಮಾರ್ಗಕ್ಕೆ ಬರಕ್ ಸಾಧ್ಯ ಆಗೋದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಹೇಳ್ತೀವಿ ಧ್ಯಾನ ಮಾಡಿ ತುಂಬಾ ಚೆನ್ನಾಗಾಗುತ್ತೆ, ನಾವು ಅನುಭವ ಪೂರ್ವಕ ಪಡೆದಿದೀವಿ, ಅದನ್ನ ನಾವ್ ಎಷ್ಟೋ ಜನಕ್ಕೆ ಹೇಳ್ತೀವಿ, ಆದ್ರೂ ಅವ್ರು ಬರಲ್ಲ. ಯಾಕೆ ಹೇಳಿ? ಅವ್ರು ಇನ್ನ ಟೈಮ್ ಇದೆ ಅಲ್ಲ, ಇನ್ನ ವಯಸ್ಸಾದ್ಮೇಲೆ ಮಾಡೋಣ, ಧ್ಯಾನ ಏನು ವಯಸ್ಸಾದವ್ರಿಗೆ ಅಂತಾರೆ. ಆದ್ರೆ ಚಿಕ್ಕ ವಯಸ್ಸಿಂದಾನೇ ಶುರು ಮಾಡಿದ್ರೆ, ಧ್ಯಾನ ಶುರು ಮಾಡ್ಕೊಂಡ್ರೆ ನಾವು ಕೃಷ್ಣ ಪರಮಾತ್ಮ ತರ, ಶಿರ್ಡಿ ಸಾಯಿಬಾಬಾ ತರ, ರಮಣ ಮಹರ್ಷಿ ತರ, ಆಮೇಲೆ ಈ ತರ ವಿವೇಕಾನಂದ ತರ ನಾವ್ ಆಗ್ಬೋದು. ಚಿಕ್ಕ ವಯಸ್ಸಿಂದಾನೇ ಶುರು ಮಾಡ್ಬೇಕು ಧ್ಯಾನ. ಯಾವಾಗ ಧ್ಯಾನ ಶುರು ಮಾಡ್ತೀವೋ ನಮ್ಗೆ ಆತ್ಮ ಉನ್ನತಿ ಆಗತ್ತೆ. ನಾವ್ ಇವಾಗ ಆತ್ಮ ಉನ್ನತಿಗೋಸ್ಕರ ನಾವ್ ಇಲ್ಲಿ ಬಂದಿರೋದು. ನಮ್ಗೆ ಗೊತ್ತೇ ಇಲ್ಲ ಆತ್ಮ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆ ಪತ್ರಿಜಿ ಅವ್ರು ಬಂದ್ಮೇಲೆ, ಈ ಮಾರ್ಗ ತಿಳಿಸಿದ್ಮೇಲೆ ನಮ್ಗೆ ಆತ್ಮ ಅನ್ನೋದು ಇದೆ. ಶರೀರ ಅಶಾಶ್ವತವಾದದ್ದು, ಆತ್ಮ ಒಂದೇ ಶಾಶ್ವತ. ಶಾಶ್ವತವಾದ ಆತ್ಮವನ್ನು ನಾವು ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು. ಅಂದ್ರೆ ಶಾಶ್ವತವಾದ ಅಂದ್ರೆ ಆತ್ಮನ ನಾವು ಇದ್ ಮಾಡ್ಕೋಬೇಕು. ಇವಾಗ ನಾನು ಮಾನವರ ಆಲೋಚನೆ ವಿಧಾನ ಎಷ್ಟು ತರ ಇದೆ ಅಂತ ನಮಗ್ ಗೊತ್ತಿಲ್ಲ. ಅದು ಪತ್ರಿಜಿ ಅವರು ಎಷ್ಟೋ ಬುಕ್ಗಳು ಓದ್ಬಿಟ್ಟು, ಲಕ್ಷಾಂತರ ಪುಸ್ತಕಗಳು, ವೇದಗಳು, ಭಗವದ್ಗೀತಾ, ಉಪನಿಷತ್ತು, ಋಷಿಗಳು ಬರ್ದಿರೋದೆಲ್ಲ ಅದನ್ನೆಲ್ಲ ತಿಳ್ಕೊಂಡು ಅವರು ನಮ್ಗೆ ಜ್ಞಾನ ಮಾರ್ಗ ತಿಳಿಸ್ಕೊಟ್ಟು ನಮ್ಗೆ ಎಷ್ಟೋ ಅವರು ನಾವ್ ಎಷ್ಟು ಹೇಳಿದ್ರು ನಾವು ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ಅವ್ರು ಇಷ್ಟು ಜ್ಞಾನ ಕೊಟ್ಟು ನಮ್ಮನ್ನ ಕಾಪಾಡಿದ್ದಾರೆ. ದುಃಖ ಭಯದಿಂದ, ನಮ್ ಸಮಸ್ಯೆಗಳಿಂದ ನಾವು ಹೊರಗ್ ಬಂದಿದೀವಿ. ಅವ್ರು ಹೇಳಿರೋ ಮಾರ್ಗದಿಂದ ನಾವು ಹೊರಗಡೆ ಬಂದಿದೀವಿ. ಅದಕ್ಕೆ ಇವತ್ತು ನಾನು ಮಾನವನ ಆಲೋಚನೆ ವಿಧಾನ ಎಷ್ಟು ತರ ಇದೆ ಅಂತ ತಿಳಿದುಕೊಳ್ಳೋಣ. ಅಂದ್ರೆ ಮಾನವ ನೋಡಕ್ ಎಲ್ಲರೂ ಒಂದೇ ತರ ಇರ್ತಾರೆ ಮಾನವರು, ಆದ್ರೆ ಅವರ ಆಲೋಚನೆ ವಿಧಾನ ಬೇರೆ ಬೇರೆ ತರ ಇರುತ್ತೆ. ಅವ್ರ ಆಲೋಚನೆ ವಿಧಾನ ಹೇಗಿರುತ್ತೆ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ತರ. ಅವ್ರ ಜೀವನ ಆಧಾರದ ಮೇಲೆ ಇರುತ್ತೆ, ಅವರ ನಡವಳಿಕೆ ಪ್ರವರ್ತನೆ ಹೇಗಿರುತ್ತೆ ಅಂತ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇರ್ತಾರೆ. ಅದೇ ರೀತಿ ಈಗ ನಾವು ಎಷ್ಟು ತರ ಇದೆ, ಇವಾಗ ನಾವು ಜೀವನ ಚೆನ್ನಾಗಾಗ್ಬೇಕು ಅಂದ್ರೆ ನಾವು ಒಳ್ಳೆ ನಡವಳಿಕೆಯಿಂದ ನಡ್ಕೊಂಡ್ರೆ ನಮ್ ಜೀವನ ಚೆನ್ನಾಗಿರುತ್ತೆ. ನಾವ್ ಯಾವಾಗ ತದ್ವಿರುದ್ಧವಾಗಿ ನಡ್ಕೊಂತೀವೋ ಆಗ ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ. ಅಂದ್ರೆ ನಮ್ಗೆ ಒಂಥರ ದಿಕ್ಕಾಪಾಲದಂಗ ಆಗುತ್ತೆ. ಇವಾಗ ಪ್ರಾಪಂಚಿಕ ಜೀವನದಲ್ಲಿ ನಾವ್ ಏನ್ ಮಾಡಿದ್ರು ನಾವು ಸರಿ, ನಾವು ಮಾಡಿದ್ದೆಲ್ಲ ಕರೆಕ್ಟು, ಅವರೆಲ್ಲ ಮಾಡಿರೋದೆಲ್ಲ ತಪ್ಪು, ನಮ್ ತಪ್ಪಿದ್ರುನು ನಾವು ಸರಿ ಅಂದ್ಕೊಂಡೆ ನಾವು ಬಾಳ್ತಾ ಇರ್ತೀವಿ. ಅದು ಹೇಗೆ ಅಂದ್ರೆ ನಮ್ ಗುಣಗಳ್ ಇದ್ ಮಾಡ್ಬಿಟ್ಟು ಅದ್ರ ಗುಣಗಳಿಂದ ನಮ್ ಜೀವನ ಗೊತ್ತಾಗುತ್ತೆ. ಎಷ್ಟು ತರ ವಿಧಾನಗಳಿದೆ, ನಮ್ಮ ಆಲೋಚನೆ ವಿಧಾನಗಳು ಎಷ್ಟು ತರ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮೊದಲು ಗುಣ ಅಂದ್ರೆ ಏನು? ಗುಣ ಅಂದ್ರೆ ತಮೋ ಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ನಿರ್ಗುಣ ಅಂತ 4 ವಿಧ ಇದೆ. ತಮೋ ಗುಣ ಅಂದ್ರೆ ಫಸ್ಟ್ ಗುಣಗಳು ತಿಳ್ಕೊಂಡು ಆಮೇಲೆ 4 ಆಲೋಚನೆಗಳು ಹೇಳ್ತೀನಿ. ಈ ಗುಣದಿಂದನೇ ನಾವು ನಮ್ ಜೀವನ ನಡ್ಸ್ಕೊಂತಾ ಇರ್ತೀವಿ. ತಮೋ ಗುಣ ಅಂದ್ರೆ ಬರೀ ತಿನ್ನೋದು, ಮಲ್ಗೋದು, ಕುಡಿಯೋದು ಅಷ್ಟೇ. ಅವ್ರದ್ ಕೆಲ್ಸ ಅವ್ರದಷ್ಟೇ. ಇವಾಗ ಗಂಡ ಕುಡಿತನದಲ್ಲಿ ಚಟ ಇಟ್ಕೊಂಡಿರ್ತಾನೆ, ಅವನ್ ಏನ್ ಮಾಡ್ತಾನೆ, ಬರೀ ಅವನ್ಗೋಸ್ಕರನೇ, ಅವನ್ ಸಂಪಾದನೆಗೋಸ್ಕರನೇ ಅವ್ನ್ ಮಾತ್ರ
ಅದಕ್ ಮಾತ್ರ ಸಂಪಾದನೆ ಮಾಡ್ತಾನೆ. ಹೆಂಡತಿ ಮಕ್ಕಳ ವಿಚಾರ ಒಂಚೂರು ಇಡಿಸ್ಕೊಳ್ಳಲ್ಲ. ಹಾಗಾಗಿ ಅವನ್ ತಮೋಗುಣದಲ್ಲಿ ಬರ್ತಾನೆ. ರಜೋಗುಣ ಅಂದ್ರೆ ಏನ್ ಗೊತ್ತಾ? ರಜೋಗುಣ ಅಂದ್ರೆ ಈಗ ರಾಜಕಾರಣಿಗಳು, ಪಾಲಿಟಿಕ್ಸ್ ಅಲ್ಲಿ ಇರೋರು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ತುಂಬಾ ಒಂಥರ ಅಂದ್ರೆ ಅವ್ರಿಗೆ, ಅವ್ರ ಕುಟುಂಬ ಸಭ್ಯರಿಗೆ, ಅವ್ರ ಫ್ರೆಂಡ್ಸ್ಗೆ, ಅವ್ರ ರಿಲೇಟಿವ್ಸ್ಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ. ಇನ್ ಬೇರೆಯವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅವಾಗ ಮಾಡ್ಬಿಡ್ತಾರೆ. ಆಮೇಲೆ ತಿರ್ಗಾ ಅವ್ರ ಕುಟುಂಬ, ಅವ್ರ ಕುಟುಂಬ, ಅವ್ರ ಮಿತ್ರರು, ಅವ್ರ ಬಂಧುಗಳಿಗೆ ಮಾತ್ರ ನೋಡ್ಕೊಂತಾರೆ ಅಷ್ಟೇ ದಿನ. ಜನರ ಸೇವೆ ಏನು ಮಾಡಲ್ಲ. ಎಲೆಕ್ಷನ್ ಟೈಮಲ್ಲಿ ಇದ್ದಾಗ ಮಾತ್ರ ಜನರ ಸೇವೆ ಮಾಡ್ತಾರೆ. ಇದು ರಜೋಗುಣಕ್ಕೆ ಬರುತ್ತೆ. ಇನ್ನೊಂದು ಸಾತ್ವಿಕ ಗುಣ. ಸಾತ್ವಿಕ ಗುಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ತಮ್ಗೋಸ್ಕರನೂ ಮಾಡ್ತಾರೆ, ತಮ್ಮ ಕುಟುಂಬ ಸಭ್ಯರಿಗೂ ಮಾಡ್ತಾರೆ, ಆಮೇಲೆ ಸ್ವಲ್ಪ ಲೋಕ ಕಲ್ಯಾಣಕರವಾದ ಕೆಲಸವನ್ನು ಮಾಡ್ಬಿಟ್ಟು ಅವರು ಇದ್ ಮಾಡ್ತಾರೆ. ಅವರು ಆನಂದವಾಗಿ ಜೀವಿಸ್ತಾರೆ. ಅಂದ್ರೆ ಲೋಕ ಕಲ್ಯಾಣಕರವಾದ ಸೇವೆ ಅಂದ್ರೆ ಒಬ್ರಿಗೆ ಸಹಾಯ ಮಾಡೋದಾಗ್ಲಿ, ಒಬ್ರಿಗೆ ದಾನ ಧರ್ಮ ಮಾಡೋದಾಗ್ಲಿ. ಪತ್ರಿಜಿ ಸರ್ ಏನ್ ಹೇಳಿದ್ದಾರೆ, ಲೋಕ ಕಲ್ಯಾಣಕರವಾದ ಕೆಲಸ ಅಂದ್ರೆ ತಿಳ್ಕೊಂಡಿರೋ ಧ್ಯಾನ, ಜ್ಞಾನ, ಸೇವೆ, ಸಜ್ಜನ ಸಾಂಗತ್ಯ, ಸದ್ಗುರುಗಳ ಬೋಧನೆ, ಸ್ವಾಧ್ಯಾಯ, ಇದ್ ಮಾಡ್ಬೇಕಂತೆ. ನಾವೇನ್ ತಿಳ್ಕೊಂಡಿರೋ ಅದನ್ನ 10 ಜನಕ್ಕೆ ಹೇಳ್ಬೇಕಂತೆ. ಹೇಳ್ದಾಗ ಏನಾಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ. ಇವಾಗ ಆ ಕೆಲ್ಸಗಳನ್ನ ನಾವು ಮಾಡ್ತಾ ಇಲ್ಲ. ಇದನ್ನ ತಿಳ್ಕೊಂಡು ನಾವು ಅದ್ ಮಾಡ್ಬೇಕು. ಆಮೇಲೆ ಇನ್ನೊಂದು ನಿರ್ಗುಣ. ನಿರ್ಗುಣ ಅಂದ್ರೆ ಫುಲ್ ಲೋಕ ಕಲ್ಯಾಣಕರವಾದ ಕೆಲ್ಸನೇ, ತಮ್ಗೋಸ್ಕರ ತಾವೇನು ಮಾಡ್ಕೊಳಲ್ಲ. 4ನೇದು ನಿರ್ಗುಣ. ತಮ್ಗೋಸ್ಕರ ತಾವೇನು ಮಾಡ್ಕೊಳಲ್ಲ, ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡ್ತಾರೆ. ಅಂದ್ರೆ ಲೋಕ ಕಲ್ಯಾಣಕರವಾದ ಕೆಲ್ಸನೇ ಮಾಡ್ತಾರೆ. ಈಗ ರಮಣ ಮಹರ್ಷಿ, ಪತ್ರಿಜಿ ಅವರು ಅಂತವ್ರು, ಶಿರ್ಡಿ ಸಾಯಿಬಾಬಾ ಅವರು, ಅವ್ರಿಗೋಸ್ಕರ ಅವ್ರು ಏನು ಮಾಡ್ಕೊಂಡಿಲ್ಲ. ಅವ್ರ ಹತ್ರ ಎಲ್ಲ ಇದ್ದೂನು ಅವ್ರೇನು ಮಾಡ್ಕೊಳಲ್ಲ. ಯಾಕಂದ್ರೆ ಅವ್ರು ನಿರ್ಗುಣ ಸ್ಥಾನಕ್ಕೆ ಬಂದಿದ್ದಾರೆ, ಅಂದ್ರೆ ಆತ್ಮಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ಅವ್ರ ಬಗ್ಗೆ ಅವ್ರು ಏನು ಯೋಚನೆ ಮಾಡಲ್ಲ. ಬೇರೆ ಒಳ್ಳೆಯವ್ರ ಅಂದ್ರೆ ಸಮಾಜಕ್ಕೆ ಅವರು ಒಳ್ಳೇದನ್ನ ಮಾಡ್ಬೇಕು ಅಂತ ಆ ಭಗವಂತನೇ ಕೆಳಗಿಳಿ ಬಂದಿದ್ದಾರೆ. ಅವ್ರು ಮಾನವ ರೂಪದಲ್ಲಿ ಅವರು ಕೆಳಗಿಳಿ ಬಂದಿದ್ದಾರೆ. ಎಲ್ಲರೂ ಆತ್ಮಸ್ವರೂಪರೇ. ಎಲ್ಲೆಲ್ಲೋ ಹುಡುಕ್ತೀವಿ ದೇವ್ರು ಅಲ್ಲಿದ್ದಾನೆ ಇಲ್ಲಿದ್ದಾನೆ, ಎಲ್ಲೂ ಇಲ್ಲ. ದೇವ್ರು ನಮ್ಮೊಳಗೆ ಇದ್ದಾನೆ, ನಮ್ಮ ಆತ್ಮದೊಳಗೆ. ಅಂದ್ರೆ ನಮ್ಮ ಆತ್ಮ ಅಂದ್ರೆ ನಮ್ಮೊಳಗೆ, ನಮ್ಮ ಶರೀರದೊಳಗೆ ಇದ್ದಾನೆ. ಅಂದ್ರೆ ಆ ಶರೀರ ಅಂದ್ರೆ ಇವಾಗ ನಾವು ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಹೇಗ್ ಇದಾಗ್ತಾ ಇದೆ ಅಂದ್ರೆ ಅಂದ್ರೆ ಆ ಒಳಗಿರೋ ಆತ್ಮ ಇರೋದಂದ್ರೆ ಪರಮಾತ್ಮ ನಮ್ಮೊಳಗೆ ಇದ್ದಾನೆ. ಆ ಪರಮಾತ್ಮ ಇರೋದ್ರಿಂದಾನೇ ನಾವು ಕೈ ಕಾಲು ಆಡಿಸ್ತಾ ಇದೀವಿ, ಇಲ್ಲ ಮಾತಾಡ್ತಾ ಇದೀವಿ. ಇಲ್ಲ ಅಂದ್ರೆ ಅವ್ರಿಲ್ಲ ಅಂದ್ರೆ ಇವಾಗ ಆತ್ಮ ಸತ್ತೋಗಿದ್ದಾರೆ ಅಂತ ಆತ್ಮ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಆತ್ಮ ಹೊರಗಡೆ ಬಂದ್ಬಿಟ್ರೆ ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ, ಅವ್ರಿಗೆ ಆ ಕೆಲ್ಸ ಏನು ನಡೆಯಲ್ಲ. ಯಾಕಂದ್ರೆ ಆತ್ಮ ಹೊರಗಡೆ ಬಂದ್ಬಿಟ್ಟಿದೆ, ಅದು ಶವ ಆಗೋಗುತ್ತೆ. ಅದಕ್ಕೆ ಪರಮಾತ್ಮ ಒಳಗಿದ್ರೆ ಶಿವ, ಪರಮಾತ್ಮನ ಹೊರಗಡೆ ಬಂದ್ರೆ ಶವ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆತ್ಮ ಯಾವಾಗ್ಲೂ ಶಾಶ್ವತವಾದದ್ದು. ಆತ್ಮ ಉದ್ಧಾರಣೆಗೋಸ್ಕರ ನಾವು ಈ ಭೂಮಿಗೆ ಬಂದಿದ್ದೀವಿ. ಅದಕ್ಕೆ ಈ 4 ರೀತಿಯ ಇದು ಜೀವನಗಳು ಇದೆ. 4 ರೀತಿಯ ಆಲೋಚನೆ ವಿಧಾನಗಳು ಮಾನವರಿಗಿದೆ. ಮೊದಲನೇದು ವಿನಾಶಕರವಾದ ಆಲೋಚನೆಗಳು, ಡಿಸಾಸ್ಟರ್ ಥಿಂಕಿಂಗ್ ಅಂತಾರೆ. ಆಮೇಲೆ ಆಮೇಲೆ ಸೆಕೆಂಡ್ ಬಂದು ವ್ಯತಿರಿಕ ಆಲೋಚನೆಗಳು ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಅಂತ. ಆಮೇಲೆ ಅನುಕೂಲವಾದ ಆಲೋಚನೆ, ಪಾಸಿಟಿವ್ ಥಿಂಕಿಂಗ್. 3ನೇದು ಬಂದು ಅದ್ಭುತವಾದ ಆಲೋಚನೆಗಳು, ಮಿರಾಕಲಸ್ ಥಿಂಕಿಂಗ್ ಅಂತ ಹೇಳ್ತಾರೆ. ಈ 4 ಗುಣಗಳು ಹೇಳ್ತಾ ಇದೀನಿ. ಫಸ್ಟ್ ವಿನಾಶಕರವಾದ ಗುಣಗಳು. ವಿನಾಶಕರವಾದ ಗುಣಗಳು ಅಂದ್ರೆ ಏನಂದ್ರೆ, ಒಬ್ಬೊಬ್ರು ಕಂಡ್ರೆ ನಮ್ಗೆ ಇಷ್ಟ ಆಗಲ್ಲ, ಅವ್ರು ನೋಡಿದ್ರೆ ನಮ್ಗೆ ಇಷ್ಟ ಪಡಲ್ಲ, ನಾವು ಅವ್ರು ನೋಡಿದ್ರೆ ಅಸಹ್ಯ ಪಟ್ಕೊಂತೀವಿ. ಅವ್ರ ಮುಂದೆ ಸಾಗ್ಬೇಕಾದ್ರೂ ನಾವು ಅಡೆತಡೆಗಳ, ಅವ್ರಿಗೆ ಕಷ್ಟ ಬರ್ಲಿ, ನಷ್ಟ ಹೊಂದ್ಲಿ ಅಂತ ನಾವು ಅವ್ರ ಬಗ್ಗೆ ಕೆಟ್ಟ ಆಲೋಚನೆಗಳು ಮಾಡ್ತಾ ಇರ್ತೀವಿ. ಅಂದ್ರೆ ಅವರು ಸಾಧಿಸ್ಬಾರ್ದು, ಅವ್ರು ನೋಡಿದ್ರೆ ನಮ್ಗಾಗಲ್ಲ, ಅವ್ರು ನೋಡಿದ್ರೆ ಯಾಕಾಗಲ್ಲ ಅಂದ್ರೆ ಅವ್ರ ನಡವಳಿಕೆ ನಮ್ಗೆ ಇಷ್ಟ ಆಗಲ್ಲ, ಇಲ್ಲಾಂದ್ರೆ ಕೆಳಗ್ ಮಟ್ಟದಲ್ಲಿ ಇರ್ತೀವೋ, ಇಲ್ಲಾಂದ್ರೆ ಅವ್ರು ನಮ್ಮನ್ನ ಅದೇ ಕಾಂಪಿಟೇಷನ್ ಅಲ್ಲಿ ನಮ್ಮನ್ನ ಬೀಟ್ ಮಾಡ್ತಾ ಇರ್ತಾರೇನೋ ಅಂತ ಒಂದು ಆಲೋಚನೆ ಇರುತ್ತೆ. ಆಲೋಚನೆಯಿಂದ ಏನಾಗುತ್ತೆ ಅಂದ್ರೆ ಆಗ ಅವ್ರಿಗೆ ಒಂಥರ ಅವ್ರು ಏನು ಸಾಧಿಸ್ಬಾರ್ದು, ಅವ್ರು ಯಾವಾಗ್ಲೂ ಕೆಳಗೆ ಇರ್ಬೇಕು, ಅವ್ರನ್ನ ತುಳ್ದಾಕ್ತಾ ಇರ್ತಾರೆ. ಅವ್ರು ಯಾವ್ದ್ರಲ್ಲೂ ಗೆಲ್ಬಾರ್ದು, ಅವ್ರು ಸೋಲ್ಬೇಕು, ಎಲ್ಲದ್ರಲ್ಲೂ ಸೋಲ್ಬೇಕು ಅಂತ ಇರ್ತಾರೆ. ಅವರು ತಮೋ ಗುಣದಲ್ಲಿ ಬರ್ತಾರೆ. ಅಂದ್ರೆ ಈ ಗುಣಗಳು ಚೇಂಜ್ ಆಗ್ಬೇಕು ಅಂದ್ರೆ ನಾವು ತೀವ್ರ ಧ್ಯಾನ ಸಾಧನೆ ಮಾಡ್ಬೇಕು. ಆಮೇಲೆ ಶುದ್ಧ ಸಾತ್ವಿಕ ಆಹಾರ ತಗೋಬೇಕು. ಬೆಳ್ಳುಳ್ಳಿ ಸಹಿತ ತಿನ್ಬಾರ್ದು ನಾವು. ಅಂದ್ರೆ ಈ ಪತ್ರಿಜಿ ಏನ್ ಹೇಳ್ತಾರೆ, ಬೆಳ್ಳುಳ್ಳಿ ಸಹಿತ ಏನಾಗುತ್ತೆ ಅಂತ ಮಾಂಸಾಹಾರ ತಿನ್ನಂಗೆ ಆ ಕ್ರೂರತ್ವ ನಮ್ಗೆ ಬಂದ್ಬಿಡುತ್ತಂತೆ, ಪ್ರೇರೇಪಿಸುತ್ತಂತೆ, ಅದ್ ತಿನ್ಬೇಕು ಅಂತ. ಆ ಗುಣಗಳು ತಿಂದಾಗ ಏನಾಗುತ್ತೆ,
ಒಂಥರ ಕೆಟ್ಟ ಕ್ರೂರತ್ವ ಬಂದ್ಬಿಡುತ್ತೆ. ಈಗ ಮಾಂಸ ತಿಂದವ್ರಿಗೂ ಶುದ್ಧ ಸಾತ್ವಿಕ ತಿಂದವ್ರಿಗೂ ನೋಡಿ ಅವ್ರು ಹೇಗಿರ್ತಾರೆ ಅಂದ್ರೆ, ಎಕ್ಸಾಂಪಲ್ ನೋಡಿ, ಕಾಡು ಪ್ರಾಣಿ ಇದು ಹುಲಿ ನೋಡಿ, ಎಷ್ಟು ಕ್ರೂರತ್ವದಿಂದ ಇರುತ್ತೆ. ಅದೇ ಜಿಂಕೆ ನೋಡಿ ಎಷ್ಟು ಶಾಂತ ಸ್ವಭಾವದಲ್ಲಿ ಇರುತ್ತೆ. ಅದೇ ತರ ಮಾನವರಲ್ಲಿ ಶುದ್ಧ ಸಾತ್ವಿಕಾರ ತಿನ್ಕೊಂಡಿರೋರು ಎಷ್ಟು ಶಾಂತವಾಗಿರ್ತಾರೆ. ಅದೇ ಮಾಂಸ ತಿಂದವ್ರು ಹೇಗಿರ್ತಾರೆ, ಕ್ರೂರತ್ವ ತೋರಿಸ್ತಾರಲ್ಲ. ಇದನ್ನ ಯಾವಾಗ ನಾವು ಕಂಟ್ರೋಲ್ ಮಾಡ್ತೀವಿ ಅಂದ್ರೆ, ಹೇಗ್ ಕಂಟ್ರೋಲ್ ಮಾಡೋದು, ಈ ತಮೋಗುಣ ನಾವು ಹೊರಗಡೆ ಬರ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಅದನ್ನ ತೀವ್ರ ಧ್ಯಾನ ಸಾಧನೆ, ಶುದ್ಧ ಸಾತ್ವಿಕ ಆಹಾರ ತಗೊಳ್ಬೇಕು. ಅಂದ್ರೆ ಹಣ್ಣುಗಳು, ತರಕಾರಿಗಳು ಅದನ್ನ ತಿನ್ಬೋದು. ಇನ್ನೊಂದು ವ್ಯತಿರೇಕ ವಿನಾಶಕರ ಥಿಂಕಿಂಗ್ ಅಂದ್ರೆ ವಿರುದ್ಧವಾದ ಕೆಲಸ, ನೆಗೆಟಿವ್ ಥಿಂಕಿಂಗ್ ಅಂತ. ನೆಗೆಟಿವ್ ಥಿಂಕಿಂಗ್ ಅಂದ್ರೆ ವ್ಯತಿರೇಕ ಭಾವನೆ ಅಂತ. ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ಒಂದ್ ಕೆಲ್ಸ ತಗೊಂಡಿರ್ತೀರಾ, ಆ ಕೆಲ್ಸ ನಾನ್ ಮಾಡ್ತೀನೋ ಇಲ್ವೋ, ನಾನು IAS ಆಫೀಸ್ ಆಗ್ತೀನೋ, ನಾನ್ ಪೊಲೀಸ್ ಆಗ್ತೀನೋ, ನಾನ್ ಡಾಕ್ಟರ್ ಆಗ್ತೀನೋ, ನಾನ್ ಮಾಡಕ್ ಆಗುತ್ತೋ ಇಲ್ವೋ ಆ ಕೆಲ್ಸ, ನಾನು IAS ಆಫೀಸರ್ ಆಗ್ತೀನೋ ಇಲ್ವೋ, ಹೆಜ್ಜೆ ಇಡ್ತಾರೆ ಮುಂದಕ್ಕೆ, ಅಯ್ಯೋ ಆಗುತ್ತೋ ಇಲ್ವೋ. ಅನುಮಾನ ದೊಡ್ಡ ರೋಗ. ಅಂದ್ರೆ ಅನುಮಾನದಿಂದ ನಾವೇನು ಸಾಧಿಸಕ್ಕಾಗಲ್ಲ. ಅನುಮಾನದಿಂದ ಏನಾಗುತ್ತೆ ಅಂದ್ರೆ ನಮ್ಗೆಲ್ಲ ಏನು ನಡಿಯಕ್ಕಾಗಲ್ಲ, ಅಂದ್ರೆ ನಾವ್ ಏನು ಸಾಧಿಸಕ್ಕಾಗಲ್ಲ. ಆ ಸಾಧನೆ ಇಲ್ಲ ಅಂದ್ರೆ ನಮ್ಗೆ ಬೇಜಾರಾಗ್ತಾ ಇರುತ್ತೆ. ಅಂದ್ರೆ ಅಯ್ಯೋ ನನ್ ಶಕ್ತಿ ಇದ್ರು ನಾನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅದ್ ರಜೋಗುಣಕ್ ಲೆಕ್ಕ ಬರುತ್ತೆ. ರಜೋಗುಣ ಅಂದ್ರೆ ಎಲ್ಲ ಇರುತ್ತೆ, ಅವ್ರಿಗೆ ಮಾಡೋ ಶಕ್ತಿ ಎಲ್ಲ ಇರುತ್ತೆ, ಅವರಲ್ಲಿ ತುಂಬಾ ಏನಾಗುತ್ತೆ ಅಂದ್ರೆ ಕೆಟ್ಟ ಆಲೋಚನೆಗಳು. ಅಂದ್ರೆ ನಾನು IAS ಎಲೆಕ್ಷನ್ ನಿಂತ್ಕೊಂತೀನೋ ಇಲ್ವೋ ಎಲ್ಲ ರೆಡಿ ಆಗಿರುತ್ತೆ. ನಾನ್ ಗೆಲ್ತೀನೋ ಇಲ್ವೋ, ಸೋಲ್ತೀನೋ ಗೆಲ್ತೀನೋ. ಈಗ ಎಕ್ಸಾಂಪಲ್ ಮಕ್ಳು ನೋಡಿ, ಇವಾಗ ನಾಳೆ ಎಕ್ಸಾಮ್ ಇದೆ ಅಂದ್ರೆ ತುಂಬಾ ಟೆನ್ಷನ್ ಪಡಿತಾ ಇರ್ತಾರೆ. ಎಲ್ಲ ಬರುತ್ತೆ, ಬಾಯಿಗೆ ಬರುತ್ತೆ, ಭಯ ಪಡ್ತಾ ಇರ್ತಾರೆ. ಎಲ್ಲದಕ್ಕೂ ಭಯ. ಆ ಭಯ ಇದ್ ಮಾಡೋದಕ್ಕೆ ತೀವ್ರ ಧ್ಯಾನ ಸಾಧನೆ ಮಾಡ್ಬೇಕಾದ್ರೆ ರಜೋಗುಣದಕ್ಕೆ ಲೆಕ್ಕ ಬರುತ್ತೆ. ಅಂದ್ರೆ ಎಲ್ಲ ಇರುತ್ತೆ ಅಂದ್ರೆ ಎಲ್ಲದಕ್ಕೂ ಭಯ ಪಡ್ತಾರೆ. ಆಮೇಲೆ ಮೂರನೇದು ಬಂದು ಅನುಕೂಲಕರವಾದ ಆಲೋಚನೆ ಏನಾಗುತ್ತೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ನಾನ್ ಸಾಧಿಸ್ತೀನಿ, ನಾನ್ ಬರಿಬೋದು, ನಾನೆಲ್ಲ ಮಾಡ್ತೀನಿ, ನನ್ ಕೈಲಾಗುತ್ತೆ, ನಾನ್ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾರೆ. ಅಂದ್ರೆ ಎಲ್ಲ ಒಳ್ಳೆ ಆಲೋಚನೆಗಳು ಮಾಡ್ತಾರೆ. ಒಳ್ಳೆ ಆಲೋಚನೆ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಯಾವಾಗ್ಲೂ ಸುಖ ಸಂತೋಷದಲ್ಲಿ ಇರ್ತಾರೆ. ಯಾವಾಗ್ಲೂ ಎಲ್ಲದಕ್ಕೂ ರೆಡಿ ಆಗಿರ್ತಾರೆ. ನಾನ್ ಮಾಡ್ಬಲ್ಲೆ, ನಾನ್ ಮಾಡ್ತೀನಿ, ನಾನ್ ಮಾಡಿ ತೋರಿಸ್ತೀನಿ ಅಂತ ಎಲ್ಲ ಪಾಸಿಟಿವ್ ಮಾಡ್ತಾರೆ, ಪಾಸಿಟಿವ್ ಥಿಂಕಿಂಗ್ ಮಾಡ್ತಾರೆ. ಆ ಪಾಸಿಟಿವ್ ಥಿಂಕಿಂಗ್ ಇಂದ ಏನಾಗುತ್ತೆ, ಎಲ್ಲ ಕೆಲಸ ಸುನಾಯಾಸವಾಗಿ ಆಗುತ್ತೆ. ಅದಕ್ಕೆ ಅದು ಸಾತ್ವಿಕ ಗುಣಕ್ಕೆ ಬರುತ್ತೆ. ಸಾತ್ವಿಕ ಗುಣ ಅಂದ್ರೆ ಸಾತ್ವಿಕ ಗುಣ ಅಂದ್ರೆ ಎಲ್ಲಾರ್ಗೂ ಮಾಡ್ತಾರೆ, ಮನೆಯವ್ರಿಗೂ ಮಾಡ್ತಾರೆ, ಬೇರೆಯವ್ರಿಗೂ ಮಾಡ್ಬಿಟ್ಟು ಮಿಕ್ಕಿದ ಟೈಮಲ್ಲಿ ಸ್ವಲ್ಪ ಲೋಕ ಕಲ್ಯಾಣಕರವಾದ ಸೇವೆನೋ, ಸಜ್ಜನ ಸಾಂಗತ್ಯನೋ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅವರು ಸಾತ್ವಿಕ ಗುಣಕ್ಕೆ ಬರ್ತಾರೆ ಅಂತ. ಅನುಕೂಲವಾದ ಆಲೋಚನೆಗಳು ಇದ್ದವರು ಈ ತರ ಮಾಡ್ತಾರೆ. ಇನ್ನೊಂದು ಮಿರಾಕ್ಯುಲಸ್ ಥಿಂಕಿಂಗ್ ಅಂದ್ರೆ ಅದ್ಭುತವಾದ ಆಲೋಚನೆಗಳು. ಅದ್ಭುತವಾದ ಆಲೋಚನೆ ಅಂದ್ರೆ ನಮ್ ಪತ್ರಿಜಿ ಸರ್ ಇದೆ. ಅಂದ್ರೆ ಅವ್ರ ಹತ್ರ ಒಂದು ಪೈಸಾ ಇಲ್ಲ, ಅಂದ್ರೆ ದುಡ್ಡಿತ್ತು ಫಸ್ಟ್. ಅಂದ್ರೆ ಅವ್ರು ಯಾವಾಗ ಈ ಆತ್ಮಜ್ಞಾನ ತಿಳ್ಕೊಂಡು ಹೊರಗಡೆ ಬಂದ್ಬಿಟ್ರು, ಜಾಬ್ 50,000, ಅವಾಗ್ಲೇ 30 ವರ್ಷದ ಹಿಂದೆ 50,000 ಅಂದ್ರೆ ಎಷ್ಟು ದೊಡ್ಡ ಅಮೌಂಟ್. ಇವಾಗ 50,000 ಒಂದ್ ವಾರದಲ್ಲಿ ಬೇಕಾದ್ರೆ ಖರ್ಚು ಮಾಡ್ಬಿಡ್ಬೋದು ಆಗಿತ್ತು. ಅಂದ್ರೆ ಆವಾಗ 50,000 ಅಂದ್ರೆ ಒಂದ್ ಲಕ್ಷ ತರ ಲೆಕ್ಕ ಇತ್ತು. ಅಂದ್ರೆ ಇನ್ನ ಜಾಸ್ತಿನೇ ಇತ್ತು. ಯಾಕಂದ್ರೆ ಅವರು ಅಂತ ಜಾಬ್ ರಿಸೈನ್ ಮಾಡ್ಬಿಟ್ಟು ಈ ಆತ್ಮಜ್ಞಾನ ಬೆಳೆಸ್ಕೊಳಕ್ಕೆ ಶುರು ಮಾಡಿದಾಗ ಏನಾಯ್ತು ಅಂದ್ರೆ ಅವ್ರಿಗೆ ತುಂಬಾ ಅದ್ರ ಮೇಲೆ ಆಸಕ್ತಿ ಬಂದ್ಬಿಟ್ಟು ಜನರಿಗೆ ಹೇಳಕ್, ಕುಟುಂಬ ಹೆಂಡತಿ ಮಕ್ಕಳನ್ನ ನೋಡ್ದಿರ ಅವ್ರು ತಿಂತಾರ ಬಿಡ್ತಾರ, ಅವ್ರು ಏನು ಯೋಚನೆ ಮಾಡಿಲ್ಲ, ಆ ದೇವ್ರು ನೋಡ್ಕೊಂತಾನೆ ಅಂತ ಎಲ್ಲ ತಿಳ್ಕೊಂಡ್ಮೇಲೆ, ಆತ್ಮಜ್ಞಾನದ ಬಗ್ಗೆ ತಿಳ್ಕೊಂಡು ಅವರು ಒಂದು ಮನುಷ್ಯನ್ಗೋಸ್ಕರ ದುಡ್ಡಿಲ್ಲ, ಕಾಸಿಲ್ಲ, ಆದ್ರೂ ಪ್ರಯಾಣ ಮಾಡ್ಬಿಟ್ಟು ಆ ಈ ಧ್ಯಾನ ಮತ್ತೆ ಜ್ಞಾನ ಅವರು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಒಂದ್ ಊರಲ್ಲಿ ಏನಾಗ್ತಾ ಇತ್ತು, ಒಂದು ನದಿ ಇತ್ತು, ಅದೇ ರಾಜಮಂಡ್ರಿ ಹತ್ರ ಇದೆ ಒಂದು ನದಿ, ದೊಡ್ಡ ವಶಿಷ್ಠ ಗೌತಮಿ ಅಂತ ಇನ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದನ್ನ ಟ್ರೈನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದ್ ನೋಡಿದ್ರಂತೆ. ಅದು ತುಂಬಾ ಎರಡು ನದಿಗಳ ಸಂಗಮ ಆಗುತ್ತಂತೆ. ಅದು ಎಲ್ಲೂ ಸಂಗಮ ಆಗಲ್ವಂತೆ, ಎರಡು ನದಿಗಳು ಒಂದೇ ರೀತಿ ಸಂಗಮ ಆಗಲ್ವಂತೆ. ಆ ಎರಡು ನದಿಗಳು ಅದು ಸಂಗಮ ಆದಾಗ ಇಲ್ಲೊಂದು ಪಿರಮಿಡ್ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸುಮ್ಮನೆ ಹೇಳಿದ್ರಂತೆ. ಅಲ್ಲಿ ಕಟ್ಟೆ ಕಟ್ತೀವಿ ನೋಡಿ, 2 ದಿವಸ ಆದ್ಮೇಲೆ ಅದು ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರಂತೆ. ಹಂಗೆ ಆಯ್ತಂತೆ. ಯಾಕಂದ್ರೆ ಅವ್ರಿಗೆ ಅದ್ಭುತವಾದ ಆಲೋಚನೆಗಳು ಅಂದ್ರೆ ತುಂಬಾ, ಅದು ನಾನು ಮಾಡ್ಬಲ್ಲೆ, ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಮಾಡಿ ತೋರಿಸಿದ್ದಾರೆ. ಯಾಕಂದ್ರೆ ಇವಾಗ ಎಷ್ಟೋ ಪುಸ್ತಕಗಳನ್ನ ಓದ್ಬಿಟ್ಟು ಅದನ್ನ ಸಂಗ್ರಹ ಮಾಡ್ಕೊಂಡು ನಮ್ಗೆ
ಹೋದ್ ಜನ್ಮದಲ್ಲಿ ಅವರು ಎಷ್ಟೋ ವರ್ಷಗಳು ಧ್ಯಾನ ಮಾಡಿದ್ರಂತೆ, 100-200 ವರ್ಷಗಳು ಧ್ಯಾನ ಮಾಡಿದ್ರಂತೆ. ಆ ಧ್ಯಾನದಿಂದ ಶಕ್ತಿಯಿಂದ ಇವಾಗ ಆಮೇಲೆ ಅದ್ರ ಜನ್ಮ ಆದ್ಮೇಲೆ ಇನ್ನೊಂದ್ ಜನ್ಮ ತಗೊಂಡು ಬ್ರೈಲ್ಕಿನ್ ಅಂತ ಆ ಒಂದು ಎನ್ಲೈಟೆಡ್ ಮಾಸ್ಟರ್, ದೊಡ್ಡ ಎನ್ಲೈಟೆಡ್ ಮಾಸ್ಟರ್ ಆಗಿ ಫಾರಿನ್ ಕಂಟ್ರಿಲಿ ಅಲ್ಲಿ ಜ್ಞಾನ ತಿಳ್ಕೊಂಡು ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕವಾಗಿದ್ರಂತೆ. ಆಮೇಲೆ ನಿಜಾಮಾಬಾದ್ ಅಲ್ಲಿ ಬಂದು ಈ ತರ ಹೈದರಾಬಾದ್ ಹಜರತ್ ಇನಾಯತ್ ಅಂತ ಅಲ್ಲಿ ಜನ್ಮ ತಗೊಂಡು ಧ್ಯಾನ ಮತ್ತೆ ಜ್ಞಾನ ತಿಳ್ಕೊಂಡು ಎಷ್ಟೋ ಸಾಧನೆ ಮಾಡಿ ಈಗ ನಮ್ ಪತ್ರಿಜಿ ರೂಪದಲ್ಲಿ ನಿಜಾಮಾಬಾದ್ ಅಲ್ಲಿ ಇವಾಗ ನಮ್ಗೆ ಪತ್ರಿಜಿ ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರು ಅವರು. ಯಾಕಂದ್ರೆ ಅಷ್ಟು ಜ್ಞಾನ ತಿಳ್ಕೊಂಡು ನಮ್ಗೆ ಇವಾಗ ಎಷ್ಟೋ ಜನಕ್ಕೆ ಮಾದರಿ ಆಗಿದ್ದಾರೆ. ಅಂದ್ರೆ ಎಷ್ಟೋ ಜನ ಧ್ಯಾನ ಮಾರ್ಗಕ್ಕೆ ಬಂದ್ಬಿಟ್ಟು ಅವರು ಶಾಖಾಹಾರಿಗಳಂಗ್ ಬದಲಾಯಿಸಿದ್ದಾರೆ. ಇವಾಗ ನಾವು ಅವ್ರಿಲ್ಲ ಅಂದ್ರೆ ನಮ್ ಗತಿಗಳು ಏನಾಗ್ತಾ ಇತ್ತು ಏನೋ ಗೊತ್ತಿಲ್ಲ. ಈಗ ನಾನು ಅಷ್ಟೇ ಈ ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ಮಾತಾಡಕ್ಕೆ ಯಾರನ್ನ ನೋಡಿದ್ರೇನೆ ಭಯ ಆಗ್ತಾ ಇತ್ತು, ಮಾತಾಡಕ್ಕೂ ಭಯ ಆಗ್ತಾ ಇತ್ತು. ಅಂತದ್ರಲ್ಲಿ ಈ ಧ್ಯಾನ ಮಾರ್ಗದಿಂದ ನಿಜವಾಗ್ಲೂ ನಾನ್ ಪತ್ರಿಜಿ ಸರ್ ಅವ್ರು ನೋಡಿಲ್ಲ, ಅದೇ ಪತ್ರಿಜಿ ಸರ್ ಇಂದ ತಿಳ್ಕೊಂಡಿರೋ ಜ್ಞಾನ ತಟ್ವರ್ತಿ ವೀರರಾಘವ ರಾಜಲಕ್ಷ್ಮಿ ಅಮ್ಮನವರು ಅವ್ರ ಸಾಂಗತ್ಯದಲ್ಲಿ ನಾನು ಅವ್ರ ಜ್ಞಾನ ತಿಳ್ಕೊಂಡು ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರು ನಿಜವಾಗ್ಲೂ ನನ್ಗೆ ಪ್ರತ್ಯಕ್ಷ ದೇವರು ಇದ್ದಾಗೆ. ಅಂದ್ರೆ ಅವರು ಪತ್ರಿಜಿ ಸರ್ ಇಂದ ಆ ಜ್ಞಾನ ತಿಳ್ಕೊಂಡು ಇವ್ರು ಎಷ್ಟು ಉದ್ಧಾರ ಆಗಿದ್ದಾರೋ, ಅಂದ್ರೆ ಇವ್ರು ಎಷ್ಟು ಪ್ರಸಿದ್ಧಿ ಆಗಿದ್ದಾರೆ ಅಂದ್ರೆ ಪ್ರಸಿದ್ಧಿ ಮಾತಲ್ಲ, ಅವರು ಎಷ್ಟು ಜ್ಞಾನ ತಿಳ್ಕೊಂಡು ಆ ಜ್ಞಾನ ತಿಳ್ಕೊಂಡು ಎಷ್ಟೋ ಜೀವನಗಳನ್ನ ಬದಲಾಯಿಸಿದ್ದಾರೆ ಅಂದ್ರೆ ಅವರು ತುಂಬಾ ಒಳ್ಳೆ ಸದ್ಗುರುಗಳು. ಅಂತ ಸದ್ಗುರುಗಳು ಪಡೆಯೋದಕ್ಕೆ ನಾವ್ ಎಷ್ಟೋ ಜನ್ಮಗಳು ಪುಣ್ಯ ಮಾಡಿದ್ವಿ. ಅಂತ ಪುಣ್ಯ ಮಾಡಿರೋದಕ್ಕೆ ನಾವ್ ಎಷ್ಟು ಇವಾಗ ಆನಂದವಾಗಿದ್ದೀವಿ. ಈ ಜ್ಞಾನ ಮಾರ್ಗಕ್ಕೆ ಧ್ಯಾನ ಮಾರ್ಗಕ್ಕೆ ಬಂದಾಗ ನಾವ್ ಎಷ್ಟೋ ಪುಣ್ಯವಂತರು. ಇವಾಗ ಪತ್ರಿಜಿ ಅವರು ಆತರ ಮಾಡಿರೋದ್ರಿಂದ ಇವಾಗ ಅಷ್ಟು ನಾನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ಮಾಡಿ ತೋರಿಸಿದಾರೆ. ಅದೇ ಇದು ಮಿರಾಕ್ಯುಲಸ್ ಥಿಂಕಿಂಗ್ ಅಂದ್ರೆ ಅವರು ಅದ್ಭುತವಾದ ಆಲೋಚನೆಗಳು ಇದ್ಕೊಂಡು ಅವ್ರು ಮಾಡ್ತೀನಿ ಅಂದಿದ ತಕ್ಷಣ ಮಾಡಿ ತೋರಿಸಿದ್ದಾರೆ. ಎಷ್ಟೋ ಪಿರಮಿಡ್ಗಳು ಕಟ್ಸಿದ್ದಾರೆ, ಎಷ್ಟೋ ಲಕ್ಷಾಂತರ ಜನ ಒಂದೇ ಒಟ್ಟಿಗೆ ಸೇರಿ ಧ್ಯಾನ ಮಾಡೋ ತರ. ಇವಾಗ ಕಡ್ತಾಲ ಆಗುತ್ತಲ್ಲ, ಎಷ್ಟೋ ಧ್ಯಾನ ಮಹಾಯಜ್ಞಗಳು ನಡೀತಾ ಇದ್ದಾರೆ. ಯಾಕಂದ್ರೆ ಹೇಳಿ ಅವ್ರು ಮಾಡಿರೋ ಕೃಷಿಯಿಂದ ನಮ್ಗೆ ಇವಾಗ ಎಷ್ಟೋ ಜ್ಞಾನೋದಯ ಆಗಿ ನಾವು ಒಳ್ಳೆ ಮಾಡಬೇಕು. ನಮ್ಗೆ ಏನ್ ತಿಳಿದಿರೋ ಜ್ಞಾನ 10 ಜನಕ್ಕೆ ಹಂಚಿ ಡೈಲಿ ಸ್ವಾಧ್ಯಾಯ ಮಾಡಿ. ಆ ಸ್ವಾಧ್ಯಾಯದಿಂದ ನಾವ್ ಎಷ್ಟೋ ಕಲಿತೀವಿ. ಆ ಗುರುಗಳು ಹೇಳ್ತಾರೆ, ಸ್ವಲ್ಪ ಹೇಳ್ತಾರೆ. ಆ ಗುರುಗಳು ಹೇಳಿರೋದು ಸ್ವಲ್ಪ ತಗೊಂಡು ನಾವು ಅವಗಾನೆ ತಗೊಂಡು ಆಮೇಲೆ ಸ್ವಾಧ್ಯಾಯದಿಂದ ತುಂಬಾ ನಮ್ಗಿನ್ನ ಆತ್ಮಜ್ಞಾನ ಪುಸ್ತಕಗಳು ಓದಿದಾಗ ಆ ಪುಸ್ತಕಗಳಿಂದ ನಮ್ಗೆ ಎಷ್ಟೋ ತಿಳಿದೇ ಇರೋ ಜ್ಞಾನ ಎಲ್ಲ ನಮ್ಗೆ ತಿಳಿತಾ ಹೋಗುತ್ತೆ. ಆ ತಿಳಿದಾಗ ಏನಾಗುತ್ತೆ, ನಮ್ಗೆ ಅದ್ಭುತವಾದ ಆಲೋಚನೆಗಳು ಬರುತ್ತೆ. ಆಮೇಲೆ ನಾವ್ ಯಾರಿಗೂ ಅನ್ಯಾಯ ಮಾಡಕ್ ಹೋಗಲ್ಲ. ಇವಾಗ ಈ ಪ್ರಪಂಚದಲ್ಲಿ ಪತ್ರಿಜಿ ಅವರ ಆಸೆ ಏನು ಗೊತ್ತೆ, ಆ ಧ್ಯಾನಮಯ ಜಗತ್ತಂತ ಮಾಡ್ಬೇಕು. ಇಲ್ಲ ಪ್ರತಿಯೊಬ್ರು ಧ್ಯಾನಿಗಳಾಗ್ಬೇಕು, ಎಲ್ಲ ಜ್ಞಾನವಂತರಾಗ್ಬೇಕು. ಆ ಜ್ಞಾನ ತಿಳ್ಕೊಂಡು ಎಲ್ಲರೂ ಸುಖ ಸಂತೋಷದಿಂದ ಇರ್ಬೇಕು. ಇವಾಗ ಅನ್ಯಾಯಗಳು ನಡೀತಾ ಇದೆ, ಹಿಂಸೆ ನಡೀತಾ ಇದೆ. ಅಹಿಂಸೆಯನ್ನು ತಡಿಬೇಕು ಅಂದ್ರೆ ಎಷ್ಟೋ ಜನ ಮಾಂಸಾಹಾರ ತಿಂತಾ ಇದಾರೆ. ಆ ಮಾಂಸಾಹಾರ ಎಷ್ಟು ಕೆಟ್ಟದ್ದು, ಎಷ್ಟು ಅನುಭವಿಸ್ಬೇಕಾಗತ್ತೆ. ಅದು ಇವಾಗ ನಾವ್ ಹೇಗೆ ಆತ್ಮ ಸ್ವರೂಪವಾಗಿದೀವೋ ಅದು ಒಂದು ಆತ್ಮ ಸ್ವರೂಪವಾಗಿ ಅದು ಏನೋ ಪಾಠ ಕಲಿಯೋದಕ್ ಬಂದಿದೆ. ಅದನ್ ಬಿಟ್ಟು ನಾವು ಅದನ್ನ ಸಾಯಿಸಿ ಕೊಂದು ತಿಂದು ಏನೆಲ್ಲ ಮಾಡ್ತಿದೀವಿ, ಅದನ್ನೆಲ್ಲ ಮಾಡೋದ್ ತಪ್ಪು. ಅದನ್ನ ಆ ಶಿಕ್ಷೆ ನಾವು ತಿರ್ಗಾ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಈ ತಿಳ್ಕೊಂಡಿರೋ ಜ್ಞಾನ 10 ಜನಕ್ಕೆ ಹಂಚ್ಬೇಕು. 10 ಜನಕ್ಕೆ ಹಂಚಿದಾಗ ಏನಾಗುತ್ತೆ, ನಮ್ಮಲ್ಲಿ ಎಷ್ಟೋ ಪರಿವರ್ತನೆಗೊಳ್ಳುತ್ತೆ. ಆ ಪರಿವರ್ತನೆಗೊಂಡಾಗ ನಮ್ಮಲ್ಲಿ ಎಷ್ಟೋ ಮಾರ್ಕ್ ಬರುತ್ತೆ. ಈಗ ನೋಡಿ, ಇವಾಗ ಈ ಕರ್ಮಗಳು ಅಂತ ನಮ್ ಕರ್ಮಗಳ ಸಿದ್ಧಾಂತ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಒಂದು ಪಕ್ಷಿ ಕರ್ಮ ಸಿದ್ಧಾಂತ ಅನ್ನೋದು ನಮ್ಗೆ ತಿಳಿತು ಈ ಜ್ಞಾನ ಮಾರ್ಗದಿಂದ. ಆ ಕರ್ಮ ಸಿದ್ಧಾಂತ ಏನು ಅಂದ್ರೆ, ಇವಾಗ ಪಕ್ಷಿ ಇರುತ್ತೆ, ಪಕ್ಷಿ ಬದುಕಿರುವಾಗ ಇರುವೆಗಳು ತಿನ್ನುತ್ತೆ. ಅದೇ ಆ ಇರುವೆ ಸತ್ತಾಗ ಪಕ್ಷಿ ಸತ್ತಾಗ ಇರುವೆಗಳು ಮುಟ್ಕೊಳ್ಳುತ್ತೆ. ಹೇಗಿದೆ ನೋಡಿ ಕರ್ಮ ಅನ್ನೋದು, ನಾವು ಏನ್ ಮಾಡಿದ್ರೆ ಅದು ಅನುಭವಿಸ್ಲೇಬೇಕಾಗುತ್ತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ, ಯದ್ಭಾವಂ ತದ್ಭವತಿ. ಅಂದ್ರೆ ನೀನ್ ಮಾಡಿದ್ದನ್ನು ಅನುಭವಿಸ್ಲೇಬೇಕು. ನಾವು ಇವಾಗ ಒಳ್ಳೇದ್, ನಾವು ಇವಾಗ ಚೆನ್ನಾಗಿದ್ಬಿಟ್ಟು ನಾವು ತಿರ್ಗಾ ನಾವು ಹೀಗೆ ಇರ್ತೀವಿ ಅಂತ ಹೇಳಕ್ ಆಗಲ್ಲ. ನಾವು ಮಾಡಿದ್ ನಾವು ಅನುಭವಿಸ್ಬೇಕು. ಇವಾಗ ನಮ್ಗೆ ಸುಖ ದುಃಖಗಳು ಯಾಕೆ ಬರ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಗತ ಜನ್ಮದಲ್ಲೋ ಈ ಜನ್ಮದಲ್ಲೋ ಏನೋ ಮಾಡಿರ್ತೀವಿ ಆ ತಪ್ಪುಗಳು. ಆ ತಪ್ಪು ಹೇಗಿರುತ್ತೆ ಅಂತ ಈಗ ಅನುಭವ ಪೂರ್ವಕವಾಗಿ ನಾವು ಪಡಿತಾ ಇದೀವಿ. ಅಂದ್ರೆ ಗತ ಜನ್ಮದಲ್ಲಿ ನೀವು ದೊಡ್ಡ ಶ್ರೀಮಂತರಾಗಿರ್ತೀರಾ. ದೊಡ್ಡ ಶ್ರೀಮಂತರಾಗಿದ್ರೆ ಕೆಳಗ್ ಮಟ್ಟಿರೋರು ಬಡವ್ರನ್ನ ನೋಡಿ ಅಸಹ್ಯ ಪಟ್ಕೊಂಡು ಎಷ್ಟೆಲ್ಲಾ ಹಿಂಸಿಸ್ತಾ ಇರ್ತೀರಾ.
ಇವಾಗ ಬಡವರೆಲ್ಲ ಈ ಪ್ರಾಪಂಚಿಕದಲ್ಲಿ ಇವಾಗ ಬಡವರೆಲ್ಲ ಓದ್ ಜನರೆಲ್ಲ ಶ್ರೀಮಂತರಾಗಿರ್ತಾರಂತೆ. ಆ ಶ್ರೀಮಂತರು ಇವಾಗ ಏನಾಗಿದ್ದಾರೆ ಅಂದ್ರೆ ಇವಾಗ ಬಡವರಾಗಿದ್ದಾರೆ. ಯಾಕಂದ್ರೆ ಆ ಗತ ಜನ್ಮದಲ್ಲಿ ಶ್ರೀಮಂತರಾಗಿರೋರು ಎಷ್ಟು ನೋವು ಕೊಟ್ಟಿದ್ದಾರೆ ಬಡವ್ರಿಗೋಸ್ಕರ ಅಂತ. ಆ ನೋವು ಹೇಗಿರುತ್ತೆ, ಹೇಗ್ ಅನುಭವಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ. ಅನುಭವ ಪೂರ್ವಕ ಇವಾಗ ಅವರು ಈ ಜನ್ಮ ತಗೊಂಡು ಅವರು ಅವ್ರು ಇವಾಗ ಬಡತನ ಅನುಭವಿಸ್ತಾ ಇದ್ದಾರೆ. ಆ ಬಡತನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇವಾಗ ಅನುಭವಿಸ್ತಾ ಇದೆ ಒಂದ್ ಚಿಕ್ಕ ಉದಾಹರಣೆ. ಇವಾಗ ನಾವೇನಾನ ತಿಂತೀವಿ ಅನ್ಕೊಳ್ಳಿ, ನಮ್ಮ ಎದುರುಗೆ ಯಾರನ್ನ ಇರ್ತಾರೆ, ಆ ಹಂಚಿ ತಿನ್ಬೇಕಂತೆ. ಹಂಚಿ ತಿಂದಾಗ ಏನಾಗುತ್ತೆ, ಒಂದು ಒಳ್ಳೇದಾಗತ್ತಂತೆ. ನಾವ್ ಯಾವಾಗ ಹಂಚಿ ತಿನ್ನಲ್ವೋ ಅವಾಗ ಎಲ್ಲರೂ ಆತ್ಮಸ್ವರೂಪಗಳೇ ಅಂತ ತಿಳ್ಕೊಂಡಿದೀವಿ. ಈ ಜನ್ಮಕ್ ಮಾತ್ರ ಈ ದೇಹ ಸಂಬಂಧ, ಇವಾಗ ಈ ಜನ್ಮ ಶಾಶ್ವತ ಅಲ್ಲ. ಅಂದ್ರೆ ಈ ದೇಹ ಮಾತ್ರ ಅಶಾಶ್ವತದ್ದು, ಆತ್ಮ ಒಂದೇ ಶಾಶ್ವತವಾದದ್ದು. ಆ ಶಾಶ್ವತವಾದ ಆತ್ಮನನ್ನು ನಾವು ಇಟ್ಕೋಬೇಕು. ಉದಾಹರಣೆಗೆ ಏನಾಯ್ತು, ಒಂದು ಕರ್ನಾಟಕದಲ್ಲಿ ಸರ್ ಎಲ್ಲೋ ಯಾವ್ದೋ ಒಂದು ಆಶ್ರಮಕ್ಕೆ ಹೋಗಿದ್ರಂತೆ. ಆಶ್ರಮದಲ್ಲಿ ಒಂದು ಬಡವರು ಅಂದ್ರೆ ಒಂದು ಕೆಲ್ಸದವರು, ತುಂಬಾ ಬಡವಳು. 4 ಜನ ಮಕ್ಳಿದ್ರಂತೆ. ಮಕ್ಳಿದ್ರೆ ಆಗ ಏನಾಯ್ತು, ತಿನ್ನಕ್ಕೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ತುಂಬಾ ಎಷ್ಟೋ ದಿನ ಆಗಿತ್ತು ಹೊಟ್ಟೆ ತುಂಬಿ ಊಟ ತಿನ್ನಕ್ ಆಗ್ತೀರಾ ಮಕ್ಳು ತುಂಬಾ ಹಸೆಯಿಂದ ಇದ್ದಂತೆ. ಆ ಗುರುಗಳು ಏನ್ ಮಾಡಿದ್ರು, ಆ ಶಿಷ್ಯರಿಗೆ ಹೇಳಿದ್ರು, ಹೋಗಿ ಊಟ ತಗೊಂಡ್ ಬನ್ನಿ ಅಂತ ಹೇಳಿದ್ರಂತೆ. ಆ ಊಟ ತಗೊಂಡ್ ಬಂದಾಗ ಮಕ್ಳು ಏನ್ ಮಾಡಿದ್ರು, ಎಲ್ಲ ತಿನ್ಬಿಟ್ರು. ತಾಯಿಗೆ ಒಂಚೂರು ಕೊಡ್ದಿರಾ ಆ ಮಕ್ಳೇ ತಿನ್ಬಿಟ್ರಂತೆ. ಅದೇ ಗತ ಜನ್ಮದಲ್ಲಿ ಅವ್ರೇನ್ ಮಾಡಿದ್ರು, ದೊಡ್ಡ ರಾಜ. ಆ ಹೆಂಗ್ಸು ಏನಾಗಿದ್ರು ಅಂದ್ರೆ ದೊಡ್ಡ ರಾಜ ಆಗಿದ್ರಂತೆ. ಅಂದ್ರೆ ಆತ್ಮ ಅಲ್ವಾ, ಆತ್ಮ ಒಂದು ಪಾಠ ಕಲಿಯಕ್ ಬಂದಿರುತ್ತೆ. ಆತ್ಮಗೆ ಸ್ತ್ರೀ ಪುರುಷರಿಗೆ ಏನು ಭೇದ ಭಾವ ಇಲ್ಲ. ಸತ್ತೋದ್ಮೇಲೆ ಆತ್ಮ ಅಂದ್ರೆ ಸ್ತ್ರೀ ಪುರುಷಕ್ಕೆ ಏನು ಭೇದ ಭಾವ ಇರಲ್ಲ. ಅದು ಇವಾಗ ನಾವು ಹೆಣ್ ಜೀವಕ್ ತಗೊಂಡಿದೀವಿ. ಹಿಂದಿನ ಜನ್ಮದಲ್ಲಿ ನಾವು ಗಂಡಸರು ಆಗಿರ್ಬೋದು, ಇಲ್ಲ ಹೆಂಗಸರು ಆಗಿರ್ಬೋದು. ಈ ಜನ್ಮದಲ್ಲಿ ಗಂಡಸರು ಆಗಿರ್ಬೋದು, ಇಲ್ಲಾಂದ್ರೆ ಹೆಂಗಸರಾಗ್ಬೋದು. ಆತರ ಜನ್ಮಗಳು ಇದೊಂದೇ ಜನ್ಮ ಅಲ್ಲ, ಎಷ್ಟೋ ಜನ್ಮಗಳಿರುತ್ತೆ. ಆ ಜನ್ಮಗಳನ್ನ ನಾವು ದಾಟಿ ಬಂದಿದೀವಿ. ಆ ಜನ್ಮಗಳು ಆವಾಗ ಆ ಹೆಂಗಸು ರಾಜಕುಮಾರ ಆಗಿದ್ನಂತೆ. ಆಮೇಲೆ ಬಡವರಿಗೆ ತುಂಬಾ ಹಿಂಸೆ ಕೊಟ್ಟು ಎಲ್ಲ ಕಬಳಿಸ್ತಾ ಇದ್ನಂತೆ. ಅವ್ರಿಗೆ ಬೇಕು, ನನಗೆ ಬೇಕು, ಎಲ್ಲ ತಿಂಡಿ ಎಲ್ಲ ನನಗೆ ಬೇಕು, ಯಾರಿಗೂ ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಅವನೇ ತಿಂತಾ ಇದ್ದಂತೆ. ಈ ಜನ್ಮದಲ್ಲಿ ಏನಾಗಿದೆ, ಆ ಹೆಂಗಸ್ಗೆ ಆ ಮಕ್ಕಳು ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ರೋ ಆ ಹಿಂಸೆ ಪಟ್ಟ ಇವಾಗ ಅವ್ರ ಮಕ್ಕಳಾಗಿ ಹುಟ್ಟು ಬಂದಿದ್ದಾರಂತೆ. ಅವರು ಆ ಹೆಂಗಸ್ಗೆ ಕೊಡ್ದಿರಾ ಈ ಮಕ್ಳೇ ತಿಂದ್ಬಿಟ್ರಂತೆ. ಅದಕ್ಕೆ ಗುರುಗಳು ನೋಡ್ಬಿಟ್ಟು, ಏನು ಈಗ ನಗ್ತಿದ್ದೀರಾ ಅಂತ ಹೇಳಿದಕ್ಕೆ, ಇಲ್ಲ ಅವ್ನ್ ರಾಜ ಆಗಿದ್ದ, ಅವ್ನ್ ಎಷ್ಟು ಹಿಂಸೆ ಕೊಟ್ಟಿದ್ದ, ಆ ಮಕ್ಕಳು ಎಷ್ಟು ಹಿಂಸೆ ಕೊಟ್ಟಿದ್ದ ಬಡವ್ರಿಗೆಲ್ಲ, ಆ ಬಡವ್ರೇ ಈ ಮಕ್ಳಾಗಿದ್ದಾರೆ. ಈ ಮಕ್ಕಳಿಗೆ ಅವನ್ ಕೊಟ್ಟಿರ್ಲಿಲ್ಲ, ಈಗ ಅವಳು ಅನುಭವಿಸ್ತಾ ಇದ್ದಾಳೆ. ಇವಾಗ ಅವ್ರೆಲ್ಲ ತಿಂತಾ ಇದಾರೆ ಊಟ, ಇವಳಿಗೆ ಕೊಟ್ಟಿಲ್ಲ. ಅವನ್ ಅವಾಗ ಕೊಟ್ಟಿದ್ದ ಇವಾಗ ಅವಳಿಗೆ ಸಿಗ್ತಾ ಇತ್ತು. ನಾವ್ ಏನೇ ಮಾಡ್ಬೇಕಾದ್ರೂ ಯೋಚನೆ ಕರೆಕ್ಟು, ನಾವ್ ಹೇಳಿದ್ದೆ ಕರೆಕ್ಟು ಅಂತ ಅಹಂಕಾರದಿಂದ ಮೆರಿತಾ ಇದೀವಿ. ಅಹಂಕಾರ ಪಡ್ಬಾರ್ದು ಯಾವಾಗ್ಲೂ. ಅಹಂಕಾರ ಪಟ್ಟಷ್ಟು ನಾವು ಪತನ ಆಗೋದು ಗ್ಯಾರಂಟಿ. ಇವಾಗ ಚೆನ್ನಾಗಿರ್ತೀವಿ, ಮುಂದೆ ಹಂಗೆ ಇರ್ತೀವಾ, ಈಗ ಯೌವನದಲ್ಲಿ ಇರ್ತೀವಿ. ಯೌವನದಲ್ಲಿ ಇದ್ದಾಗ ಆಮೇಲೆ ವಯಸ್ಸಾದ್ಮೇಲೆ ನಾವ್ ಹೀಗೆ ಇರ್ತೀವಾ, ಗ್ಯಾರಂಟಿ ಇಲ್ಲ. ಒಬ್ರ ಮೇಲೆ ಆಧಾರ ಬೀಳ್ಬೇಕಾಗತ್ತೆ. ಇವಾಗ ನಾವ್ ಮಾಡಿರೋ ತಪ್ಪುಗಳೆಲ್ಲ ಒಂದೊಂದ್ಸತಿ ನಾವ್ ಚೆನ್ನಾಗಿರೋಷ್ಟು ದಿನ ಚೆನ್ನಾಗಿರ್ತೀವಿ. ವಯಸ್ಸಾದ್ಮೇಲೆ ಬಿದ್ದೋಗ್ತೀವಿ. ಬಿದ್ದಾದ್ಮೇಲೆ ನಮ್ಗೆ ಯಾರೋ ಒಬ್ರು ಸಹಾಯ ಮಾಡ್ಲೇಬೇಕು. ನಾವು ಒಳ್ಳೆ ಮಾಡಿದ್ರೆ ನಮ್ಗೆ ಯಾರೋ ಒಬ್ರು ಸಹಾಯ ಮಾಡ್ತಾರೆ. ಇವಾಗ ನಾವು ಒಬ್ಬರಿಗೆ ಹೀನಾಯವಾಗಿ ನೋಡಿದಾಗ ನಾವು ತಿರ್ಗಾ ಅನುಭವಿಸ್ಲೇಬೇಕು. ವಯಸ್ಸಾಗ್ದಲ್ಲಿ ಬೆಡ್ ರಿಡನ್ ಆಗ್ತೀವಿ. ಆ ಬೆಡ್ ರಿಡನ್ ಏನಕ್ಕೆ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಮಾಡಿರೋದಕ್ಕೆ ಅಲ್ವಾ ಬಂದಿರೋದು. ಅದಕ್ಕೆ ಈ ಜ್ಞಾನ ಎಲ್ಲ ತಿಳ್ಕೊಂಡು ಇವಾಗ ಆತ್ಮ ಉದ್ಧಾರಣೆಗೋಸ್ಕರ ನಾವು ಬಂದಿದೀವಿ. ಯಾವಾಗ ಈ ಆತ್ಮ ಉದ್ಧಾರಣೆ ಮಾಡ್ಕೊಂತ ಹೋಗ್ತೀವೋ ಆಗ ನಮ್ ಜೀವನ ಆತ್ಮ ಅನ್ನೋದು ಶಾಶ್ವತ ಅಲ್ವಾ. ಆ ಶಾಶ್ವತ ಇವಾಗ ಏನ್ ಧ್ಯಾನ ಮತ್ತೆ ಜ್ಞಾನ ಮಾಡ್ತಿದೀವೋ ಅದನ್ನ ಲೈವ್ ಮಾಡ್ತಾ ಹೋಗ್ಬೇಕಂತೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೂ ಎಲ್ಲ ಹೇಳ್ಕೊಡ್ಬೇಕಂತೆ. ಬರೀ ಧ್ಯಾನ ಮಾಡಿದ್ರೆ ಸಾಲದಂತೆ, ಧ್ಯಾನದ ಜೊತೆ ಜ್ಞಾನನೂ ಬೇಕು. ಅಂದ್ರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸದ್ಗುರುಗಳ ಬೋಧನೆ, ಪತ್ರಿಜಿ ಸರ್ ವಿಡಿಯೋಸ್, ಎಷ್ಟೊಂದು ವಿಡಿಯೋಸ್ಗಳಿರುತ್ತೆ ಎಲ್ಲ. ಶಾರ್ಟ್ ಸ್ಟೋರೀಸು, ಆಮೇಲೆ ಶಾರ್ಟ್ ವಿಡಿಯೋಸು, ಪತ್ರಿಜಿ ಅವ್ರು ಹೇಳಿರೋ ಜ್ಞಾನ, ಎಷ್ಟೊಂದು ಅದನ್ನೆಲ್ಲ ನಾವ್ ಏನ್ ಮಾಡ್ತೀವಿ, ಧ್ಯಾನದಲ್ಲಿ ಕುತ್ಕೊಂಡು ಅದನ್ನ ಕೇಳ್ಬೇಕಂತೆ. ಧ್ಯಾನದಲ್ಲಿ ಆಲೋಚನೆಗಳು ಬರುತ್ತೆ. ಯಾಕೆ ಆಲೋಚನೆಗಳು ಬರುತ್ತೆ ಅಂದ್ರೆ ನಾವು ಮಾಡಿರೋದು ಗತದ್ದು, ಅಂದ್ರೆ
ಸ್ವಲ್ಪ ತಪ್ಪುಗಳು ಮಾಡಿರ್ತೀವಿ. ಕೂರಕ್ಕಾಗಲ್ಲ. ಯಾಕೆ ಕೂರಕ್ಕಾಗಲ್ಲ ಅಂದ್ರೆ ನಾವ್ ಮಾಡಿರೋ ತಪ್ಪೆಲ್ಲ ಧ್ಯಾನದಲ್ಲಿ ಕುತ್ಕೊಂಡಿದ ತಕ್ಷಣ ತಪ್ಪುಗಳೆಲ್ಲ ನಮ್ಗೆ ಅವಗತ ಆಗ್ತಾ ಇರುತ್ತೆ. ಅಂದ್ರೆ ಅದ್ ಬರ್ತಾನೆ ಇರುತ್ತೆ ನಮ್ಗೆ. ಅಂದ್ರೆ ನಾವ್ ಮಾಡಿರೋ ತಪ್ಪೆಲ್ಲ ನಮ್ಗೆ ಅರಿವಾಗುತ್ತೆ. ಕಣ್ ತೆರೆದಾಗ ನಮ್ಗೆ ಏನು ಗೊತ್ತಾಗಲ್ಲ. ಯಾವಾಗ ಕಣ್ಣು ಮುಚ್ಚಿರ್ತೀವೋ ಆಗೋಗಿರೋದನ್ನ ಯೋಚನೆ ಮಾಡ್ತೀವಿ. ನಾಳೆ ಏನಾಗುತ್ತೋ ಭವಿಷ್ಯದ ಆಲೋಚನೆಗಳು ನಾವು ಮರ್ತೋಗಿರೋದನ್ನ ಅದು ಜ್ಞಾಪಿಸುತ್ತೆ. ಆತ್ಮ ಅಂತ ಅನ್ನೋದಿರುತ್ತೆ ಒಳಗೆ, ಅದನ್ನ ಜ್ಞಾಪಿಸುತ್ತೆ. ಅದಕ್ಕೆ ನಾವು ಡೈಲಿ ಧ್ಯಾನ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಆಲೋಚನೆಗಳು ಬರುತ್ತೆ. ಕಂಟಿನ್ಯೂಸ್ ಆಗಿ ಮಾಡಿ ಒಂದ್ ಸ್ವಲ್ಪ ದಿನ ತೀವ್ರತೆ ಅಂದ್ರೆ ಆಲೋಚನೆ ರಹಿತ ಸ್ಥಿತಿಗೆ ಬರ್ಬೇಕು ನಾವು. ಅಂದ್ರೆ ಧ್ಯಾನ ಮಾಡ್ದೆ ಅಂದ್ರೆ ನಾವು ಕಣ್ ಮುಚ್ಚಿದ್ರೆ ಧ್ಯಾನ ಅಲ್ಲ, ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬೇಕು. ಯಾವಾಗ ಆಲೋಚನೆ ರಹಿತ ಸ್ಥಿತಿಗೆ ಹೋಗ್ತೀವೋ ಆಗ ನಮ್ಮಲ್ಲಿ ಎಷ್ಟೋ ಜ್ಞಾನ ಬರುತ್ತಂತೆ. ಅಂದ್ರೆ ಇವಾಗ ನಾವು ಧ್ಯಾನ ಮಾಡ್ಬೇಕು ಅನ್ಕೊಂತೀವಿ. ಸ್ವಲ್ಪ ಹೊತ್ತು ಸ್ವಾಧ್ಯಾಯ ಮಾಡಿ, ಬುಕ್ ಓದಿ. ಆ ಬುಕ್ ಓದ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಳ್ಳಿ. ಆ ಧ್ಯಾನ ಚೆನ್ನಾಗಿ ಕುದುರುತ್ತೆ. ಅಂದ್ರೆ ಓದಿರ್ತೀವಲ್ಲ, ಓದಿರೋದನ್ನ ಮನನ ಮಾಡ್ಕೊಳ್ಳಿ. ಏನ್ ಓದಿರ್ತೀವೋ ಅದನ್ನ ಮನನ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಆಲೋಚನೆಗಳು ಬರಲ್ಲ, ಆಲೋಚನೆಗಳು ತಡ ಹಾಕುತ್ತೆ. ಆಮೇಲೆ ಧ್ಯಾನ ಆಲೋಚನೆಗಳು ಬಂದ್ರು ಅದನ್ನ ಕಟ್ ಮಾಡ್ಬಿಟ್ಟು ತಿರುಗಿ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡ್ತಾ ಹೋಗಿ. ಯಾವಾಗ ಧ್ಯಾನ ಮಾಡ್ತಾ ಹೋಗ್ತೀವೋ ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀವಿ. ಆಲೋಚನಾ ರಹಿತ ಸ್ಥಿತಿಗೆ ಬಂದಾಗ ನಾವ್ ಯಾರ ಹತ್ರ ಇರ್ತೀವಿ ಅಂದ್ರೆ ಆತ್ಮ ಜೊತೆಗೆ ಇರ್ತೀವಿ. ಅದೇ ಕಣ್ ತೆರೆದಾಗ ಮೂರಿರುತ್ತೆ, ಶರೀರ, ಮನಸ್ಸು, ಆತ್ಮ ಮೂರಿರುತ್ತೆ. ಕಣ್ ಮುಚ್ಚಿದ ತಕ್ಷಣ ಏನಾಗ್ತೀವಿ, ಮನ್ಸ್ ಹತ್ರ ಇರ್ತೀವಿ, ಮನ್ಸ್ ಹತ್ರ ಹೋಗ್ತೀವಿ. ಶರೀರಕ್ಕಿಂತ ಮನಸ್ಸು ದೊಡ್ಡದು, ಮನಸ್ಸಕ್ಕಿಂತ ದೊಡ್ಡದು ಆತ್ಮ. ಇವಾಗ ಕಣ್ ಮುಚ್ಚಿದ ತಕ್ಷಣ ಶರೀರ ಇರುತ್ತಲ್ವಾ, ಕಣ್ ಮುಚ್ಚಿದ ತಕ್ಷಣ ಕಣ್ ತೆರೆದಾಗ ಶರೀರ, ಮನಸ್ಸು, ಆತ್ಮ ಮೂರು ಇರುತ್ತೆ. ಕಣ್ ಮುಚ್ಚಿದ ತಕ್ಷಣ ಏನಾಗುತ್ತೆ, ಕಣ್ ಮುಚ್ಚಿದಾಗ ಶರೀರ ಮುಚ್ಕೊಂತೀವಿ. ಆಮೇಲೆ ಎಲ್ಲಿ ಇರ್ತೀವಿ, ಮನ್ಸ್ ಹತ್ರ ಇರ್ತೀವಿ. ಮನ್ಸ್ ಏನ್ ಮಾಡುತ್ತೆ, ಆಲೋಚನೆಗಳು ಬರುತ್ತೆ. ಆಲೋಚನೆನ ಕಟ್ ಮಾಡ್ಬಿಟ್ಟು ನಾವು ಆಲೋಚನೆ ಬರ್ತಾ ಇದ್ದಂಗೆ ಡೈಲಿ ಸ್ನಾನ ಹೇಗ್ ಮಾಡ್ತೀವಿ ನಮ್ ದೇಹಕ್ಕೆ, ಅದೇ ತರ ನಾವು ಧ್ಯಾನ ಮಾಡ್ತಾ ಹೋದ್ರೆ ಆ ಮನ್ಸು, ಆ ಕೆಟ್ಟ ಮನ್ಸು ಎಲ್ಲ ಮಲಿನ ಆಗಿರುತ್ತೆ. ಮನ್ಸು ಮಲಿನ ಆಗಿದೆ, ಆ ಮನ್ಸು ಮಲಿನ ಆಗಿರೋದನ್ನ ಶುದ್ಧಿ ಮಾಡುತ್ತೆ. ಇವಾಗ ನಾವು ದೇಹಕ್ಕೆ ಸ್ವಲ್ಪ ಗಲೀಜಾದ್ರೂ ಏನ್ ಮಾಡ್ತೀವಿ, ಸ್ನಾನ ಮಾಡ್ಬಿಟ್ಟು ಅದನ್ನ ಶುದ್ಧಿ ಮಾಡ್ಕೊಂತೀವಲ್ಲ, ಅದೇ ತರ ನಾವು ಎಷ್ಟೋ ದಿನದಿಂದ ನಾವು ಮಲಿನ ತುಂಬ್ಕೊಂಡಿದೀವಿ. ಬೇರೆಯವ್ರ ಬಗ್ಗೆನೆ ವಿಚಾರ, ಕೆಟ್ಟ ವಿಚಾರ, ಅದು ಇದು ಎಲ್ಲ ಮಾತಾಡ್ಕೊಂಡು ನಮ್ ಭಾವನೆ, ಕೆಟ್ಟ ಭಾವನೆ, ಆಲೋಚನೆ ಇರುತ್ತೆ. ಅದನ್ನ ಶುದ್ಧಿ ಮಾಡುತ್ತೆ. ಯಾವಾಗ ಧ್ಯಾನ ಮಾಡ್ತೀವೋ ಅದು ಶುದ್ಧಿ ಆಗುತ್ತೆ. ಅವತ್ತಿಂದ 3 ಅವರ್ ಮಾಡ್ಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 6 ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ಮೇಲೆ 6:30 7:30 ಸಜ್ಜನ ಸಾಂಗತ್ಯ ಅಂದ್ರೆ ಸದ್ಗುರುಗಳು, ನಮ್ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರ ಜ್ಞಾನ ಕೇಳ್ತೀವಿ ನಾವು. ಪ್ರತಿದಿನ 3:30 ಎದ್ಬಿಟ್ಟು ಧ್ಯಾನಕ್ಕೆ 4 ಗಂಟೆ ಕೂತ್ಕೊಂಡು 6:30 ತುಟುಕ್ ಪಿಟುಕ್ ಮಾತಾಡಲ್ಲ, ವಿಡಿಯೋ ಆನ್ ಮಾಡ್ಕೊಂಡು ನಾವು ಧ್ಯಾನ ಮಾಡ್ತೀವಿ. ಆ ಧ್ಯಾನ ಮಾಡಿದಾಗ ಏನಾಗುತ್ತೆ, ನಮ್ಗೆ ಫುಲ್ಲು ಆಲೋಚನೆ ರಹಿತ ಸ್ಥಿತಿಗೆ ಹೋಗ್ತೀವಿ. ಅಂದ್ರೆ ನೀವ್ ಯಾವ ಟೈಮಲ್ಲಾದ್ರೂ ಬೇಕಾದ್ರೆ ಮಾಡ್ಬೋದು. ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅಷ್ಟು ಶ್ರೇಷ್ಠವಾದದ್ದು. ಅಂದ್ರೆ ಅವಾಗೆಲ್ಲ ದೇವತೆಗಳು ಓಡಾಡ್ತಾ ಇರ್ತಾರಂತೆ, ಅವಾಗ ನಮ್ಗೆ ಎಲ್ಲ ಒಳ್ಳೇದಾಗುತ್ತಂತೆ. ಆ ಮಾಡಿದಾಗ ಏನಾಗುತ್ತೆ, ನಮ್ಗೆ ಎಷ್ಟೋ ಅಪಾರವಾದ ಶಕ್ತಿ ಬರುತ್ತೆ. ಕಾಸ್ಮಿಕ್ ಪವರ್ ಅಂತಾರಲ್ಲ, ಆ ಕಾಸ್ಮಿಕ್ ಪವರ್ ನಮ್ಮಲ್ಲಿ 200 ಕ್ರಿಯೆಗಳಿಗೆ ನಮ್ ಒಳಗೆ ಆ ಶ್ವಾಸನ ಗಮನಿಸ್ತಾ ಇದ್ದಂಗೆ ಏನಾಗುತ್ತೆ, ನಮ್ಮ ನಾಡಿ ಮಂಡಲ ಶುದ್ಧಿ ಆಗುತ್ತೆ ಅಂತೆ. ಆ ನಾಡಿ ಮಂಡಲ ಶುದ್ಧಿ ಆದಂಗೆಲ್ಲ ನಮ್ ಮನ್ಸು ಆರಾಮ್ ಅನ್ಸುತ್ತಂತೆ. ಅಂದ್ರೆ ನಾವ್ ಮಾಡಿರೋದು ನಾವು ಜ್ಞಾನ ತಿಳ್ಕೊಂತ ಹೋಗ್ತೀವಲ್ಲ, ಆ ಜ್ಞಾನ ತಿಳ್ಕೊಂಡಾಗ ಏನಾಗುತ್ತೆ, ನಮ್ ಮನ್ಸು ಶುದ್ಧಿ ಆಗುತ್ತೆ. ನಾವು ತಿರ್ಗಾ ತಪ್ಪು ಮಾಡು ಅಂದ್ರೂ ಮಾಡಲ್ಲಂತೆ ಆ ಕೆಲ್ಸ ಮಾಡ್ತಾ ಇದ್ದಾಗ ನಮ್ಗೆ ಏನಾಗುತ್ತೆ, ಆತ್ಮ ಉನ್ನತಿ ಆಗುತ್ತೆ. ಆತ್ಮ ಯಾವಾಗ ಉನ್ನತಿ ಆದಾಗ ಆಗ ನಮ್ಗೆ ಎಷ್ಟೋ ಪ್ರಯೋಜನ ಇದೆ. ಈ ಜನ್ಮದಲ್ಲೇ ನಾವು ಇವಾಗ್ಲೂ ಎಂಜಾಯ್ ಮಾಡ್ಬೋದು. ಅಂದ್ರೆ ಈ ಧ್ಯಾನದಿಂದ ನಾವು ಆನಂದವಾಗಿದೀವಿ. ಇವಾಗ ಪ್ರಾಪಂಚಿಕ ಜೀವನ ನೋಡಿ, ಅವಾಗ ಹೇಗಿದ್ವಿ, ಇವಾಗ ಹೇಗಿದ್ವಿ ನೋಡಿ. ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ಹೇಗಿದ್ವಿ ನೋಡಿ, ಅಬ್ಸರ್ವ್ ಮಾಡಿ. ಅವಾಗ ಎಷ್ಟು ಎಲ್ಲ ಇದ್ಕೊಂಡು ಖುಷಿ, ಎಲ್ಲ ಇದ್ಕೊಂಡು ದುಃಖ, ಇವಾಗ ಏನು ಇಲ್ಲ ಅಂದ್ರೆ ಸುಖ ಪಡ್ತಿದೆ. ಅಂದ್ರೆ ನಮ್ಗೆ ಏನಾಗಿದೆ, ಪ್ರಾಪಂಚಿಕ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಯಾಕಂದ್ರೆ ಅದು ತಿಳ್ಕೊಳ್ತಾ ಇದೀವಿ. ಪ್ರಾಪಂಚಿಕವಾದದ್ದೆಲ್ಲ ಅಶಾಶ್ವತವನ್ನೇ, ಶಾಶ್ವತವಾದ ಆತ್ಮದ ಬಗ್ಗೆ ನಾವು ಎಷ್ಟು ತಿಳ್ಕೊಂತಾ ಹೋಗ್ತೀವೋ ಇವಾಗ ಈ ಜನ್ಮದಲ್ಲೇ ನಾವು ಎಂಜಾಯ್ ಮಾಡ್ಬೋದು. ಆಮೇಲೆ ಸತ್ತೋದ್ಮೇಲೆ ಮೇಲೆ ಕೂಡ ನಮ್ಗೆ ಸ್ವಾಗತಿಸ್ತಾರಂತೆ. ನಾವೆಲ್ಲ ಒಳ್ಳೆ ಇವಾಗ ಧ್ಯಾನ ಮಾಡ್ಬಿಟ್ಟು ಜ್ಞಾನ ತಿಳ್ಕೊಂಡು ನಾವು ಒಳ್ಳೇದ್ ಮಾಡ್ತಾ ಇದೀವಲ್ಲ, ಯಾರಿಗೂ ಹಿಂಸೆ ಕೊಡ್ತೀರಾ ಮಾಡ್ತಾ ಇದೀವಲ್ಲ, ಅಲ್ಲಿ ಹೋದ್ಮೇಲೂ ನಮ್ಗೆ ಆದರವಾದ ಸ್ವಾಗತ ಕೊಡ್ತಾರಂತೆ. ಯಾರು ಸ್ವಾಗತ ಕೊಡ್ತಾರಂದ್ರೆ ಪತ್ರಿಜಿ ಅಂತವ್ರು, ಆಮೇಲೆ ಕೃಷ್ಣ ಪರಮಾತ್ಮ, ಶಿರಡಿ ಬಾಬಾ, ವಿವೇಕಾನಂದ, ರಮಣ ಮಹರ್ಷಿ ಅವರೆಲ್ಲ ಹೇಳ್ಬಿಟ್ಟು ನಮ್ಗೆ ಇನ್ನೊಂದ್ ಜನ್ಮಕ್ಕೆ ಹೋಗ್ಬೇಕಂದ್ರೆ, ಮರುಜನ್ಮ ಚೆನ್ನಾಗಿರ್ಬೇಕಂದ್ರೆ ಈ ತರ ಅಂತ
ತರ ಹಿಂಟ್ಸ್ ಕೊಡ್ತಾರಂತೆ, ನಮ್ಗೆ ಒಳ್ಳೆ ಮಾರ್ಗಕ್ಕೆ ನಡಿಬೇಕು, ಹೀಗಿರ್ಬೇಕು ನಿಮ್ಗೆ. ತಿರ್ಗಾ ಆಮೇಲೆ ಅನುಕೂಲಕರವಾದ ಕುಟುಂಬವನ್ನು ನಮ್ಗೆ ಸೆಲೆಕ್ಟ್ ಮಾಡಕ್ ಕೊಡ್ತಾರಂತೆ. ಸೆಲೆಕ್ಟ್ ಮಾಡಕ್ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಚಾಯ್ಸ್ ಇರುತ್ತಂತೆ, ಈ ತರ ತಂದೆ ತಾಯಿನೇ ಬೇಕು ನಮ್ಗೆ, ಆ ತರನೇ ಆತರ ತಂದೆ ತಾಯಿ ಬೇಕು. ಆಮೇಲೆ ಇಂಥ ಕುಟುಂಬದಲ್ಲೇ, ಇಂಥ ಶ್ರೀಮಂತರ ಕುಟುಂಬದಲ್ಲೇ, ಇಲ್ಲಾಂದ್ರೆ ಯೋಗಿಗಳ ಕುಟುಂಬದಲ್ಲೇ ಹುಟ್ಟಾಗ ಏನಾಗುತ್ತೆ, ನಾವು ಒಳ್ಳೆ ಜ್ಞಾನ ಪಡ್ಕೊಂಡು ಒಳ್ಳೆ ಮಾರ್ಗದಲ್ಲಿ ಇರ್ತೀವಿ, ಯಾರಿಗೂ ಅನ್ಯಾಯ ಮಾಡಕ್ ಹೋಗಲ್ಲ. ಅನ್ಯಾಯ ಮಾಡದೇ ಇದ್ರೆ ನಮ್ಗೆ ಏನೂ ಆಗಲ್ಲ. ಇವಾಗ ನಾವು ಅನ್ಯಾಯ ಮಾಡೋದು, ಅದಕ್ಕೆ ಈ ಜನ್ಮ ಬಂದಿರೋದು. ನಾವು ಇವತ್ತು ಜನ್ಮದಲ್ಲೋ ಈ ಜನ್ಮದಲ್ಲೋ ಯಾರಿಗೂ ತೊಂದ್ರೆ ಕೊಟ್ಟಿರೋ ಆ ಅನುಭವ ಪಡಿಬೇಕಲ್ಲ. ನಾವ್ ಯಾವಾಗ ಪಡಿಬೇಕಂದ್ರೆ ಅದು ಅನುಭವ ಪಟ್ಟಾಗೆ ನಮ್ಗೆ ತಿಳಿಯುತ್ತೆ. ಕಷ್ಟ ಬಂದಾಗ್ಲೇ ನಮ್ಗೆ ಸುಖವ ಅರಿವಾಗೋದು. ಸುಖ ಇದ್ದಾಗ ನಮ್ಗೆ ಏನು ಆಲೋಚನೆ ಏನು ಅರಿವಾಗಲ್ಲ. ಯಾವಾಗ ಕಷ್ಟದಲ್ಲಿ ಇದ್ದಾಗೂ ನಮ್ಗೆ ಅರಿವಾಗುತ್ತಂತೆ. ಆ ಅರಿವಾದಾಗ ಏನಾಗುತ್ತೆ ಅಂದ್ರೆ ನಾವು ಪಾಠ ಕಲಿತೀವಂತೆ. ಆ ಪಾಠ ಕಲ್ತಾಗ ನಮ್ಗೆ ಇವಾಗ ಒಂದು ಕ್ಲಾಸ್ ಹೋಗ್ಬೇಕು ಅಂದ್ರೆ ನಾವು ಕಷ್ಟ ಪಟ್ರೇನೆ ಅಲ್ವಾ ನೆಕ್ಸ್ಟ್ ಕ್ಲಾಸ್ ಹೋಗೋದು. ಕಷ್ಟ ಪಡ್ಲಿಲ್ಲ ಅಂದ್ರೆ ಅದೇ ಇರೋ ಕ್ಲಾಸ್ ಅಲ್ಲೇ ಇರ್ತೀವಿ. ಅದಕ್ಕೆ ಇವಾಗ ಕಷ್ಟ ಪಟ್ರೆ ನಾವು ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತೀವಿ. ಯಾವಾಗ ನಾವು ಭಯದಿಂದ ಓಡೋಗ್ಬಾರ್ದು, ಅಯ್ಯೋ ಕಷ್ಟ ಬಂದಿದೆ ಅಂತ ಓಡೋಗ್ಬಾರ್ದು. ಅದ್ರಲ್ಲಿ ಇದೆ ಏನೋ ಪಾಠ ಕಲಿಯೋದಿದೆ, ಆ ಪಾಠನ ನಾನು ಎದುರಿಸ್ಬೇಕು. ಎದುರಿಸಿದಾಗೆ ನಿಮ್ಗೆ ಏನಾಗುತ್ತೆ, ಆತ್ಮೋನ್ನತಿ ಆಗತ್ತೆ. ಆತ್ಮ ಉನ್ನತಿ ಆದಾಗ ಏನಾಗುತ್ತೆ, ನಿಮ್ಗೆ ಇವಾಗ್ಲೂ ಚೆನ್ನಾಗಿರ್ತೀರಾ. ಮೇಲೋದ್ಮೇಲೂ ಅಲ್ಲಿ ಎಷ್ಟೋ ಲೋಕಗಳಿದೆ. ಇವಾಗ ಇದೇ ಪ್ರಪಂಚ ಅನ್ಕೊಂಡು, ಇದೇ ಶಾಶ್ವತ ಅನ್ಕೊಂಡು, ಇದೇ ಲೋಕ ದೊಡ್ಡ ಲೋಕ ಅನ್ಕೊಂಡಿದ್ವಿ ಅಲ್ಲ. ಮೇಲೋದ್ಮೇಲೆ ಎಷ್ಟೋ ಲೋಕಗಳಿದೆ ಅಂತೆ. ಆ ಲೋಕಗಳನ್ನ ನೋಡ್ಬೇಕು ಅಂದ್ರೆ ಮಣಿಸಕ್ಕೂ ಮುಂಚೆ ಮಣಿಸಬೇಕಂತೆ. ಆ ಮಣಿಸಕ್ಕೂ ಮುಂಚೆ ಮರಣಿಸ್ಬೇಕಂತ ಪುಸ್ತಕ ಬರ್ದಿದೆ ತಟವತಿ ವೀರರಾಘವ್ ಅವರು. ಮರಣ ನಂತರ ಏನಾಗುತ್ತೆ ಅಂತ ಎಲ್ಲ ನಮ್ಗೆ ಭೂಮಿಯಲ್ಲಿ ಇರ್ಬೇಕಾದ್ರೆ ಅದನ್ನೆಲ್ಲ ತಿಳ್ಕೊಂಡ್ರೆ ಮರಣ ನಂತರ ನಮ್ಗೆ ಭಯ ಆಗಲ್ವಂತೆ. ಆ ಸಹಾಯಕರು ಬಂದ ಜೊತೆ ತಕ್ಷಣ ಹೋಗ್ಬಿಡ್ತೀವಂತೆ. ಆ ಜ್ಞಾನ ಎಲ್ಲ ತಿಳ್ಕೊಂಡ್ಮೇಲೆ ನಮ್ಗೆ ಏನಾಗುತ್ತೆ, ಆಗ ನಾವು ಭಯ ಪಡಲ್ವಂತೆ, ಸಾಯೋಕ್ಕೂ ಭಯ ಪಡಲ್ವಂತೆ. ಈಗ ನನಗ್ ಸಾವು ಬರುತ್ತೆ, ನಾಳೆ ನಿಮ್ಗೆ ಸಾವು ಬರ್ಬೋದು. ಯಾರು ಶಾಶ್ವತವಲ್ಲ, ಅದನ್ನ ಎದುರಿಸ್ಬೇಕು. ಏನಾಗುತ್ತೋ ಆಗ್ಲಿ, ಅದನ್ನ ನಾವು ಮೆಟ್ಟಿ ನಿಲ್ಬೇಕು. ನಮ್ಗ್ ಸಮಸ್ಯೆಗಳು ಅಷ್ಟೇ. ಇವಾಗ ಸಮಸ್ಯೆ, ಕಷ್ಟ, ದುಃಖ, ನೋವು, ನಲಿವು, ಸುಖ, ದುಃಖ ಎಲ್ಲ ಅಶಾಶ್ವತವಾದದ್ದೇ. ಅದಕ್ಕೋಸ್ಕರನೇ ಭಯ ಪಡ್ತಿದ್ದೀರಾ. ಭಯ ಪಡ್ಬೇಡಿ, ಅದನ್ನ ಮೆಟ್ಟಿ ನಿಲ್ಲಿಸಿ, ಅದ್ರ ದಾಟ್ಕೊಂಡು ಎದುರಿಸಿ. ಏನಾಗುತ್ತೋ ಅದು ಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾನೆ, ನೀವು ನಿಮ್ ಪ್ರಯತ್ನ ಪಡಿ. ನೀವು ಆಳಕ್ ಬಿದ್ದಾಗ ನಾನು ಎತ್ತಕ್ ಬಂದೇ ಬರ್ತೀನಿ, ಯಾವ್ದೋ ಒಂದ್ ರೂಪದಲ್ಲಿ ಬರ್ತೀನಿ. ನಿಮ್ಮನ್ನ ಎದುರ್ ನಿಲ್ರಿ. ಕಷ್ಟ ಆಗ್ಲಿ, ಇವಾಗ ಸೂರ್ಯ ಆಗಿದ ತಕ್ಷಣ, ರಾತ್ರಿ ಆಗಿದ ತಕ್ಷಣ ಚಂದ್ರ ಬರ್ತಾನೆ, ಚಂದ್ರ ಆಗಿದ ತಕ್ಷಣ ಬೆಳಗ್ಗೆ ಸೂರ್ಯ ಆಗುತ್ತೆ. ಹಾಗೆ ನಮ್ ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ಯಾವ್ದು ಶಾಶ್ವತವಲ್ಲ. ಅದು ಒಂದ್ ಸ್ವಲ್ಪ ದಿನ ಅದು ಕಷ್ಟ ಪಡ್ಬೇಕು. ಆ ಕಷ್ಟ ಪಟ್ಮೇಲೆ ಆಮೇಲೆ ನಾವು ಗೊತ್ತಾಗುತ್ತಲ್ಲ ನಮ್ಗೆ ಏನಾಗ್ಬೇಕು, ಅದೆಲ್ಲ ಗೊತ್ತಾದ್ಮೇಲೆ ಅದು ಸರಿ ಹೋಗುತ್ತೆ ಅಂತ ಹೇಳಿ 2 ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಮಾನವನ ಆಲೋಚನೆ ಬಗ್ಗೆ ತುಂಬಾ ದೀರ್ಘವಾಗಿ ಸುದೀರ್ಘವಾದ ನಮ್ಗೆ ಜ್ಞಾನ ನೀಡಿದ್ರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ಸ್, ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬಹುದು. ಯೋಗೇಶ್ವರಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ. ಸುನೀತಾ ರಮೇಶ್ ನಮಸ್ಕಾರಗಳು, ಹಾಗೂ ಎಲ್ಲಾ ಧ್ಯಾನಿಗಳಿಗೂ. ಇವತ್ತು ಬಹಳ ಡಿಸ್ಟರ್ಬೆನ್ಸ್, ನಿಮ್ದು ಅಂತ ಗೊತ್ತಾಗ್ಲಿಲ್ಲ. ಒಳ್ಳೆ ವಿಷಯಗಳೆಲ್ಲ ಇತ್ತು, ಬಟ್ ಅಡೆತಡೆಗಳೇ ಜಾಸ್ತಿ ಇತ್ತು. ಅದೇ ಮೇಡಮ್, ಸ್ವಲ್ಪ ನೆಟ್ವರ್ಕ್ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಅನ್ಸುತ್ತೆ ಮೇಡಮ್, ಅಷ್ಟೇ. ಪೂರ್ತಿ ಮಳೆ ಇತ್ತು ಮೇಡಮ್. ಓಕೆ ಓಕೆ ಓಕೆ. ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ ಇವತ್ತು. ತುಂಬಾ ಚೆನ್ನಾಗಿದೆ. ಇವತ್ತು ಒಂದು ವಿಷಯ ಏನ್ ಶರೀರ, ಮನಸ್ಸು ಮತ್ತೆ ಇದು ಏನು ಆತ್ಮ, ಇದು 3 ನಮ್ಮಲ್ಲಿ ಒಂದು ಇದ್ರಲ್ಲಿ ಇರುತ್ತೆ. ಧ್ಯಾನ ಕೂತಾಗ ಆತ್ಮ ಮಾತ್ರ ಇರಲ್ಲ. ಆಲೋಚನೆ. ಖುಷಿ ಆಯ್ತು, ಗೊತ್ತಿರ್ಲಿಲ್ಲ. ಖುಷಿ ಆಯ್ತು ಮೇಡಮ್. 3 ಸೇರಿ ಒಂದು ದೇಹ ಆಗಿರುತ್ತೆ. ಧ್ಯಾನ ಕೂತ ಮಾಡುತ್ತೆ, ಧ್ಯಾನ ಅನ್ನೋದು ನನಗೆ ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ಯಾರನ್ನ ಮಾತಾಡಿ, ಇನ್ನೇನ ಡೌಟ್ಸ್ ಇದ್ರೆ ಕೇಳಿ, ನನ್ಗೆ ಗೊತ್ತಿರೋದು ಹೇಳ್ತೀನಿ.
ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಹಾ, ವಿಡಿಯೋ ಆನ್ ಇದೆ ಮೇಡಮ್. ಹೌದಾ? ಓಕೆ, ನೆಟ್ವರ್ಕ್ ಇಶ್ಯೂ ಇರುತ್ತೆ, ಹಂಗಾಗಿ ಪ್ರಾಬ್ಲಮ್. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಅದಕ್ಕೆ ಆ ತರ ಕಟ್ ಆಗ್ತಾ ಇದೆ ಅಷ್ಟೇ. ಹೌದು. ನೆಟ್ವರ್ಕ್ ಪ್ರಾಬ್ಲಮ್. ಪರವಾಗಿಲ್ಲ ಮೇಡಮ್. ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ತಮ್ಮ ಸೆಷನ್ ತುಂಬಾ ಎಲ್ಲ ಸೆಷನ್ ಒಳ್ಳೆ ಕೇಳಿದ್ದೇನೆ. PMC ತರಂಗ ಬೇರೆ ಬೇರೆ ಚಾನಲ್ ಕೇಳಿದ್ದೇನೆ. ತುಂಬಾ ಸುದೀರ್ಘವಾಗಿ ಆಳವಾಗಿ ಅಗ್ದಿ ಪರ್ಫೆಕ್ಟ್ ಆಗಿ ನೀವು ಸೆಷನ್ ಕೊಡ್ತೀರಾ. ಎಲ್ಲ ಒಂದು ಆತ್ಮ ಬಗ್ಗೆ ಆಯ್ತು, ಆಮೇಲೆ ರಜೋಗುಣ, ಆಮೇಲೆ ಅದ್ಭುತ ಆಲೋಚನೆಗಳು, ನಡಬರ್ಕೆ ವಿವರಣೆಯಾಗಿ ಸ್ಪಷ್ಟವಾಗಿ ಹೇಳಿದ್ರಿ. ಧ್ಯಾನದ ಬಗ್ಗೆನೂ ಹೇಳಿದ್ರಿ. ನಿಜವಾಗ್ಲೂ ಅದು ನಿರ್ಗುಣ ಬಗ್ಗೆ ವಿವರವಾಗಿ ಹೇಳಿದ್ರಿ. ನಿರ್ಗುಣ ಅಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ ಅವ್ರು ಇರ್ತಾರೆ. ನಿರ್ಗುಣ ಅಂತಂದ್ರೆ ತಮ್ಮ ಸ್ವಾರ್ಥ ಏನ್ ಇರಲ್ಲ. ನಿರ್ಗುಣ ಅಂದ್ರೆ ತಮ್ಮ ಸ್ವಾರ್ಥ ಇರೋದ್ರು ಪರರ ಸಲುವಾಗಿ ತ್ಯಾಗ ಮಾಡ್ತಾ ಇರ್ತಾರೆ ಹೆಚ್ಚು. ಹಿಂಗ ರಜೋಗುಣದವರು ಮಾಡ್ಬೇಕನ್ನೋ ಎಲ್ಲ ವ್ಯವಸ್ಥೆ ಇರುತ್ತೆ ತಮ್ಮಲ್ಲಿ, ಮಾಡ್ಬೇಕನ್ನೋ ಮನಸ್ಸಿರಲ್ಲ, ಎಲ್ಲ ವ್ಯವಸ್ಥೆ ಇರುತ್ತೆ. ಹಾಗೆ ಅದ್ಭುತ ಆಲೋಚನೆಗಳು ಅಂತೇಳಿ, ಅದ್ಭುತ ಆಲೋಚನೆಗಳು ಒಬ್ಬ ಎನ್ರೈನ್ಮೆಂಟ್ ಮಾಸ್ಟರ್ಸ್ ಮಾತ್ರ ಅದ್ಭುತ ಆಲೋಚನೆಗಳು ಬರ್ತಾ ಇರ್ತವೆ. ಅಂದ್ರೇನು? ಅದ್ಭುತ ಆಲೋಚನೆಗಳು ಥರ್ಡ್ ಐ ಓಪನ್ ಆದಾಗ ಅದ್ಭುತ ಆಲೋಚನೆಗಳಿಗೆ ಮಹತ್ವ ಇರುತ್ತೆ. ಯಾವಾಗ ಥರ್ಡ್ ಐ ಓಪನ್ ಆಗತ್ತೆ, ಆ ಒಂದು ಏನು ಆಲೋಚನೆ ಮಾಡ್ತೀವಿ ಅದೇ ಆಗತ್ತೆ. ಅದು ಅಂತ ಒಂದು ಅದ್ಭುತ ಆಲೋಚನೆ ಯಾರಂದ್ರೆ ನಮ್ಮ ಪತ್ರಿಜಿಯವರ ಕಡೆ ಮಾತ್ರ ಇರುತ್ತೆ. ಕೇವಲ ದೃಷ್ಟಿ ಹರಿಸಿದ್ರೆ ಸಾಕು, ಆ ದೃಷ್ಟಿಯಲ್ಲಿ ಏನಿದೆ ಅನ್ನೋದು ಎಲ್ಲ ಅಡಗಿರುತ್ತೆ. ಅಂತ ಒಂದು ಶಕ್ತಿ ಆ ಒಂದು ಎಂಟರ್ಟೈನ್ಮೆಂಟ್ ಮಾಸ್ಟರಿಗೆ ಮಾತ್ರ ಇರಕ್ಕೆ ಸಾಧ್ಯ. ಎಲ್ಲದನ್ನು ಒಂದು ಅದ್ಭುತವಾಗಿ ಹಂಚ್ಕೊಂಡ್ರಿ. ಧ್ಯಾನ ಬಗ್ಗೆನೂ ಹೇಳಿದ್ರಿ. ದಿನಾಲು ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಮಾಡ್ತಾ ಧ್ಯಾನ ಘಟಿಸುತ್ತೆ. ಧ್ಯಾನ ಅದ್ಭುತವಾದ ಶಕ್ತಿ. ಧ್ಯಾನ ಮಾಡುವುದಂತಂದ್ರೆ ಎಷ್ಟು ಸುಲಭ ಅಲ್ಲ. ಧ್ಯಾನ 8 ತಾಸು 3 ತಾಸು ಮಾಡ್ತೀವಿ ನಿಜ. ನಾವು ಎಷ್ಟು ತಾಸು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಧ್ಯಾನ ಎಷ್ಟು ಘಟಿಸ್ತು ಅನ್ನೋದು ಮುಖ್ಯ. ಗುಣ ಚೇಂಜ್ ಆಗಿದೆ ಅಂತ ಗುಣ ನಾವು ನೋಡ್ಬೇಕು. ಅದಾಗಿದೆ, ಈ ಅನುಭವ ಆಗಿದೆ, ಆ ಅನುಭವ ಆಗಿದೆ ಎಲ್ಲ ನೋಡ್ಬೇಕಾಗಿರೋದು. ಗುಣಗಳು ಚೇಂಜ್ ಆಗಿದ್ಯಾ ಅದನ್ನ ನೋಡ್ಬೇಕು. ಗಣಪತಿ ವೀರರಾಘವ ರಾಜಲಕ್ಷ್ಮಿ ಮೇಡಮ್ ಏನ್ ಹೇಳ್ತಾರೆ ಗೊತ್ತಾ? ಅವ್ರ ಬಗ್ಗೆ ಏನು ಅಂದ್ರೆ ಅನುಭವಕ್ಕೆ ಏನು ಕೇಳಲ್ಲ, ಅವ್ರು ಏನು ಕೇರ್ ಮಾಡಲ್ಲ. ನಿನ್ ಗುಣ ಎಷ್ಟು, ನೀನ್ ಧ್ಯಾನ ಮಾಡಿದ್ಯಾ, ಧ್ಯಾನದಿಂದ ಶಕ್ತಿ ಪಡಿತೀರಾ, ಆ ಧ್ಯಾನ ಶಕ್ತಿಯಿಂದ ಜ್ಞಾನ ತಿಳ್ಕೊಂತೀರಾ, ಆ ಜ್ಞಾನದಿಂದ ನೀವ್ ಏನ್ ಕಲ್ತಿದ್ದೀರಾ, ಆ ಒಳ್ಳೆ ಗುಣಗಳನ್ನ ನೀವು ಆಚರಿಸಿ ಅನುಭವಿಸಿ ಆಮೇಲೆ ಆಚರಿಸಿದಾಗ ಏನಾಗುತ್ತೆ, ನಾವು ಹೇಳೋರಂತ ಆಗ್ತೀವಿ. ಅಂದ್ರೆ ನಮ್ಮನ್ನ ನೋಡಿ ಬೇರೆಯವ್ರು ಚೇಂಜ್ ಆಗ್ಬೇಕು, ಆತರ ನಾವು ಹೇಳ್ಬೇಕು. ಆ ಜ್ಞಾನ ನಾವು ಪಡ್ಕೋಬೇಕು. ಅಂದ್ರೆ ಎಲ್ಲರಿಗೂ ಒಬ್ಬೊಬ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನ್ಗೆ ಮೂರನೇ ಕಣ್ಣು ಅದು ಕಾಣಿಸ್ತು ಅದಲ್ಲ ಮೇನ್. ನಾವು ಎಷ್ಟು ತಿಳ್ಕೊಂಡು ನಾವು ಗುಣಗಳು ಚೇಂಜ್ ಮಾಡ್ಕೊಂಡು ಆ ಜ್ಞಾನ ಪಡ್ಕೊಂಡು ಅದನ್ನ ನಾವು ಪರಿವರ್ತನೆಗೊಂಡು ಬೇರೆಯವ್ರಿಗೆ ಮಾದರಿ ಆಗ್ಬೇಕು. ನಾವು ಅಂದ್ರೆ ನಮ್ಮನ್ನ ನೋಡಿ ಬೇರೆಯವ್ರು ಚೇಂಜ್ ಆಗ್ಬೇಕು. ಆ ರೀತಿ ನಾವು ಈ ಜ್ಞಾನ ನಿಜವಾಗ್ಲೂ ಮೂರ್ ಗುರುಗಳು ಸಿಕ್ಕಿದ್ದಾರೆ ನಮ್ಗೀಗ. ಗಣಪತಿ ವೀರರ ಅಂದ್ರೆ ಪತ್ರಿಜಿಸ್ಟ್ ಅವರು, ರಾಘವರಾವ್ ಸರ್, ರಾಜಲಕ್ಷ್ಮಿ ಅವರು. ಅಂದ್ರೆ PS ಸಮಲ್ಲಿ ಯಾರು ಹತ್ರ ತಗೊಳ್ಳಲ್ಲ ಕ್ಲಾಸಸ್, 3 days ಕ್ಲಾಸಸ್, ರೆಸಿಡೆನ್ಷಿಯಲ್ ಕ್ಲಾಸ್. ಅಂದ್ರೆ 1 ದಿನಕ್ಕೆ 10 hours ಧ್ಯಾನ ಮಾಡಿಸ್ತಾರೆ. ಅಂದ್ರೆ ಫುಡ್ ಅಕಾಮಿಡೇಷನ್, ಅಂದ್ರೆ ಅಕಾಮಿಡೇಷನ್ ಎಲ್ಲ, ರಾತ್ರಿ ಮಲ್ಕೊಳ್ಳೋಕೆ ಅಕಾಮಿಡೇಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬಿಸಿ ಊಟ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಸಿ ಊಟ, ಟೈಮ್ಗೂ ನಮ್ಗೆ ಎಷ್ಟು ಸಾತ್ವಿಕ ಆಹಾರ ಫುಡ್ ಕೊಡ್ತಾರೆ. ಅಲ್ಲಿ ಹೋಗಿ ನಾವು ಎಷ್ಟು ಚೆನ್ನಾಗಿ ಒಂದ್ 9 ತಿಂಗಳಿಂದ ಅಲ್ಲಿ ಹೋಗ್ತಾ ಇದೀನಿ. ಅಲ್ಲಿ ಹೋದ್ಮೇಲೆ ನಾನ್ ನಿಜವಾಗ್ಲೂ ಎಷ್ಟು ಚೇಂಜಸ್ ಕಾಣಿಸಿದೆ ಅಂದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಆ ಶಕ್ತಿ ಪಡ್ಕೊಂಡು ಆ ಜ್ಞಾನ ಪ್ರತಿದಿನ ಧ್ಯಾನ ಮಾಡಿದ ತಕ್ಷಣ ಆ ಜ್ಞಾನ ತಿಳ್ಕೊಂತಾ ಇರ್ತೀನಲ್ಲ, ಆ ಜ್ಞಾನದಿಂದ ನಾನು ಇವಾಗ ಹೇಳ್ಬನ್ನೆ. ಇಲ್ಲಾಂದ್ರೆ ನಾನು ಏನು ಹೇಳಕ್ ಆಗ್ತಿರ್ಲಿಲ್ಲ. ನನ್ಗೆ ಗೊತ್ತಿರೋ ಜ್ಞಾನ, ಅವ್ರು ಹೇಳ್ಕೊಟ್ಟಿರೋ ಜ್ಞಾನನೇ ನಾನು ನಿಮ್ಗೆ ತಿಳಿಸ್ತಾ ಇರೋದು. ಆ ತರ 10 ಜನಕ್ಕೆ ನಾವ್ ಹೇಳ್ದಾಗ ನಾವು ನಮ್ಮ ಆತ್ಮ ಉನ್ನತಿ ಆಗುತ್ತಂತೆ. ಅವಾಗ ನಮ್ ಶಕ್ತಿ ಬೆಳೆಯುತ್ತಂತೆ. ಆ ಶಕ್ತಿ ಬೆಳೆದಾಗ ಏನಾಗುತ್ತೆ, ನಾವು ಒಳ್ಳೆತನದಿಂದನೇ ನಡ್ಕೊಂತೀವಿ. ಹಾಗಾಗಿ ಈ ತರ ಧ್ಯಾನ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ನಿಜ ಮೇಡಮ್. ಧ್ಯಾನ ಘಟಿಸಿದಾಗ ಮಾತ್ರ ಮನುಷ್ಯನ ಬದಲಾವಣೆ ಆಗ್ತದೆ ಸಾಧ್ಯ ಮೇಡಮ್. ಗೊತ್ತಾಗತ್ತೆ ನಾವು ಧ್ಯಾನ ಎಷ್ಟು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವ್ ಎಷ್ಟು ಬದಲಾವಣೆ ಆಗಿವಿ ಅನ್ನೋದು ಬಹಳ ಮುಖ್ಯ ಇರುತ್ತೆ ಇಲ್ಲಿ. ನಾವು 10 ವರ್ಷ ಮಾಡಿರ್ಬೋದು, 8 ತಾಸು ಮಾಡ್ಬೋದು, 2 ತಾಸು ಮಾಡ್ಬೋದು. ನಮ್ಮಲ್ಲಿ ಏನ್ ಬದಲಾವಣೆ ಕಂಡ್ಕೊಂಡ್ವಿ ಅದು ಮುಖ್ಯ. ನಮ್ಮ ಭೌತಿಕ ಬಗ್ಗೆ ಬದಲಾವಣೆ ಇರ್ಬೋದು, ಅಥವಾ ನಮ್ಮ ಮಾನಸಿಕ ಬದಲಾವಣೆ ಇರ್ಬೋದು, ನಮ್ಮ ಮನಸ್ಸು ಬದಲಾವಣೆ ಇರ್ಬೋದು. ಎಲ್ಲದನ್ನು ಬದಲಾವಣೆ ಆಗಕ್ಕೆ ಧ್ಯಾನನೇ ಕಾರಣ. ಆ ಧ್ಯಾನದಿಂದ ತುಂಬಾ ಅದ್ಭುತವಾದ ಒಂದು ಶಕ್ತಿ ಇದೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಧ್ಯಾನ ಮಾಡುವಾಗ
ಒಂದ್ ಸೆಕೆಂಡ್ನಾಗ ಕೂಡ ಬಂದ್ ಹೋಗುತ್ತೆ. ಅದು ಒಂದ್ ಸೆಕೆಂಡ್ ಚಕ್ ಅಂತ ಒಂದು ಎನರ್ಜಿ ಬಂದ್ ಹೋಗುತ್ತೆ. ಅದು ಕೂಡ ಧ್ಯಾನದಲ್ಲೇ ಅಷ್ಟೇ ಅದು ಬದಲಾವಣೆ ಅವರಲ್ಲಿ ಕಂಡ್ಕೊಡುದು. ಎಲ್ಲರಿಗೂ ಅನುಭವ ಆಗ್ಬೇಕಂತೇನಿಲ್ಲ. ಕೆಲವರಿಗೆ ಅನುಭವ ಆಗುತ್ತೆ, ಕೆಲವರಿಗೆ ಅನುಭವ ಆಗಲ್ಲ. ಅನುಭವ ಆಗ್ತಾ ಆಗ್ತಾ ಕ್ರಮೇಣ ಮಾಯ ಆಗ್ಬಿಡುತ್ತೆ. ಅದು ಸ್ಟಾರ್ಟಿಂಗ್ ಅಷ್ಟೇ ಅನುಭವ ಬರ್ತವೆ, ಆಮೇಲೆ ಅವೆಲ್ಲ ಮಾಯ ಆಗ್ಬಿಡ್ತವೆ. ಯಾವ ಅನುಭವ ಬರಲ್ಲ. ಮುಂದ್ ಬರ್ತಕ್ಕಂಥದ್ದು ಎಲ್ಲ ಅಂದ್ರೆ ಎನರ್ಜಿ ಬರ್ತದೆ. ಆ ಎನರ್ಜಿಯಿಂದನೇ ನಾವೆಲ್ಲ ಬದಲಾವಣೆ ಆಗ್ತೇವೆ. ನಮ್ಮ ಮಾತು ಬದಲಾಗ್ತೇವೆ, ನಮ್ಮ ಶೈಲಿ ಬದಲಾಗುತ್ತೆ. ಪ್ರತಿಯೊಂದನು ಅಲ್ಲಿ ಅರ್ಥಗರ್ಭಿತವಾದ ಮಾತುಗಳು ಬರ್ತಾ ಇದಾವೆ. ಪ್ರತಿಯೊಂದನು ಬದಲಾವಣೆ ನಾವು ಕಂಡ್ಕೊಳ್ತಾ ಇದೀವಿ. ಅಲ್ಲಿ ಏನಾಗುತ್ತೆ, ಹೆಚ್ಚು ಧ್ಯಾನ ಮಾಡಿದಾಗ ಹೆಚ್ಚು ಶಕ್ತಿ ಎನರ್ಜಿ ಪಡ್ಕೊಂಡಾಗ ನಮ್ಮ ಮಾತು ಕಡಿಮೆ ಆಗ್ತಾ ಇದ್ದಾವೆ. ನಾವು ಜಾಸ್ತಿ ನಾವ್ ಏನ್ ಮಾತಾಡ್ಬೇಕಾದ್ರೂ ಒಂದೇ ಎರಡು ಮಾತು ಅಷ್ಟೇ ಅದರಲ್ಲೇ ಅರ್ಥ ಇರುತ್ತೆ. ನಾವು ಹಲವಾರು ಮಾತಾಡಿ ಮಾತಾಡಿ ಅದನ್ನೇನಂದ್ರೆ ಅದ್ರಲ್ಲಿ ಅರ್ಥ ಏನಿರುತ್ತೆ. ಜಾಸ್ತಿ ಮಾತು ಕಮ್ಮಿ ಮಾಡ್ಬೇಕು. ಯಾವ ಮಾತಾಡ್ಬಿಟ್ಟು ಧ್ಯಾನ ಮಾಡ್ಬಿಟ್ಟು ಜಾಸ್ತಿ ಮಾತಾಡ್ಬಿಟ್ಟು ಶಕ್ತಿ ಕಳ್ಕೊಂಡ್ ಬಿಡ್ತೀವಂತೆ. ಆ ಶಕ್ತಿ ಕಳ್ಕೊಬಾರ್ದು, ಎಷ್ಟು ಮಾತಾಡ್ಬೇಕು. ಮಾತಾಡ್ದಾಗ ಏನಾಗುತ್ತೆ, ನಮ್ಮಲ್ಲಿ ಇನ್ನ ಬೇರೆಯವ್ರನ್ನ ಗ್ರಹಿಸೋ ಶಕ್ತಿ ಬರುತ್ತಂತೆ. ಅವ್ರು ಹೆಂಗಿರುತ್ತೆ ಅಂದ್ರೆ ನಾವು ಮಾತಾಡ್ತಾ ಇದ್ರೆ ನಾವು ಗ್ರಹಿಸಕ್ ಆಗಲ್ವಂತೆ. ಬೇರೆಯವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಮೇಧಸ್ ಬೆಳೆಯುತ್ತಂತೆ, ಆ ಬುದ್ಧಿ ಬೆಳೆಯುತ್ತಂತೆ. ಬುದ್ಧಿ ಬೆಳೆದಾಗ ಏನಾಗುತ್ತೆ, ಅವ್ರ ಕ್ಯಾರೆಕ್ಟರ್ ಎಲ್ಲ ನಮ್ಗೆ ಗೊತ್ತಾಗೋಗ್ಬಿಡುತ್ತಂತೆ. ಮಗ ನೋಡ್ತಾ ಇದ್ದಂಗೆ ತಿಳ್ಕೊಂಡ್ಬಿಡ್ತೀವಂತೆ. ಆ ತರ ನಮ್ಗೆ ಆ ಶಕ್ತಿ ಬರುತ್ತಂತೆ. ಅದೇ ಎನರ್ಜಿ. ಓಕೆ ಮೇಡಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನೀವು ಎಲ್ಲ ಕರೆಕ್ಟ್ ಆಗಿ ಎಲ್ಲ ತಿಳ್ಕೊಂಡು ನಾನು ಹೇಳಿರೋ ಎಲ್ಲ ಪ್ರತಿಯೊಂದು ಪಾಯಿಂಟ್ ಬರ್ಕೊಂಡು ಹೇಳಿರ್ತೀರಲ್ಲ, ತುಂಬಾ ಧನ್ಯವಾದ. ಶ್ರೀ ಯಾರು ಶ್ರೀ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ತಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಇವತ್ತು ಧ್ಯಾನ ಮಾಡುವಾಗ ಒಂದು ಎಳ್ಕೊಂಡಾಗ ಒಂದು ಲೈಟ್ ಇಂದ ನನಗೆ ಸುಳ್ಳಿ ಬಂತು, ಮತ್ತೆ ಸುಳ್ಳಿ ಲೈಟ್ ಕಡೆನೆ ಹೋಯ್ತು. ಏನಕ್ಕೋಸ್ಕರ ಆತರ ಬಂತು ಅರ್ಥ ಆಗಿಲ್ಲ ಮೇಡಮ್. ವಾಯ್ಸ್ ಅರ್ಥ ಆಗಿಲ್ಲ. ಬ್ರೇಕ್ ಆಗ್ತಾ ಇದೆ. ಅಂದ್ರೆ ಇವಾಗ ಧ್ಯಾನ ಮಾಡ್ತಾ ಕೂತಿರೋವಾಗ ನನ್ನ ಎದುರುಗಡೆಯಿಂದ ಒಂದು ಬಲ್ಪಿಂದ ಸುಳ್ಳಿ ನನ್ನ ಉಸಿರು ಹೇಳ್ಕೊಂಡಾಗ ಸುಳ್ಳಿ ಆಗ ನನ್ನ ಮಕ್ಕಳಿಗೆ ಬಂತು. ಮತ್ತೆ ಸುಳ್ಳಿಯಿಂದ ಬಲ್ಪ್ ಕಡೆನೆ ಹೋಯ್ತು. ಏನಕ್ಕಾದ ಅರ್ಥ ಏನು? ಅಶೋಕ್ ಸರ್ ಇದಾರೆ, ಮೇಡಮ್ ಇದಾರೆ, ಇಬ್ರು ಮಾಸ್ಟರ್ಸ್ ಇದೀರಾ. ಇದು ನಮಗೆ ಮೊದಲನೇ ಅನುಭವ, ಎಕ್ಸ್ಪೀರಿಯನ್ಸ್ ಧ್ಯಾನದಲ್ಲಿ. ಒಂಚೂರು ಗೈಡ್ಲೈನ್ ಕೊಟ್ರೆ. ಏನಿಲ್ಲ ಮೇಡಮ್, ಅದು ಆಕ್ಚುಲಿ ಅದು ಧ್ಯಾನ ಮಾಡ್ತಿರ್ತೀವಲ್ಲ, ಆ ಶಕ್ತಿ ನಮ್ಮೊಳಗೆ ಪ್ರವರ್ತಿರುತ್ತೆ. ಆ ಪ್ರವರ್ತಿರೋ ಶಕ್ತಿ ನಮ್ಮಲ್ಲಿ ಹೋಗಿರುತ್ತೆ. ನಾಡಿ ಮಂಡಲ ಎಲ್ಲ ಶುದ್ಧಿ ಆಗ್ತಾ ಇರುತ್ತೆ. ಅದು ನಿಮ್ಗೆ ಮೂರನೇ ಕಣ್ಣಿಂದ ಎಲ್ಲ ಕಾಣಿಸ್ತಾ ಇರುತ್ತೆ ಅಷ್ಟೇ ಹೊರತು ಅದರಿಂದ ಏನು ಈ ಪ್ರಯೋಜನ ಇಲ್ಲ. ಅದೇನು ಸುಮ್ಮನೆ ಸಾಕ್ಷಿಪೂರ್ವಕ ಗಮನಿಸ್ಬೇಕು ಅಷ್ಟೇ ಹೊರತು ಅದನ್ನ ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ಭಯ ಪಡ್ಬಾರ್ದು. ಎಲ್ಲ ನೋಡ್ಕೊಂತಾ ಹೋಗ್ಬೇಕು, ಅದನ್ನ ಗಮನಿಸ್ತಾ ಹೋಗ್ಬೇಕು. ಗಮನಿಸ್ತಾ ಏನ್ ಮಾಡ್ತೀವಿ, ಎಲ್ಲ ಹೊರಟೋಗುತ್ತೆ. ಆಲೋಚನೆ ರಹಿತ ಸ್ಥಿತಿಗೆ ಬಂದ್ಬಿಡ್ತೀವಿ. ಯಾವಾಗ ಆಲೋಚನೆ ರಹಿತ ಸ್ಥಿತಿಗೆ ಬರ್ತೀವೋ ಅವಾಗ ಧ್ಯಾನ ಆಗಿದೆ ಅಂತ ಅರ್ಥ. ಅದು ಬಂದಿದೆ, ಇದು ಬಂದಿದೆ, ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಏನು ನೋಡ್ಬಾರ್ದು. ಅದು ಏನಾಗಿದೆ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಅದು ಶುದ್ಧಿ ಆಗ್ತಾ ಇದೆ. ನಿಮ್ಗೆ ಯಾವ್ದೋ ಒಂದು ಪಾರ್ಟ್ ಮಲಿನ ಆಗಿರುತ್ತೆ ಅನ್ಕೊಳ್ಳಿ, ಆ ಪಾರ್ಟ್ ಆ ಎನರ್ಜಿ ಪಾಸ್ ಆಗಿರೋಕ್ಕೆ ಆ ಪಾರ್ಟ್ ಶುದ್ಧಿ ಆಗುತ್ತೆ ಅಷ್ಟೇ ಹೊರತು ಅದರಿಂದ ಭಯ ಪಡೋ ಅವಸರವಿಲ್ಲ. ಅದರಿಂದ ಭಯ ಪಡಕ್ ಹೋಗ್ಬೇಕು. ಇದು ಒಳ್ಳೇದಾಗುತ್ತೆ ಅಂತ, ಹೀಲ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಧ್ಯಾನ ಮಾಡುವಾಗ ಎನ್ವೈರನ್ಮೆಂಟ್ ಏನಿರುತ್ತೆ ಸುತ್ತಮುತ್ತಲು ಓರ ಅನ್ನೋದು ಎನರ್ಜಿ ಇರುತ್ತೆ ಅಲ್ಲಿ. ಅದು ನಾವು ಪಾಸಿಟಿವ್ ಆಲೋಚನೆ ಮಾಡ್ಬೇಕು. ಪಾಸಿಟಿವ್ ಆಗಿದ್ದಾಗ ನಮ್ಮಲ್ಲಿರ್ತಕ್ಕಂಥ ಕಾನ್ಸಿಯಸ್ ಮೈಂಡ್ ಇಂದ ಸಬ್ ಕಾನ್ಸಿಯಸ್ ಮೈಂಡ್ ಇದೆ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಕೆಲವೊಂದು ನೆಗೆಟಿವ್ ಆಲೋಚನೆಗಳಿರ್ತವೆ, ಭಯರಹಿತವಾಗಿ ಆಲೋಚನೆಗಳಿರ್ತವೆ. ನಾವು ಧ್ಯಾನ ಮಾಡುತ್ತೇವೆ, ಕೆಲವೊಂದ್ ಸಾರಿ ಬರ್ತಿರ್ತವೆ, ಇಲ್ಲಂತಲ್ಲ. ಅದು ನಮಗೆ ಫೋಕಸ್ ಆಗಿ ಕಾಣ್ತಿರ್ತೈತೆ, ಇಲ್ಲಂತಲ್ಲ. ಅದು ಕ್ರಮೇಣ ಹೋಗುತ್ತೆ. ಭಯ ಪಡುವಂಥದ್ದು ಏನು ಅವಶ್ಯಕತೆ ಇರಲ್ಲ. ಅದು ಕ್ರಮೇಣ ಧ್ಯಾನ ಮಾಡ್ತಾ ಎಲ್ಲದೂ ಹೊರಟೋಗುತ್ತೆ. ಯಾವಾಗ ಕಾನ್ಸಿಯಸ್ ಇಂದ ಸಬ್ ಕಾನ್ಸಿಯಸ್ ಬರುತ್ತೆ, ಶೂನ್ಯ ಸ್ಥಿತಿಯಲ್ಲಿ ಹೋದಾಗ ಪ್ರತಿಯೊಂದನ್ನು ನಿರ್ವಿಕಾರ ನಿರಾಕಾರ ಕಂಡ್ಕೊಳ್ತೀವಿ ನಾವು. ಅಲ್ಲಿವರೆಗೂ ಈ ಸ್ಥಿತಿ ಬರ್ತದೆ ಅಷ್ಟೇ. ಮುಂದೆ ಕ್ರಮ ಎಲ್ಲ ಶೂನ್ಯವಾಗಿ ಬಿಡುತ್ತೆ. ಅದು ಈ ತರ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಬೇರೆ ಯಾರಾದ್ರೂ ಪ್ರಶ್ನೆಗಳಾಗ್ಲಿ ಅನುಭವ ಆಗ್ಲಿ ಹಂಚ್ಕೊಳೋದಿದ್ರೆ ಹಂಚ್ಕೊಬಹುದು.
ಭೋಜೇಗೌಡ ಅವರು ಏನಾದ್ರು ಕೇಳ್ತೀರಾ ಸರ್? ಹಲೋ ಹಾ ಸರ್ ಹೇಳಿ. ಹಲೋ ಮೇಡಮ್, ಹಾ ಹೇಳಿ ಸರ್. ನಾವು 2 days ಆಯ್ತು ಮೇಡಮ್ ಜಾಯ್ನ್ ಆಗಿ. ಹೌದಾ ಸರ್? ಇನ್ನು ಸ್ವಲ್ಪ ನಾನು ಇನ್ನೊಂದು 2 days 3 days ಅಲ್ಲಿ ನಾನು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಗಬೇಕು ಮೇಡಮ್. ನಾನು ಹೊಸದಾಗಿ ಧ್ಯಾನ ಇದೆಲ್ಲ ಸ್ವಲ್ಪ ಇದು ಮಾಡ್ಕೊಂತಾ ಇದ್ದೆ. ಸ್ವಲ್ಪ ನೋಡ್ತಿರ್ತೀನಿ ಮೇಡಮ್. 2 days ನಾನು ಅದನ್ನ ಸ್ವಲ್ಪ ತಿಳ್ಕೊಂತೀನಿ ಮೇಡಮ್. ಒಳ್ಳೇದಾಗ್ಲಿ ಸರ್, ಮಾಡಿ ಧ್ಯಾನ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಪ್ರೋಗ್ರಾಮ್ 2 ದಿವಸದಿಂದ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ. ಒಳ್ಳೊಳ್ಳೆ ವಿಷಯ ತಿಳಿತಾ ಇದೆ. ನಾನು ಇದ್ರಲ್ಲಿ ಹೊಸ ಅನುಭವ ಇದೆ ನನಗೆ. ಯಾವತ್ತು ನಾನು ಧ್ಯಾನ ಇದ್ರ ಬಗ್ಗೆ ನಾನು ಗೊತ್ತಿರಲಿಲ್ಲ, ಹೊಸದಾಗಿ ಮಾಡ್ತಾ ಇದ್ದೀನಿ ಮೇಡಮ್. ನಿಮ್ಮ ಎಲ್ಲ ಅನುಕರಣೆ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿದೆ, ಒಳ್ಳೆ. ಥ್ಯಾಂಕ್ ಯು ಮೇಡಮ್. ಸರ್ ಹಾಗೆ ನಿಮಗ್ ಗೊತ್ತಿರೋರ್ಗೆ ಇನ್ನ 3-4 ನಿಮಗ್ ಪರಿಚಯ ಇರೋರ್ಗೆಲ್ಲ ಈ ಫೌಂಡೇಶನ್ ಬಗ್ಗೆ ಮತ್ತೆ ಈ ಝೂಮ್ ಲಿಂಕ್ ನೆಲ್ಲ ಶೇರ್ ಮಾಡಿ, ಅವರು ಕೂಡ ಜಾಯಿನ್ ಆಗ್ಲಿ, ಅವರು ಕೂಡ ಧ್ಯಾನ ಎರಡೂ ಮಾಡ್ಲಿ, ಅವರಲ್ಲೂ ಬದಲಾವಣೆ ಆಗ್ಲಿ ಅಂತ ಕೇಳ್ಕೊಂತೀವಿ ಸರ್. ಹೌದೌದು, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಾದ್ರೂ ಅನುಭವನ ಹಂಚ್ಕೊಂತೀರಾ? ನಾಗ್ ಸುಂದರ್ ಸರ್ ಮಾತಾಡ್ತೀರಾ? ಶಿಲ್ಪಾ ಮೇಡಮ್ ಮಾಡಿದ್ದಾರೆ, ಮಾತಾಡಿ. ಹಲೋ ನಾಗ್ ಸುಂದರ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಮಾತಾಡಿ ಸರ್. ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂತು. ಮನಸ್ಸು, ಆತ್ಮ ಮತ್ತೆ ಶರೀರ ಇದರ ಬಗ್ಗೆ ಯಾವ ರೀತಿ ನಡ್ಕೋಬೇಕು, ನಾವು ಪ್ರತಿಯೊಂದನ್ನು ಸಹ ಶರೀರ, ಆತ್ಮ ಮತ್ತೆ ಮನಸ್ಸು ಯಾವ ರೀತಿ ಪ್ರತಿಯೊಂದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಒಂದು ಏಳಿಗೆನ ಪಡಿಬಹುದು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತೆ ಇದೇ ರೀತಿ ನಮ್ಮ ಶರಣರು ಸಹ ಹೇಳಿದ್ದಾರೆ ಹಿಂದೆ, ಮನುಷ್ಯ ಆತ್ಮೋನ್ನತಿ ಪಡಿಬೇಕು ಅಂದ್ರೆ ಎಲ್ಲ ಸದ್ವಿಚಾರಗಳು, ಸತ್ಸಂಗ, ಹಿಂದೆ ಎಲ್ಲ ಬಸವಣ್ಣವರು ಸಹ ಈ ರೀತಿ ಒಂದು ಇದನ್ನ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲರನ್ನು ಸೇರಿಸಿ ಚರ್ಚೆ ಮಾಡಿ ಯೋಗ, ಧ್ಯಾನದ ಬಗ್ಗೆ, ಪೂಜೆ ಬಗ್ಗೆ, ಲಿಂಗ ಪೂಜೆ ಇದ್ರ ಬಗ್ಗೆ ಬಹಳ ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ. ಕೊನೆಗೆ ಎಲ್ಲಾ ಚರ್ಚೆಗಳು ಆದ್ಮೇಲೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಎಲ್ಲಾ ಮುಗಿದ್ಮೇಲೆ ನಾವು ಬಯಲಾಗಿ ಹೋದ್ವಿ ಅಂದ್ರೆ ಇದೇ ರೀತಿ ಧ್ಯಾನದಲ್ಲೂ ಸಹ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಒಂದಿನ ಎಲ್ಲ ಓಪನ್ ಆಗಿ ಪ್ರಪಂಚಕ್ಕೆ ನಾವೆಲ್ಲ ಬಯಲಾಗಿ ಹೋಗ್ತೀವಿ, ಇನ್ನೇನು ಉಳಿದಿರೋದಿಲ್ಲ ಅಂತ ಅದು ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಏನು ಇಲ್ಲ ಸರ್, ಒಂದೇ ಆತ್ಮ, ಒಂದೇ ಶಾಶ್ವತ. ಎಲ್ಲ ವಿಗ್ರಹ ಎಲ್ಲ ಅಶಾಶ್ವತವಾದದ್ದು. ನಾವು ಇವಾಗ ಏನ್ ಮಾಡ್ತಿದ್ವಿ, ನಮ್ ಕಷ್ಟ ಬಂದಿದ ತಕ್ಷಣ ವಿಗ್ರಹ ಆರಾಧನೆ ಮಾಡ್ತೀವಿ, ಪೂಜೆ ಪುನಸ್ಕಾರ, ಅಭಿಷೇಕ, ಅದು ಯಜ್ಞಗಳು ಏನೇನೋ ಮಾಡ್ತೀವಿ. ಅದ್ರ ಏನು ಪ್ರಯೋಜನ ಇಲ್ಲ. ನಾವು ಮಾಡಿರೋ ಕರ್ಮ ನಾವು ಅನುಭವಿಸ್ಲೇಬೇಕು. ಅದು ಮಾನವ ಮಾಡಿರೋದು ಅಂದ್ರೆ ಕಲ್ಲು. ಅವನ್ನೆಲ್ಲ ಮಾಡಬೇಡಿ ಅಂತಾನೆ ಬಸವಣ್ಣವ್ರು ಅವನ್ನೆಲ್ಲ ಬಿಟ್ಟು ನೀವು ಆತ್ಮ ಇದ್ರ ಮುಖಾಂತರ ಉನ್ನತಿ ಪಡೆಯಿರಿ, ಇವನ್ನೆಲ್ಲ ಬಿಟ್ಟಾಕಿ ನೀವು ವಿಗ್ರಹಾರಾಧನೆ, ಫೋಟೋ ಪೂಜೆ ಮತ್ತೊಂದು ಎಲ್ಲ ಬಿಟ್ಟು ಅಂತ ಹೇಳಿ ಅವರು ಈ ಒಂದು ದಾರಿನ ತೋರಿಸ್ಕೊಟ್ರು. ಪ್ರಥಮವಾಗಿ ನೀವು ಇದೆಲ್ಲ ಬಿಟ್ಟಾಕಿ, ನೀವು ಇದೆಲ್ಲ ದೇವರು, ಕಲ್ಲಲ್ಲಿಲ್ಲ ದೇವರು, ಮಣ್ಣಲ್ಲಿಲ್ಲ ದೇವರು, ಕಲ್ಲು ದೇವರ ಪೂಜೆ ಮಾಡಿ ಕತ್ತೆಗಳಾಗಿ ಹುಟ್ಟಿದರು ಕಲಿಯುಗದಲ್ಲಿ, ಮಣ್ಣು ದೇವರ ಪೂಜೆ ಮಾಡಿ ಅಂತ ಅವರು ಒಂದು ವಚನಗಳನ್ನ ನಮ್ಮ ಅಂಬಿಗರ ಚೌಡಯ್ಯನವರು ಅನೇಕ ವಚನಗಳಲ್ಲಿ ಈ ಒಂದು ಡಂಬಾಚಾರವನ್ನ ವಿಶದವಾಗಿ ಹೇಳಿದ್ದಾರೆ, ಓಪನ್ ಆಗಿ ಯಾವ ರೀತಿ ನಾವು ಬಾಳ್ವೆ ಮಾಡಬೇಕು. ಇವೆಲ್ಲ ಒಂದು ಧ್ಯಾನ ಮಾರ್ಗಕ್ಕೆ ಪೂರಕವಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಶಿಲ್ಪಾ ಮೇಡಮ್ ಮಾತಾಡಿ. ಹಲೋ. ಹಾ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಹಾ ಮೇಡಮ್, ಸುನೀತಾ ಮೇಡಮ್. ಮೇಡಮ್ ನಮ್ಗೆ
ನಾನು 2 months ಇಂದ ಧ್ಯಾನ ಮಾಡ್ತಾ ನಮಸ್ತೆ ಇದ್ದೀನಿ. ಆದ್ರೆ ನಂಗೆ ಒಂದ್ ವೀಕ್ ಇಂದ ಅರ್ಲಿ ಮಾರ್ನಿಂಗ್ 5 ಗೆ ಎದ್ದು ಧ್ಯಾನ ಮಾಡ್ತಾ ಇರ್ತೀನಿ ಮೇಡಮ್. ನನ್ಗೆ ಒಂದ್ ವೀಕ್ ಇಂದ ಬರೀ ಏನಾದ್ರೂ ಒಂದು ಕನಸು ತರ ಬರ್ತಾನೆ ಇದೆ. ಅದು ಕನಸ ಇಲ್ಲ ಧ್ಯಾನ ಮಾಡ್ತಿದ್ದೀನೋ ಇಲ್ಲ ನಿದ್ದೆ ಮಾಡ್ಬಿಡ್ತಿದ್ದೀನೋ ಅಂತ ಅರ್ಥ ಆಗ್ತಿಲ್ಲ ನಂಗೆ. ಯಾಕೆ ಆತರ ಅಂತ ಒಂದ್ ವೀಕ್ ಏನಾಗಲ್ಲ. ನೀವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ಳಿ. ಆಗ ನಿಮ್ಗೆ ನೋಡಿ, ಇವಾಗ ಸ್ನಾನ ಮಾಡ್ದಿರ ಕೂತ್ಕೊಂಡಿದ್ದೀರಲ್ಲ, ಅವಾಗ ವ್ಯತ್ಯಾಸ ನೋಡಿ. ಸ್ನಾನ ಮಾಡಿದ್ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ, ಅವಾಗ ವ್ಯತ್ಯಾಸ ನೋಡ್ಕೊಡಿ. ಆಗ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಅದರಿಂದ ನಿಮ್ಗೆ ಏನೋ ಒಂದು ಸೂಚನೆ ಕೊಡ್ತಾ ಇದೆ ಅಷ್ಟೇ. ನೀವು ಧ್ಯಾನ ಮಾಡ್ತಿದ್ದೀರಲ್ಲ ಜಾಸ್ತಿ, ಆ ಧ್ಯಾನದಿಂದ ಏನೋ ಸೂಚನೆ ಕೊಡ್ತಾ ಇದೆ ಅಷ್ಟೇ ಹೊರತು ಅದನ್ನ ನೀವು ನೆಗೆಟಿವ್ಸ್ ಬರ್ತಾ ಇದೆ ಅನ್ಕೊಳ್ಳಿ. ಸ್ನಾನ ಮಾಡ್ಬಿಟ್ಟು ತಮೋಗುಣದಲ್ಲಿ ಇರ್ತೀವಿ, ರಾತ್ರಿ ಹೊತ್ತೆಲ್ಲ ತಮೋಗುಣಕ್ಕೆ ಕೊಟ್ಟೋಗಿರ್ತೀವಿ. ಅದೇ ತಮೋಗುಣ ಅಂದ್ರೆ ತಿನ್ನೋದು, ಮಲ್ಗೋದು, ಕುಡಿಯೋದು. ಆ ತಮೋಗುಣಕ್ಕೆ ಬಂದಿರುತ್ತಲ್ಲ, ಆ ತಮೋಗುಣದಿಂದ ಏನಾಗುತ್ತೆ, ನಮ್ಗೆ ಎಲ್ಲ ನೆಗೆಟಿವ್ಸೇ ಬರುತ್ತೆ. ಯಾವಾಗ ನಾವು ಸ್ನಾನ ಮಾಡಿ ಧ್ಯಾನಕ್ಕೆ ಕುತ್ಕೊಂತೀವೋ, ಆ ಕುತ್ಕೊಂಡಾಗ ಅಪಾರವಾದ ಯಾರ ಜೊತೆಲಿ ನಾವು ಆತ್ಮ ಜೊತೆಲಿ ಅಂದ್ರೆ ಭಗವಂತನ ಜೊತೆ ನಾವು ಆ ಭಗವಂತನ ಜೊತೆಲಿ ಇದ್ದಾಗ ನಮ್ಗೆಲ್ಲ ಪಾಸಿಟಿವ್ ಆಗುತ್ತೆ. ಸ್ನಾನ ಮಾಡಿ ಧ್ಯಾನಕ್ಕೆ ಕುತ್ಕೊಳ್ಳಿ. ಏನಾಗಲ್ಲ, ಸ್ನಾನ ಮಾಡಿ ಕುತ್ಕೊಳ್ಳಿ. ಆಗ ಯಾರು ಎದ್ದಿರಲ್ಲ ಅಲ್ವಾ ಮನೇಲಿ, ಆಗ ಸ್ನಾನ ಮಾಡ್ಬಿಟ್ಟು ಕುತ್ಕೊಳ್ಳಿ ಧ್ಯಾನಕ್ಕೆ. ಆಮೇಲೆ ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ. ದೇವ್ರ ಮನೆಗೆ ವಿಗ್ರಹಾರಾಧನೆ ಬೇಡ ಅಂದಿದ್ದಾರೆ ಪತ್ರಿಜಿ ಸರ್. ಅಂದ್ರೆ ಆ ವಿಗ್ರಹಾರಾಧನೆ ನಮ್ಗೇನು ಉಪಯೋಗ ಇಲ್ಲ, ಮಿಕ್ಕಿದ್ದೆಲ್ಲ ಮಾಡಿ ನೀವು ಒಳ್ಳೆ ಗುಣಗಳನ್ನ ಕಲ್ತ್ಕೊಳ್ಳಿ ಅದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ಅಲ್ಲ, ನೆಗೆಟಿವ್ ಯೋಚನೆ ಅಂತ ಅಲ್ಲ, ಸುಮ್ನೆ ಏನೋ ಒಂಥರ ಈಗ ನಾವ್ ಏನಾದ್ರೂ ಕನ್ಸು ಬರುತ್ತಲ್ಲ, ಆತರ ಏನೋ ಒಂದು ಪಿಕ್ಚರ್ ತರ ಬರ್ತಾ ಇರುತ್ತೆ ಮೈಂಡ್ ಎಲ್ಲ. ಸಾಕ್ಷಿಭೂತ ಅಷ್ಟೇ, ಏನು ಭಯ ಪಡ್ಬೇಡಿ, ಸಾಕ್ಷಿಭೂತವಾಗಿ ಗಮನಿಸಿ ಅಷ್ಟೇ. ಅದೇನಾಗಲ್ಲ, ಏನು ಭಯ ಪಡ್ಬೇಡಿ. ಅದರಿಂದ ಹೀಲ್ ಆಗ್ತಾ ಇದೆ, ಏನೋ ಒಂದು ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ, ಅದು ಒಳ್ಳೆ ಪಾಸಿಟಿವ್ ಆಗ್ತಾ ಇದೆ ಅನ್ಕೊಂಡು ಸಾಕ್ಷಿಭೂತವಾಗಿ ಗಮನಿಸಿ ಅಷ್ಟೇ. ಯಾವಾಗ ನಿಮ್ಗೆ ಆಲೋಚನೆ ಜಾಸ್ತಿ ಜೋರಾಗಿ ಶ್ವಾಸ ತಗೊಂಡ್ಬಿಡಿ. ಶ್ವಾಸ ತಗೊಂಡಾಗ ಏನಾಗುತ್ತೆ, ನಮ್ಗೆ ಕಮ್ಮಿ ಆಗೋಗುತ್ತೆ. ಯಾವಾಗ ಆಲೋಚನೆಗಳು ಕಮ್ಮಿ ಆಗುತ್ತೋ ಆಗ ನಾವು ಧ್ಯಾನದಲ್ಲಿ ಕೂರ್ತೀವಿ. ಯಾವಾಗ ಹತ್ರ ಆಲೋಚನೆ ಶ್ವಾಸನ ಗಮನಿಸಿ. ಯೋಚನೆಗಳಂತ ಬರ್ತಿಲ್ಲ ಮೇಡಮ್ ನನ್ಗೆ. ಒಂದ್ 2 months ಇಂದ ನಾನು ಮಾಡ್ತಿದೀನಿ. ಯಾವಾಗಾದ್ರೂ ಒಂದೊಂದ್ಸಲಿ ಅದೇ ಅನುಭವ ಅಂತಾರಲ್ಲ, ಧ್ಯಾನದಲ್ಲಿ ಏನ್ ಅನುಭವ ಆಯ್ತು ಅಂತ, ಆತರ ಯಾವಾಗಾದ್ರೂ ಆಗೋದು. ಅಂದ್ರೆ ನನ್ಗೆ ಈ ನಡುವೆ 1 week ಇಂದ ಕಂಟಿನ್ಯೂ ಆತರ ಬರ್ತಾ ಇದೆ. ನಾನು ಧ್ಯಾನ ಮಾಡ್ತಿದ್ದೀನೋ ಇಲ್ಲ ನನ್ಗೆ ಧ್ಯಾನದಲ್ಲೇ ನಿದ್ದೆ ಮಾಡ್ತಿದ್ದೀನೋ ಅಂತ ನನ್ಗೆ ಡೌಟ್. ಧ್ಯಾನ ಆಗ್ತಿದೀಯಾ ಇಲ್ಲ ನಿದ್ದೆ ಅದೇನೋ ಧ್ಯಾನ ಯೋಗ ಯೋಗದ ನಿದ್ದೆ ಅಂತ ಅಲ್ವಾ, ಆತರ ಏನ್ ಪರವಾಗಿಲ್ಲ ಬಿಡಿ. ನೀವು ಧ್ಯಾನ ಶಕ್ತಿ ಬೆಳೆಸ್ಕೊಂಡು ನಾಳೆ ಸ್ನಾನ ಮಾಡ್ಬಿಟ್ಟು ಕುತ್ಕೊಳ್ಳಿ. ಹಾಗೆ ಪವರ್ ಹೇಗಿರುತ್ತೆ ಅಂದ್ರೆ 4 ಗಂಟೆಲಿ ಎಲ್ಲ ಸೈಲೆಂಟ್ ಆಗಿರುತ್ತಲ್ವಾ, ಅವಾಗ ನಾವು ದೇವ್ರ ಆತ್ಮ ಜೊತೆಲಿ ಇರ್ತೀವಲ್ವಾ, ಆತ್ಮ ಜೊತೆಲಿ ಇದ್ದಾಗ ಏನಾಗುತ್ತೆ, ನಮ್ಗಿನ್ನ ಶಕ್ತಿವಂತರ ನಾವು. ಆ ಶಕ್ತಿ ಏನೇ ಬಂದ್ರು ಸುಮ್ನೆ ಸಾಕ್ಷಿಭೂತವಾಗಿ ಗಮನಿಸಿ ಅಷ್ಟೇ ಹೊರತು ಅದರಿಂದ ಏನು ಭಯ ಪಡೋ ಕೆಲ್ಸ ಏನಿಲ್ಲ. ಏನಾಗುತ್ತೆ, ನಾವು ಮಾಡಿರೋದಕ್ಕೆ ಅಲ್ವಾ ಅನುಭವಿಸ್ತಾ ಇದೀವಿ, ಅದಕ್ಕೆ ಅನ್ಕೊಂಡು ನುಗ್ತಾ ಇರ್ಬೇಕು. ಅದೇನಾಗುತ್ತೋ ಆಗ್ಲಿ, ಧೈರ್ಯವಾಗಿ ಎದುರಿಸಿದಾಗೆ ನಮ್ಗೆ ಅದ್ರ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ನಮ್ಗೆ ತಿಳಿಯುತ್ತೆ ಅಷ್ಟೇ ಹೊರತಾಗಿ ಅದರಿಂದ ಅದು ಬಂತು ಇದು ಬಂತು ಅಲ್ಲ. ಅದರಿಂದ ಅದ್ ಬಂದಿದೆ ಇದು ಬಂದಿದೆ, ನನಗೆ ಬಂದಿದೆ ನಿಮ್ಗೆ ಬಂದಿಲ್ಲ ಅಂತ ಒಬ್ಬೊಬ್ರಿಗೆ ಒಂದೊಂದು ರೀತಿ ಆಲೋಚನೆಗಳು ಬರುತ್ತೆ. ಅದರಿಂದ ನಾವ್ ಎದುರ್ಕೋಬಾರ್ದು. ಅದರಿಂದ ನಾವ್ ಏನ್ ಪಾಠ ಕಲ್ತಿದೀವಿ, ಗುಣಗಳನ್ನ ಏನ್ ಚೇಂಜ್ ಮಾಡ್ಕೊಂಡಿದೀವಿ ಅದನ್ನ ಗಮನಿಸಿ. ನಾವು ಇವಾಗ ಬೇರೆಯವ್ರ ಲೋಪ ಹುಡ್ಕೋದಲ್ಲ, ನಮ್ ಲೋಪ ನಾವು ಸರಿ ಮಾಡ್ಕೊಂಡ್ರೆ ಬೇರೆಯವ್ರದ್ದು ತಪ್ಪು ಹುಡ್ಕೋದಲ್ಲ. ನಮ್ ತಪ್ಪುಗಳು ನಾವು ಸರಿ ಮಾಡ್ಕೊಂಡಾಗ ಬೇರೆಯವ್ರು ನಮ್ ನೋಡಿ ಅವರು ಚೇಂಜ್ ಆಗೋಗ್ಬಿಡ್ತಾರೆ. ಅವ್ರು ಚೇಂಜ್ ಆಗಿಲ್ಲ ಅಂತ ನಾವು ಅವ್ರನ್ನ ಇದ್ ಮಾಡ್ಬಾರ್ದು. ನಾವು ಚೇಂಜ್ ಆದ್ರೆ ಆಟೋಮೆಟಿಕ್ ಆಗಿ ಅವರು ಚೇಂಜ್ ಆಗೋಗ್ತಾರೆ ಅಂತ ಅರ್ಥ ಮಾಡ್ಕೊಂಡು ನಾವು ಗುಣಗಳನ್ನ ಚೇಂಜ್ ಮಾಡ್ಕೋಬೇಕು. ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಯಾವಾಗ್ಲೂ ಸ್ವಾಧ್ಯಾಯ ಮಾಡಿ. ಆ ಸ್ವಾಧ್ಯಾಯದಿಂದ ಎಷ್ಟೋ ಪತ್ರಿಜಿ ಸರ್ ಆತ್ಮ ಬುಕ್ಗಳು, ಅಷ್ಟೊಂದು ಸ್ಪಿರಿಚುವಲ್ ಬುಕ್ಸ್ ಎಲ್ಲ ಬಂದಿದೆ ಅಲ್ಲ, ಅದನ್ನೆಲ್ಲ ಸ್ವಾಧ್ಯಾಯ ಮಾಡಿ. ನಿಮ್ಗೆ ಇನ್ನ ಈಸಿ ಲ್ಯಾಂಗ್ವೇಜ್ ಬೇಕು ಅಂದ್ರೆ ಇವಾಗ ತಟವರ್ತಿ ವೀರ ರಾಘವ್ ಸರ್ ಈ ತರ ಗೈಡಿಂಗ್ ಪುಸ್ತಕ, ಈ ತರ ದುಃಖ ನಿವಾರಣೆ ಮಾರ್ಗ, ಒಂದು ಫುಲ್ ಸೆಟ್ 900 ರೂಪಾಯಿ ಸೆಟ್ ನಿಮ್ಗೆ ಕೊರಿಯರ್ ಬೇಕಂದ್ರೂ ಕಳಿಸ್ತಾರೆ. ಮರಣಿಸಕ್ಕೂ ಮುಂಚೆ ಮರಣಿಸಬೇಕು, ಈ ತರ ಪುಸ್ತಕಗಳನ್ನೆಲ್ಲ ಓದೋದಾಗ ಏನಾಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ. ಆದ್ರೆ ಆ ಬುಕ್ಗಳು ಎಷ್ಟು ಚಿಕ್ಕ ಮಕ್ಕಳು ಸಹ ಓದ್ಬೋದು. ಆರ್ಥಿಕ ಸಮಸ್ಯೆ, ಆಮೇಲೆ ಜ್ಞಾನ ಕುಸುಮಗಳು, ಈ
ಪುಸ್ತಕಗಳು ಫುಲ್ ಸೆಟ್ ಸಿಗುತ್ತೆ. ರಾಘವರಾವ್ ಸರ್ ಬರ್ದಿರೋ ಬುಕ್ಸೇ ನಿಮ್ಗೆ ಎಷ್ಟೊಂದು ಭಾಗವತ ಸನ್ನಿವೇಶಗಳು, ಆತ್ಮಜ್ಞಾನ ಏಕೆ, ಆಮೇಲೆ ಭಾಗವತ ಸನ್ನಿವೇಶಗಳು, ಈ ತರ ಬುಕ್ಸ್ ಎಲ್ಲ ಸಿಗುತ್ತೆ. ಈಗ ಇದು ಬ್ಯಾಂಗ್ಳೂರು ವೈಟ್ ಫೀಲ್ಡ್ ಅಲ್ಲಿ ಶ್ರೀನಿವಾಸ್ ಸರ್ ಅಂತ ಇದ್ದಾರೆ. ಅವರು ರಾಘವರಾವ್ ಸರ್ ಬುಕ್ಸ್ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಸುಲಭವಾಗಿದೆ ಗೊತ್ತಾ ಲ್ಯಾಂಗ್ವೇಜ್. ನಿಮ್ಗೆ ಏನೇ ಕ್ವಶನ್ ಆನ್ಸರ್ಗೆ ಕರೆಕ್ಟ್ ಆಗಿ ಆನ್ಸರ್ ಸಿಕ್ಬೇಕಂದ್ರೆ ಈ ಪುಸ್ತಕಗಳನ್ನ ಸ್ವಾಧ್ಯಾಯ ಮಾಡಿದಾಗ ಎಷ್ಟೋ ಏನೇನಕ್ಕೋ ಖರ್ಚು ಮಾಡ್ತೀವಂತೆ. ಒಂದ್ ₹1,000 ಕೊಟ್ರೆ ಚಿಕ್ಕ ಬುಕ್ಸ್ ಎಷ್ಟು ಇನ್ಫಾರ್ಮೇಶನ್, ಎಷ್ಟಿಷ್ಟಪ್ಪ ಬುಕ್ಸ್ ತಗೊಳ್ಳೋದಕ್ಕಿಂತ ಚಿಕ್ಕ ಪುಸ್ತಕಗಳು ತಗೊಂಡಾಗ ನಿಮ್ಗೆ ಎಷ್ಟೋ ಆತ್ಮಜ್ಞಾನ ಬೆಳೆಯುತ್ತೆ. ಅದು ನಿಮ್ಗೆ ನಿಮ್ ಕ್ವಶನ್ಗೆಲ್ಲ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್. ಆಲ್ರೆಡಿ ನಾನು ಅದು ಬುಕ್ಸ್ ತಗೊಂಡಿದ್ದೀನಿ, ಓದ್ತಾ ಇದ್ದೀನಿ. ಹಲೋ ಮೇಡಮ್ ಸ್ವಲ್ಪ ಇಶ್ಯೂ ಇದೆ ಮ್ಯಾಮ್ ಒಂಚೂರು ಈ ಕಡೆ ಬೆಂಗಳೂರಲ್ಲಿ. ಹೇಳಿ ಮೇಡಮ್. ಮೇಡಮ್ ಇನ್ನೊಂದು ರಿಕ್ವೆಸ್ಟ್. ಹಲೋ ಮೇಡಮ್ ಹೇಳಿ. ಇದರ ಲೈನ್ ಅಲ್ಲಿ ಮೇಡಮ್ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಸರೌಂಡಿಂಗ್ ಯಾವ್ದಾದ್ರು ಪಿರಮಿಡ್ಸ್ ಇದೆಯಾ ಮೇಡಮ್? ಮ್ಯಾಮ್ ಚೆಕ್ ಮಾಡ್ಬಿಟ್ಟು ನಾನು ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಆಗುತ್ತಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಹಾಲಕ್ಷ್ಮಿ ಲೇಔಟ್ ಅಲ್ಲ ಮ್ಯಾಮ್? ಹೌದು ಮೇಡಮ್. ಮೇಡಮ್ ವಿಜಯನಗರ ಹತ್ರ ಆಗತ್ತಾ ನಿಮ್ಗೆ? ಹೌದು ಆಗುತ್ತೆ. ಓಕೆ, ಮೊನ್ನೆ ಗ್ರೂಪ್ ಅಲ್ಲಿ ಶೇರ್ ಆಗಿತ್ತು ವಿಜಯನಗರ ರೀಸೆಂಟ್ ಆಗಿ ಪಿರಮಿಡ್ ಆಗಿದೆ ಅಂತ. ಅದು ಡೀಟೇಲ್ಸ್ ಒಂದ್ಸತಿ ನಾನು ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡಿದ್ರೆ ಆಗತ್ತಲ್ಲ? ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಪಾರು ಮೇಡಮ್ ಮಾತಾಡಿ. ಪಾರು ಮೇಡಮ್ ಅನ್ಮ್ಯೂಟ್ ಆಗಿದೆ. ಮೇಡಮ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಮೇಡಮ್ ನಮಸ್ತೆ, ನನ್ನ ಹೆಸರು ಪಾರ್ವತಿ ಅಂತ ಹೇಳ್ಬಿಟ್ಟು ನಾನು ಈಗ ಹೊಸದಾಗಿ ಧ್ಯಾನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀನಿ ಕೂಡ. ಹಲೋ ಮೇಡಮ್, ನನಗೆ ಅದಕ್ಕೆ ಗೈಡೆನ್ಸ್ ಬೇಕಾಗಿತ್ತು ಮೇಡಮ್. ನನಗೆ ಬಸವೇಶ್ವರ ಶಂಕರ ಮಠ ಈ ಕಡೆ ಏನಾದ್ರು ಪಿರಮಿಡ್ ಯಾವ್ದಾದ್ರು ಕೋಚಿಂಗ್ ಆತರ ಇದ್ರೆ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಫಾಲೋ ಮಾಡ್ತೀನಿ ಮೇಡಮ್. ಈ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಮೇಡಮ್? ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದೀನಿ ಮೇಡಮ್. ಬಟ್ ನನಗೆ 365 days ಒಂದು ಧ್ಯಾನದ ಪ್ರೋಗ್ರಾಮ್ ಇದೆ, ಅದಕ್ಕೂ ಜಾಯ್ನ್ ಆಗಿ ಮೇಡಮ್. ಮಾರ್ನಿಂಗ್ 5 o'clock ಇಂದ 7 o'clock ತನಕ ಇರುತ್ತೆ. ಅದ್ರೊಳಗೆ ಧ್ಯಾನದ ಜೊತೆ ಸಮಗ್ರ ಜೀವನ ಶೈಲಿ ಎಲ್ಲ ನಡೆಯುತ್ತೆ, ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಇದ್ರೊಳಗುನು ಮಾಮೂಲಿ ಇದ್ರೊಳಗೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದಕ್ಕೂ ಜಾಯ್ನ್ ಆಗಿ ಅದ್ರಲ್ಲೂ ತುಂಬಾ ಮಾಹಿತಿ ಸಿಗುತ್ತೆ ನಿಮ್ಗೆ. ಮೇಡಮ್ ಮಾರ್ನಿಂಗ್ ಒಂದ್ ಸೆಕ್ಷನ್ ಇದೆ, ಮತ್ತೆ ರಾತ್ರಿ 9:30 ಒಂದ್ ಸೆಕ್ಷನ್ ಇರುತ್ತೆ, ಮತ್ತೆ 3 ಗಂಟೆಗೆ ಒಂದ್ ಸೆಕ್ಷನ್ ಇದೆ. ಸೊ ನಿಮ್ಗೆ ಯಾವ ಟೈಮ್ ಅಲ್ಲಿ ಯಾವ ಸೆಕ್ಷನ್ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಸೇಮ್ ಲಿಂಕೇ ಇರುತ್ತೆ. ಸೊ ನೀವು ಆ ಲಿಂಕ್ ತಗೊಂಡ್ ಕೂಡ ಜಾಯ್ನ್ ಆಗ್ಬೋದು. ಅದ್ರೊಳಗೆ ನಿಮ್ಗೆ ಇದ್ರೂನು ಮತ್ತೆ ನಿಮ್ಗೆ ಧ್ಯಾನದಲ್ಲಿ ಅಥವಾ ನೀವು ಧ್ಯಾನ ಪ್ರಾರಂಭ ಮಾಡ್ಬೇಕಾದ್ರೆ ಇರೋಂತ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ನಮ್ಮ ರಂಗನಾಥ್ ಸರ್ ಬರ್ತಾರೆ. ಅವರು ತುಂಬಾ ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನೇ ಆದ್ರೂನು ನಿಮ್ಗೆ ಕ್ಲಿಯರ್ ಆಗುತ್ತೆ ಮೇಡಮ್. ಅದೇ ನನಗೆ ಸ್ವಲ್ಪ ಬೆಳಗ್ಗೆ ಆಗಲ್ಲ ಮೇಡಮ್. ನನಗೆ 4 to 5, 6 9:30 ಸೆಕ್ಷನ್ ಫ್ರೀ ಇರ್ತೀರಾ ಮೇಡಮ್ ನೈಟ್? ಅದಕ್ಕೆ ಏನಾದ್ರು ನಾವ್ ಧ್ಯಾನಕ್ಕೆ ಕೂರ್ಬೇಕಾದ್ರೆ ಊಟ ಮುಗಿಸಿರ್ಬೇಕು, ಮತ್ತೊಂದ್ ಆ ತರದ್ ಏನಾದ್ರು ಅನ್ನೋದು ಇದೆಯಾ ನಿಮ್ಗೆ? ಏನಾದ್ರು ಮೇಡಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಆಕ್ಚುಲಿ ನೀವು ಊಟ ಮಾಡಿ 1 hour ಆಗಿರ್ಬೇಕು ಮೇಡಮ್. ಓಕೆ. 1 hour ಆಗಿರ್ಬೇಕು. ನೀವು ಧ್ಯಾನ ಕುತ್ಕೊಳ್ಬೇಕಾದ್ರೆ ನೈಟ್ ಸೆಷನ್ ಅಲ್ಲಾದ್ರೆ ನೀವ್ ಯಾವಾಗ್ಲೇ ಕುತ್ಕೊಳ್ಳಿ. ಧ್ಯಾನ ಮಾಡಕ್ಕಿಂತ ಮುಂಚೆ 1 ಲೋಟ ನೀರ್ ಕುಡ್ದಿರ್ಬೇಕು ಮೇಡಮ್. ಆ ಧ್ಯಾನದ ಮಾಡಕ್ಕೆ ಪ್ರಾರಂಭ ಮಾಡುವಾಗ 1 ಲೋಟದಲ್ಲಿ ನೀರ್ ಇಟ್ಕೊಂಡು ನೀವು ಧ್ಯಾನ ಮಾಡಿ, ಧ್ಯಾನದ ನಂತರ ಆ ಲೋಟದ ನೀರ್ನ ಧ್ಯಾನ ಆದ ತಕ್ಷಣನೇ ಕುಡಿಬಹುದು. ಆದ್ರೆ ನೀವು ಧ್ಯಾನ ಮಾಡ್ಬೇಕು ಅಂದ್ರೆ ಊಟ ಅಂತ ಎಲ್ಲ ನಾವು ಲೆಕ್ಕ ಮಾಡೋದಾದ್ರೆ ನಾವು ಊಟ ಮಾಡಿ 1 hour ಆಗಿರ್ಬೇಕು ಮೇಡಮ್. ಅದೇ ಮೇಡಮ್, ಬೆಳಗ್ಗೆ ಮಾಡೋದ್ ಬೆಸ್ಟ್, ಸಂಜೆ ಮಾಡೋದ್ ಬೆಸ್ಟ್, ಯಾವ್ದು ಬೆಟರ್ ಇರುತ್ತೆ? ಧ್ಯಾನ ಮಾಡಕ್ಕೆ ಯಾವುದೇ ಸಮಯ ಇಲ್ಲ, ನಮಗೆ ಯಾವಾಗ ಬೇಕೋ ಅನುಕೂಲ ಇರುತ್ತೋ ಅವಾಗ ಮಾಡ್ಬೋದು ಅಂತ ಮೇಡಮ್.
ಹೌದಾ ರೆಸ್ಟ್ರಿಕ್ಷನ್ ಏನಿಲ್ಲ ಮೇಡಮ್. ನೀವ್ ಯಾವ ಸಮಯದಲ್ಲಿ ನಿಮ್ಗೆ ಒಂದು ಮಧ್ಯಾಹ್ನ ನೀವ್ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಫ್ರೀ ಆಗಿ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಅವಾಗ್ಲೂನು ಕಣ್ ಮುಚ್ಕೊಂಡು ಒಂದ್ ಚಿನ್ಮುದ್ರೆ ಹಾಕಿ, ಇಲ್ಲಾಂದ್ರೆ ಎರಡು ಕೈಗಳನ್ನ ಜೋಡಿಸ್ಕೊಂಡು ಕುತ್ಕೊಂಡು ಆಗ್ಲೂ ಕೂಡ ನೀವು ಧ್ಯಾನ ಅಭ್ಯಾಸ ಮಾಡ್ಬೋದು ಮೇಡಮ್. ಇಂಥ ಸಮಯ, ಇಂಥ ನಿಗದಿ, ಇಂಥ ರೆಸ್ಟ್ರಿಕ್ಷನ್ ಅನ್ನೋದು ಏನಿಲ್ಲ ಮೇಡಮ್ ಧ್ಯಾನ ಮಾಡ್ಲಿಕ್ಕೆ. ಅದೇ ಮೇಡಮ್, ಅದು ಧ್ಯಾನಕ್ಕೆ ಅಂತ ಮನಸ್ಸನ್ನ ಒಂದು ಪಳಗಿಸ್ಬೇಕಲ್ವಾ ಮೇಡಮ್? ಒಂದ್ ಕಡೆ ಕೂರಲ್ವಲ್ಲ, ಮನಸ್ಸು ಓಡ್ತಿರುತ್ತಲ್ವಾ. ಅದೇ So ಮೇಡಮ್, ಅಂದ್ರೆ ಹಂಗಾಗಿ ಒಂದ್ ಕಡೆ ಕೂರ್ಬೇಕು ಅಂದ್ರೆ ನೀವು ನಿಮ್ ಮನೇಲಾದ್ರೆ ನಿಮ್ ಮನೇಲಿ ಧ್ಯಾನ ಮಾಡಕ್ ನೀವೇನಾದ್ರೂ ಪ್ರಾರಂಭ ಮಾಡಿದ್ರೆ ನೀವು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನ ಆಯ್ಕೆ ಮಾಡ್ಕೋಬೇಕು. ನೀವು ಪ್ರತಿದಿನ ಅದೇ ಸ್ಥಳದಲ್ಲಿ ಕೂತು ಧ್ಯಾನ ಮಾಡ್ಬೇಕು ಮೇಡಮ್. ಆಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ನೀವು ಧ್ಯಾನ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಅದೇ ನಿಮ್ಗೆ ಮೇಡಮ್. ಸ್ವಲ್ಪ ಹೇಳಿ. ದಿನ ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಮನ್ಸನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೂನು ನೀವು ನಾವ್ ಹೇಳೋ ಸ್ಥಿತಿನ ಆಲಿಸ್ತಾ ನಿಶಬ್ದವಾಗಿ ಪ್ರಶಾಂತವಾದ ಪ್ರದೇಶದಲ್ಲಿ ಕುಳಿತು ನೀವು ಒಂದೇ ಸಮ ಧ್ಯಾನ ಮಾಡ್ತಾ ಇದ್ರೆ ಅದು ನಿಮ್ಗೆ ದಿನದಿಂದ ದಿನಕ್ಕೆ ಚೇತರಿಕೆ ಆಗಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅದೇ ನನಗೆ ಟೈಮಿಂಗ್ಸ್ ಏನಾದ್ರು ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ ಹತ್ರ ಇದ್ರೆ ಒಂದ್ ರೆಗ್ಯುಲರ್ ಆಗಿ ಡೈಲಿ ಒಂದು ರೊಟೀನ್ ಸ್ಟಾರ್ಟ್ ಮಾಡ್ಕೊ. ಜೂಮ್ ಸೆಷನ್ಸ್ ಇರ್ತದೆ ಮೇಡಮ್. ನಿಮ್ಗೆ ಎಲ್ಲೂ ಹೋಗ್ಲಿಕ್ಕೆ ಏನು ಅನುಕೂಲ ಇಲ್ಲ ಅಂತಂದ್ರೆ ರೆಗ್ಯುಲರ್ ಜೂಮ್ ಸೆಷನ್ಸ್ ಇರುತ್ತೆ. ಮತ್ತೆ ಅದ್ರೊಳಗುನು ಗೈಡ್ ಲೈನ್ಸ್ ಮಾಡ್ತಾರೆ ಮೇಡಮ್. ಈ ತರನೇ ಕುತ್ಕೊಂಡು ಧ್ಯಾನ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅನ್ನೋದೆಲ್ಲ ಗೈಡ್ ಲೈನ್ಸ್ ಹೇಳ್ತಿರ್ತಾರೆ. ನೈಟ್ ಅಲ್ಲಿ ನಿಮ್ಗೆ 9:30 ಇರುತ್ತೆ. ಮಾರ್ನಿಂಗ್ಗೆ ನಿಮ್ಗೆ ಫ್ರೀ ಇರುತ್ತೆ ಅಂತಂದ್ರೆ 5 o'clock ಮಾರ್ನಿಂಗ್ ಇರುತ್ತೆ, ಅರ್ಲಿ ಮಾರ್ನಿಂಗು. ಮತ್ತೆ ಮಧ್ಯಾಹ್ನ 3 to 4 ಇರ್ತದೆ. ನಿಮ್ಗೆ ಯಾವ ಟೈಮು ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಮೇಡಮ್, ಆ ಟೈಮಲ್ಲಿ ನೀವು ಆರಾಮಾಗಿ ಸೆಲೆಕ್ಷನ್ ಮಾಡ್ಕೊಂಡು ಯಾವ ಟೈಮಿಂಗ್ಸು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕೂತು ಮಾಡ್ಬೋದು ಮೇಡಮ್. ನಿಮ್ಗೆ ಇನ್ನ ಆಳವಾದ ಧ್ಯಾನ ಏನಾದ್ರೂ ಬೇಕು ಅಂತಂದ್ರೆ ಪಿರಮಿಡ್ಸ್ ನ ಬಳಸ್ಬೋದು ಮೇಡಮ್. ಪಿರಮಿಡ್ಸ್ ಕ್ಯಾಪ್ಸ್, ಆ ತರದ ಪಿರಮಿಡ್ಸ್ ಚೇರ್ಸ್, ಆ ತರದೆಲ್ಲ ಇದೆ ಮೇಡಮ್. ಅದು ಗ್ರೂಪಿಗೆ ಹಾಕಿದ್ದಾರೆ, ಅದನ್ನ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂತಂದ್ರೆ ಅಲ್ಲಿ ನಂಬರ್ಸ್ ಹಾಕಿದ್ದಾರೆ ಮೇಡಮ್. ಅದರಿಂದ ಫೋನ್ ಮಾಡಿ ನೀವು ಬೇಕಾದ್ರೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋಬಹುದು. ಓಕೆ ಮೇಡಮ್. ಆಮೇಲೆ ಪಿರಮಿಡ್ ವ್ಯಾಲಿಗೂ ಬರ್ಬೋದಾ ಮೇಡಮ್ ನಾವು? ಹಾ ಮೇಡಮ್ ಬರ್ಬೋದು. ಬುದ್ಧ ಪೂರ್ಣಿಮೆದು ಹಾಕಿದ್ದಾರೆ ನೋಡಿ ಮೇಡಮ್. 3 days ಇರುತ್ತೆ ಮೇಡಮ್. ಅಲ್ಲಿ ನಮ್ಗೆಲ್ಲ ಅನುಕೂಲತೆಗಳು ಇರುತ್ತೆ ಮೇಡಮ್. ಲೇಡೀಸ್ ಅಲ್ವಾ ನಾವು? ಅಕಾಮಡೇಷನ್ಸ್ ಎಲ್ಲ ಅಲಾಟ್ಮೆಂಟ್ ಮಾಡ್ತಾರೆ ಮೇಡಮ್. ಅದನ್ನ ನೀವು ಕಾಲ್ ಮಾಡಿ ಬೇಕಂದ್ರೆ ನೀವು ವಿಚಾರಿಸಬಹುದು ಮೇಡಮ್. ಫುಡ್ ಮತ್ತೆ ಅಕಾಮಡೇಷನ್ ಫ್ರೀ ಫುಡ್ ಇರುತ್ತೆ, ಮತ್ತೆ ಅಕಾಮಡೇಷನ್ ಇರುತ್ತೆ. ಫ್ರೀ ಅಕಾಮಡೇಷನ್, ಪೇಯ್ಡ್ ಅಕಾಮಡೇಷನ್ ಎಲ್ಲ ಇರುತ್ತೆ ಮೇಡಮ್. ನೀವು ಅಲ್ಲಿ ಅವರಿಗೆ ಫೋನ್ ಮಾಡಿ ನೀವು ಬೇಕಂದ್ರೆ ನಿಮ್ಮ ಸ್ಲಾಟ್ ನ ಬುಕ್ಕಿಂಗ್ ಮಾಡ್ಕೋಬಹುದು ಮೇಡಮ್. ಆಮೇಲೆ ನಮಗೆ ಪರ್ಸನಲ್ ಆಗಿ ಯಾರನ್ನಾದ್ರು ತಗೋಬಹುದು ಅಂದ್ರೆ ತಗೋಬೋದಾ ಮೇಡಮ್? ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್ಗೆ ಅಲ್ಲಿ ಯಾರಾದ್ರು ಮಾಸ್ಟರ್ ಗಳು ಸಿಗ್ತಾರ? ಎಲ್ಲರಿಗೂ ತುಂಬಾ ಜನ ಬರ್ತಾರೆ ಮೇಡಮ್. ಅದಕ್ಕೆ ಅಲ್ಲಿ ತುಂಬಾ ಮಹಾ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಬರ್ತಾರೆ. ಅದು ನಿಜವಾಗ್ಲೂನು ಹೋಗ್ಬೇಕಂದ್ರೇನೆ ಪುಣ್ಯ. ಅದು ನಿಮಗ್ ಸಿಕ್ಕಿದೆ, ದಯವಿಟ್ಟು ಸಾಧ್ಯ ಆದ್ರೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಮೇಡಮ್. ಸರಿ ಮೇಡಮ್. ಅದೇ ನನಗೆ ಅಲ್ಲಿ ಯಾರಾದ್ರೂ ಒಂದು ಮಾಸ್ಟರ್ ಸಿಗ್ತಾರ ಗೈಡೆಡ್ ಮೆಡಿಟೇಷನ್? ತುಂಬಾ ಜನ ಮಾಸ್ಟರ್ ಸಿಗ್ತಾರೆ ಮೇಡಮ್. ಒಬ್ರು ಇಬ್ರು ಅಂತ ಇಂಡಿವಿಜುವಲ್ ಆಗಿ ಸಿಗ್ತಾರ ಅಂತ ನನಗೆ ನಾನು ಇದ್ರಲ್ಲಿ ಈಗ ಸಾಧನೆ ಈಗ ಸ್ಟಾರ್ಟ್ ಮಾಡಿದೀನಿ. ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಹಂಗಾಗಿ ಅದ್ರಲ್ಲಿ ನನಗೆ ಗೈಡೆಡ್ ಮಾಸ್ಟರ್ ಗಳು ಸಿಕ್ಕಿದ್ರೆ ಇಂಡಿವಿಜುವಲ್ ಆಗಿ ನನಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮೇಡಮ್. ಪಾರ್ವತಿ ಮೇಡಮ್, ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನಮ್ ಮಹಾವೀರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಸ್ ಇರುತ್ತೆ. ಸೊ ನೀವ್ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ಗೈಡ್ ಲೈನ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ ಟೈಮ್ ಅಲ್ಲಿ ಫ್ರೀ ಇರುತ್ತೆ ಆ ಟೈಮ್ ಅಲ್ಲಿ ಇಲ್ಲ ಒಂದ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವೇ ಸ್ವತಃ ಮನೇಲಿ ಮಾಡ್ಕೊಬಹುದು ಮೇಡಮ್. ಯೂಟ್ಯೂಬ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದ್ ಯಾವಾಗ ಬೇಕಾದ್ರೂ ಆನ್ ಮಾಡ್ಕೊಂಡು ಮಾಡ್ಕೊಬಹುದು ಮ್ಯಾಮ್. ಮತ್ತೆ ಇನ್ನೊಂದು ಗೈಡ್ಲೈನ್ ಮೆಡಿಟೇಷನ್ಗಿಂತ ಸೊ ಸೈಲೆಂಟ್ ಮೆಡಿಟೇಷನ್ ಅಂತ 3 days ಇಂದ ಮಾಡ್ತಿದೀವಿ. ಸೊ ಅದು ಕೂಡ ಇನ್ನ ಬೆಸ್ಟ್ ಆಗಿದೆ. ಸೊ ಮತ್ತೆ ಪತ್ರಿಜಿ ಅವ್ರದ್ದು ಕೂಡ ಮ್ಯೂಸಿಕ್ ಮೆಡಿಟೇಷನ್ ಮ್ಯೂಸಿಕ್ ಕೂಡ ಇರುತ್ತೆ ಕೂಡ. ನೀವು ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ಸೊ ನೀವು ಅದನ್ನ ಕೂಡ ಯೂಸ್ ಮಾಡ್ಕೊಬಹುದು ಮೇಡಮ್. ಸೊ ನಿಮ್ಗೆ ಮತ್ತೆ ಫ್ರೀ ಇದ್ದಾಗೆಲ್ಲ ಈ ತರ ಸತ್ಸಂಗದ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಿರ್ತೀವಲ್ಲ, ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಕೇಳ್ತಿದ್ರು ಕೂಡ ನಿಮ್ಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇಂಡಿವಿಜುವಲ್ ಆಗಿ ಡೆವಲಪ್ ಇದನ್ನೆಲ್ಲ ನೋಡಿನೇ ಡೆವಲಪ್ ಆಗ್ಬೋದಾ ಮೇಡಮ್ ನಾವು? ಮೇಡಮ್ ಮತ್ತೆ ನೀವು ಫ್ರೀ ಇದ್ದಾಗ ಈ ತರ ಸೆಕ್ಷನ್ಸ್ ಗೆ ಜಾಯಿನ್ ಆಗ್ತಾ ಇರಿ. ಯಾವಾಗ ಫ್ರೀ ಇರ್ತೀರೋ ಆ ಟೈಮಲ್ಲಿ ಜಾಯಿನ್ ಆಗ್ತೀರಿ. ಈ ತರ ಮಾಸ್ಟರ್ಸ್ ಎಲ್ಲ ಬರ್ತಿರ್ತಾರೆ.
ಸೊ ನಿಮ್ ಡೌಟ್ಸ್ ಕೂಡ ಕ್ಲಿಯರ್ ಆಗ್ತಾ ಇರುತ್ತೆ. ಮತ್ತೆ ನಮ್ ಸೆಕ್ಷನ್ಸ್ ಮಹಾವೀರ್ ಫೌಂಡೇಶನ್ ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡ್ತಿದ್ರೆ ಬೇರೆ ಹಳೆ ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಿದ್ರೆ ಸೊ ಈ ತರ ಎಷ್ಟೋ ಕ್ವಶನ್ಸ್ ಇರುತ್ತಲ್ಲ ಅದಕ್ಕೆಲ್ಲ ಆನ್ಸರ್ಸ್ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಅದು ಅನುಭವ ಸಿಗ್ತಾ ಇರತ್ತೆ. ಬೇರೆಯವ್ರ ಅನುಭವ ಆಗ್ಬೋದು, ಬೇರೆಯವ್ರ ಪ್ರಶ್ನೆಗಳ ಎಲ್ಲ ನೀವ್ ಕೇಳ್ತಿದ್ರೆ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಹೋಗುತ್ತೆ. ವಿತ್ ಅದ್ರಲ್ಲಿ ಮ್ಯೂಸಿಕ್ ಆಗ್ಬೋದು, ಗೈಡ್ ಲೈನ್ಸ್ ಆಗ್ಬೋದು, ಪ್ರತಿಯೊಂದು ಇರುತ್ತೆ. ಸೊ ನಿಮ್ಗೆ ಅಲ್ಲೇ ಸಿಗತ್ತೆ. ನೀವ್ ಮಾಸ್ಟರ್ ಹುಡುಕೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಸಿಗತ್ತೆ. ಕೆಲವೊಂದನ್ನೆಲ್ಲ ಚೇಂಜಸ್ ಮಾಡ್ಕೊಳಕ್ ಆಗೋದೇ ಇಲ್ಲ ಮೇಡಮ್, ಅಷ್ಟು ಡೀಪ್ ಆಗಿ ನಾವ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೀವಿ. ನೀವು ಧ್ಯಾನಕ್ ಕೂರ್ತಿರಲ್ಲ, ಆ ಟೈಮಲ್ಲಿ ನೀವ್ ಒಂದ್ ಸಂಕಲ್ಪ ಮಾಡ್ಕೊಂಡ್ ಕೂತ್ಕೊಳ್ಳಿ. ನಾನು ಇವತ್ ಧ್ಯಾನಕ್ ಕೂರ್ತಿದ್ದೀನಿ, ಯಾವ್ದೇ ರೀತಿ ತೊಂದ್ರೆ ಆಗದೆ ನನ್ನಲ್ಲಿ ನನಗೆ ಬದಲಾವಣೆ ಆಗ್ಲಿ ಅಂತ ನಿಮಗೆ ನೀವು ಸೆಲ್ಫ್ ಸಂಕಲ್ಪ ಮಾಡ್ಕೊಂಡು ಕುತ್ಕೊಂಡು 21 ದಿನನೋ 48 ದಿನ ಮಂಡಲ ಮಾಡ್ಕೊಂಡು ಟ್ರೈ ಮಾಡಿ ಮೇಡಮ್ ಒಂದ್ಸಾರಿ. ಸೊ ಇದು ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಪ್ಲಾನ್ ಮಾಡಬಹುದಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು. ಅದೇ ನನಗೆ ಅದು ನಾನ್ ಮಾಡ್ತಾ ಇದ್ದೀನಿ ಒಂದ್ 15 ಡೇಸ್, ಒಂದ್ 6 ಮಂತ್ ಇಂದನೂ ನನ್ಗೇನ್ ಬದಲಾವಣೆನೆ ಅನಿಸ್ತಾ ಇಲ್ಲ. ಆಮೇಲೆ ಕೆಲವೊಂದನ್ನೆಲ್ಲ ಚೇಂಜಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನನ್ ಕೈಲಿ. ಹಾಗಾಗಿ ಮೇಡಮ್ ಸಂಕಲ್ಪ ಮಾಡ್ಕೊಂಡ ಸಜೆಷನ್ ಕೊಡ್ಲಾ ಮೇಡಮ್ ನಿಮ್ಗೆ? ಏನ್ ಮೇಡಮ್? ಮೇಡಮ್ ಸಜೆಷನ್ ಕೊಡ್ಲಾ? ಒಂದು ಗೈಡೆಡ್ ಮೆಡಿಟೇಷನ್ ಸಿಂಪಲ್ ಆಗಿ ನೀವು ಧ್ಯಾನ ಸುಮ್ನೆ ಕುತ್ಕೊಳ್ಳಿ. ಧ್ಯಾನಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಕುತ್ಕೊಳ್ಳಿ. 1-2 ದಿನ ಕಷ್ಟ ಆಗುತ್ತೆ. ಫಸ್ಟ್ ಒಂದ್ 5 ಗಂಟೆಗೆ ಎದ್ದೊಳಕ್ ಸ್ಟಾರ್ಟ್ ಮಾಡಿ, ಆಮೇಲೆ ತಿರ್ಗಾ 4 ಗಂಟೆಗೆ ಸ್ಟಾರ್ಟ್ ಮಾಡಿ. ಅವಾಗ ನೋಡಿ ವ್ಯತ್ಯಾಸ. ಗೈಡೆಡ್ ಬೇಡೆಡು ಏನು ಬೇಡ, ಸೈಲೆಂಟ್ ಆಗಿ ಮಾಡಿ. ಆ ಸೈಲೆಂಟ್ ಇಂದಾನೆ ಎಷ್ಟೋ ಆತ್ಮ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅಷ್ಟು. ನೀವು ಗೈಡೆಡ್ ಅದು ಇದು ಅಂತ ಸಂಕಲ್ಪ ಇಟ್ಕೊಂಡು ಎಲ್ಲ ಏನು ಮಾಡಕ್ ಹೋಗ್ಬೇಡಿ. ಆ ಸಂಕಲ್ಪ ಇಟ್ಕೊಂಡಾಗ ನಮ್ಗೆ ಭಗವಂತ ಎಷ್ಟ್ ಬೇಕೋ ಅವನಿಗೆ ಗೊತ್ತಿಲ್ವಾ? ನಮ್ಗೆ ಮನುಷ್ಯನಿಗೆ ಏನ್ ಬೇಕು ಅಂತ ಗೊತ್ತಿಲ್ವಾ? ಅವ್ನು ಹುಟ್ಸಿದಾನ, ಅವನಿಗೆ ಗೊತ್ತಿಲ್ವಾ? ಇವಾಗ ನೀವು ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಅಷ್ಟೇ ಪರಿಮಿತ ಆಗುತ್ತೆ. ನಿಮ್ಗಿನ್ನ ಎಷ್ಟೋ ಕೊಡ್ಬೇಕಂತ ಇರ್ತಾನೆ. ನೀವು ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡಿದ್ರೆ ನಿಮ್ಗೆ ಏನು ಸಿಗಲ್ಲ. ಎಷ್ಟ್ ಬೇಕೋ ಅಷ್ಟೇ ಸಿಗುತ್ತೆ. ನೀವು ಗೈಡೆಡ್ ಅಂತೀರಲ್ಲ, ಗೈಡೆಡ್ ಇಂದ ಏನು ಪ್ರಯೋಜನ ಇಲ್ಲ. ಆ ಗೈಡೆಡ್ ಇಂದ ನಮ್ಗಿನ್ನ ಮನ್ಸ್ ಕೆಲಸ ಮಾಡುತ್ತೆ. ಆ ಮನ್ಸ್ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಇರೋ ಕಡೆನೆ ಇರ್ತೀವಿ, ಏನು ಚೇಂಜಸ್ ಗೊತ್ತಾಗಲ್ಲ. ಯಾವಾಗ ಸೈಲೆಂಟ್ ಆಗಿ ಕುತ್ಕೊಂಡು ಧ್ಯಾನ ಮಾಡ್ತೀವೋ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳೆಲ್ಲ ಓಡಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಧ್ಯಾನ ಮಾಡಿದಾಗ ಎಷ್ಟು ಶಕ್ತಿ ಆಗುತ್ತೆ, ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ ಅದು ಅದು ನೀವು ಅನುಭವಿಸ್ಬೇಕು. ಅನುಭವಿಸ್ದಾಗೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಈ ಗೈಡೆಡ್ ಅದೆಲ್ಲ ಹೋಗಕ್ ಹೋಗ್ಬೇಡಿ. ಇದ್ರು ಹಂಗೆ ಇದ್ಬಿಡ್ತೀರಾ ನೀವು. ಆಮೇಲೆ ಏನು ಚೇಂಜಸ್ ಅಷ್ಟ್ ದಿನ ಮಾಡ್ಬಿಟ್ಟು ಏನು ಚೇಂಜಸ್ ಗೊತ್ತಾಗಲ್ಲ. ಧ್ಯಾನದ ಜೊತೆ ಸ್ವಾಧ್ಯಾಯ ಮಾಡಿ. ಆ ಸ್ವಾಧ್ಯಾಯ ಬುಕ್ಗಳನ್ನ ಓದ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಳ್ಳಿ. ಆಮೇಲೆ ಅದ್ರಲ್ಲಿ ಏನೇನು ಓದಿರ್ತೀರೋ ಅದನ್ನ ಮನನ ಮಾಡ್ಕೊಳ್ಳಿ. ಆ ಓದಿದ್ರನ್ನ ಮನನ ಮಾಡ್ಕೊಂಡಾಗ ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀರಾ, ಒಂದು ಸ್ಟೇಜಿಗೆ ಬರ್ತೀರಾ. ಆಮೇಲೆ ಪತ್ರಿಜಿ ಸರ್ ವಿಡಿಯೋಸ್ ಎಲ್ಲ ಕೇಳಿ, ಧ್ಯಾನಕ್ಕೆ ಕೂರೋಕ್ಕಿಂತ ಮುಂಚೆ ಅದನ್ನ ವಿಡಿಯೋಸ್ ಕೇಳಿ. ಆ ವಿಡಿಯೋಸ್ ಕೇಳಿದಾಗ ಅದನ್ನ ಏನೇನ್ ಹೇಳಿದಾರೋ ಪತ್ರಿಜಿ ಸರ್ ಅದನ್ನ ಇಲ್ಲ ಯಾರ್ದನ ಒಳ್ಳೆ ಮಾಸ್ಟರ್ಸ್ ಎಲ್ಲ ಇರುತ್ತಲ್ಲ ಹೇಳಿರೋದು ಕನ್ನಡದಲ್ಲಿ, ನಿಮ್ಗೆ ಯಾರು ತುಂಬಾ ಅಚ್ಚುಮೆಚ್ಚಾಗಿರೋ ಅವ್ರ ವಿಡಿಯೋಸ್ ಎಲ್ಲ ಕೇಳ್ಬಿಟ್ಟು ಆಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ಆಗ ನಿಮ್ಗೆ ಆ ಪವರ್ ಅನ್ನೋದು ನಿಮ್ಗೆ ಇದಾಗುತ್ತೆ, ಅಂದ್ರೆ ಜಾಸ್ತಿ ಹೊತ್ಕೊಳ್ಳೋ ಕೆಪಾಸಿಟಿ ಬರುತ್ತೆ. ಅರ್ಥ ಆಯ್ತಾ ಮೇಡಮ್? ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡ್ಬೇಡಿ, ಮ್ಯೂಸಿಕ್ ಇಟ್ಕೊಂಡು ಧ್ಯಾನ. ಅಲ್ಲ, ನಾವು ಕೂತಾಗ ನನ್ ಮೈಂಡ್ ಎಲ್ಲ ತುಂಬಾ ಬೇರೆ ಕಡೆ ಡೈವರ್ಷನ್ ಆಗ್ತಾ ಇರುತ್ತೆ. ಅಂದ್ರೆ ಏನೇನ್ ಅಬ್ಸರ್ವ್ ಮಾಡ್ತಿರ್ಬೇಕು ನಾವ್ ಅವಾಗ ಅಂತ ಕೂತಾಗ, ಸೈಲೆಂಟ್ ಆಗಿ ಕೂತಾಗ ಏನ್ ಅಬ್ಸರ್ವ್ ಮಾಡ್ಬೇಕು ನಾವು? ಸಾಕ್ಷಿಭೂತವಾಗಿ ಗಮನಿಸ್ತಾ ಹೋಗಿ ಅಷ್ಟೇ ಹೊರತು ಅದು ಹೋಗುತ್ತೆ. ಒಂದ್ 5-6 ದಿವಸ, ಒಂದ್ 10 ದಿವಸ, 20 ದಿವಸ ಕೊಟ್ಟೋಗ್ಬಿಡುತ್ತೆ. ಆಮೇಲೆ ಅದು ಎಷ್ಟೊಂದ್ ಮಣ್ಣು ತುಂಬ್ಕೊಂಡಿರುತ್ತಲ್ಲ, ಆ ಮಣ್ಣು ತುಂಬ್ಕೊಂಡ್ಬಿಟ್ಟಿರುತ್ತೆ ಒಳಗೆ. ನಮ್ಮ ಆತ್ಮಕ್ಕೆ ಆ ಮನ್ಸು ಮಲಿನ ಅಂದ್ರೆ ನಾವ್ ಏನೇನೋ ಮಾಡಿರ್ತೀವಲ್ವಾ, ಕೆಟ್ಟ ಕೆಲ್ಸ ಎಲ್ಲ ಮಾಡಿರ್ತೀವಿ, ನಮ್ಗ್ ಗೊತ್ತಿಲ್ಲ ಅದು ಕೆಟ್ಟ ಕೆಲ್ಸನೋ ಸರಿಯಾದ ಕೆಲ್ಸನೋ ನಮ್ಗ್ ಗೊತ್ತಿಲ್ಲ. ಅದೇನಾಗುತ್ತೆ ಅಂದ್ರೆ ಅದು ಮಣ್ಣು ತುಂಬ್ಕೊಂಡ್ಬಿಟ್ಟಿರುತ್ತೆ. ಇವಾಗ ವಜ್ರ ಸಿಕ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಅದಕ್ ಮಣ್ಣು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಏನ್ ಮಾಡ್ತೀವಿ? ಶುದ್ಧಿ ಮಾಡ್ತೀವಿ. ಅದೇ ತರ ನಮ್ ಮನ್ಸು ಶುದ್ಧಿ ಮಾಡ್ಕೊಂಡಾಗ ನಮ್ಗೆ ಅವಾಗ ಏನಾಗುತ್ತೆ? ಆತ್ಮ ಶೈನಿಂಗ್ ಬರುತ್ತೆ. ಯಾವಾಗ ಶೈನಿಂಗ್ ಬರುತ್ತೆ ಅವಾಗ ನಿಮ್ಗೆ ಜಾಸ್ತಿ ಕೆಪಾಸಿಟಿ ಬರುತ್ತೆ. ಅಷ್ಟೇ ಹೊರ್ತು ಅದ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ 1-2 ದಿವಸ ಎಷ್ಟೊಂದು ಮಲಿನ ಧ್ಯಾನ ಮಾಡಿರಲ್ಲ ಇಷ್ಟ ದಿನ, ಆ ಮಾಡಿರೋದೆಲ್ಲ ನಿಮ್ಗೆ ಇವಾಗ ಆಗ್ತಾ ಇರುತ್ತೆ.
ಅಷ್ಟೇ ಹೊರತಾಗಿ ಅದರಿಂದ ಏನು ಪ್ರಯೋಜನ ಇಲ್ಲ. ಸುಮ್ನೆ ಕುತ್ಕೊಂಡ್ ಮನೇಲಿ ಸೈಲೆಂಟ್ ಆಗಿ ನಿಮ್ಗೆ ಯಾವಾಗ 10 ನಿಮಿಷ ಟೈಮ್ ಸಿಗುತ್ತಾ ಕುತ್ಕೊಂಡ್ ಧ್ಯಾನ ಮಾಡಿ. ಇವಾಗ ಏನಾನ ಮನ್ಸಿಗೆ ಬೇಜಾರು ಯಾರೋ ಅಂದ್ಬಿಟ್ರು ಅನ್ಕೊಳ್ಳಿ, ಸುಮ್ನೆ ಧ್ಯಾನಕ್ಕೆ ಕುತ್ಕೊಳ್ಳಿ, ಶ್ವಾಸನ್ ಗಮನಿಸಿ ಅಷ್ಟೇ. ಇವಾಗ ಗೈಡೆಡ್ ಮೆಡಿಟೇಷನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅವ್ರು ಹೇಳ್ತಾ ಇರ್ತಾರೆ, ಇದು ನಿಮ್ ಹತ್ರ ಬಂದಿದೆ, ದೇವ್ರು ಶಿರಡಿ ಬಾಬಾ ನಿಮ್ ಹತ್ರ ಬಂದಿದ್ದಾನೆ, ನಿಮ್ ಹತ್ರ ಕೂತಿದ್ದಾನೆ, ಅವ್ರು ಹೇಳ್ತಾ ಇದ್ದಾರೆ, ಅದನ್ನ ಗಮನಿಸಿ, ನಿಮ್ ಹತ್ರನೇ ಇದ್ದಾರೆ. ನೀವು ಕಣ್ ತೆರೆದಾಗ ಏನಾಗುತ್ತೆ, ಅಲ್ಲಿ ಶಿರಡಿ ಬಾಬಾನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಆ ಗೈಡೆಡ್ ಏನಾಗುತ್ತೆ ಅಂದ್ರೆ ಮನ್ಸ್ ಕೆಲಸ ಮಾಡ್ತಾ ಇರುತ್ತೆ. ಆ ಮನ್ಸ್ ಕೆಲಸ ಮಾಡಿದಾಗ ಏನಾಗುತ್ತೆ, ನಮ್ಗೆ ಆಲೋಚನೆ ಇನ್ನ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಯಾವಾಗ ಆಲೋಚನೆ ಬರಬಾರ್ದು ನಮ್ಗೆ ಅಂದ್ರೆ ಡೈಲಿ ಮಾಡಿ. ಒಂದು 48 ದಿವಸ ಹೇಳಿದ್ರಲ್ಲ, 48 ದಿವಸನೋ 21 ದಿವಸನೋ ಆ ಟೈಮಲ್ಲೇ ಕುತ್ಕೊಂಡು ಧ್ಯಾನ ಮಾಡಿ. ನಿಮ್ಗೆ ಯಾವ ಟೈಮಲ್ಲೂ ಮಾಡ್ಕೋಬಹುದು, ಜಾಸ್ತಿ ತೀವ್ರ ಹೆಚ್ಚು ಮಾಡಿದ್ರೆ ನಿಮ್ಗೆ ಈ ತರ ಆತ್ಮಜ್ಞಾನದ ಸಂದೇಶಗಳು ಸಿಗ್ತಾ ಹೋಗುತ್ತೆ. ಯಾವಾಗ ಕೃಷ್ಣ ಪರಮಾತ್ಮನೇ ಹೇಳಿದಾನಲ್ವಾ, ನನ್ ಪೂಜೆ ಪುನಸ್ಕಾರ ಅಲ್ಲ, ಯಾರು ಧ್ಯಾನ ಮಾಡ್ತಾರೋ, ಯಾರು ಧ್ಯಾನ ಯೋಗಿಗಳಾದಾಗ ಏನಾಗ್ತದೆ, ಜ್ಞಾನ ಪಡ್ಕೊಂತಾ ಇರ್ತೀವಂತೆ. ಎಷ್ಟು ಜಾಸ್ತಿ ಧ್ಯಾನ ಮಾಡ್ತಿರ್ತೀವೋ ಜ್ಞಾನ ಪಡ್ಕೊಂತಾ ಇರ್ತೀವಿ. ಆ ಜ್ಞಾನ ಪಡ್ಕೊಂಡಾಗ ನೋಡಿ, ತೆಲುಗು ಬರುತ್ತಾ ನಿಮ್ಗೆ? ಇಲ್ಲ ಮೇಡಮ್, ತೆಲುಗು ಕನ್ನಡ ಬರುತ್ತಾ ಮೇಡಮ್ ನಿಮ್ಗೆ? ಕನ್ನಡನಾ? ನಾನೊಂದು ಲಿಂಕ್ ಕಳಿಸ್ತೀನಿ. ಅವ್ರು 4 o'clock ಧ್ಯಾನ ಮಾಡಿಸ್ತಾರೆ. ಇಲ್ಲ ಸುಮ್ನೆ ಕೇಳಿ ಅಷ್ಟೇ. ಫಸ್ಟ್ ಗೊತ್ತಿಲ್ಲ ನಿಮ್ಗೆ, ಹೋಗ್ತಾ ಹೋಗ್ತಾ ನಿಮ್ ಧ್ಯಾನ ಶಕ್ತಿ ಬೆಳ್ದಂಗೆಲ್ಲ ಇದು ಏನಾಗುತ್ತೆ, ಆ ಜ್ಞಾನ ಪಡ್ಕೊಂತೀರಾ ನೀವು. ಆಮೇಲೆ ನಿಮ್ಗೆ ತೆಲುಗು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಓಕೆ, ಯಾವ ಟೈಮ್ ಬೆಸ್ಟ್ ಅಂತೀರಾ? ಯಾವ ಟೈಮಲ್ಲ ಮಾಡ್ಬೋದು. ಬಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲ ದೇವತೆಗಳೆಲ್ಲ ಓಡಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ವಿಶ್ವಶಕ್ತಿ ಅನ್ನೋದು ತುಂಬಾ ಅಪಾರವಾಗಿರುತ್ತಂತೆ. ಅಪಾರವಾಗಿರೋದು ಜ್ಞಾನ, ಅವಾಗ ಏನ್ ಪೊಲ್ಯೂಷನ್ ಇರಲ್ಲ. ಆ ಪೊಲ್ಯೂಷನ್ ಇಲ್ದಿರೋ ಟೈಮಲ್ಲಿ ನಾವು ಧ್ಯಾನ ಮಾಡಿದಾಗ ಆ ಶಕ್ತಿ ಸೈಲೆಂಟ್ ಅಲ್ಲಿ ನಮ್ಗೆ ಎಷ್ಟು ಆ ವಿಶ್ವಶಕ್ತಿ ಅನ್ನೋದು, ನಾವು ಶ್ವಾಸನ ಗಮನಿಸ್ತಾ ಇರ್ತೀವಲ್ಲ, ಆ ಶ್ವಾಸಕ್ಕೆ ಆತ್ಮಗೆ ಆ ಶ್ವಾಸನೇ ಆಹಾರ. ಅಂದ್ರೆ ನಾವು ಶ್ವಾಸನ್ ಎಳ್ಕೊಳ್ಳೋದು ಮಾಡ್ತಿರ್ತೀವಲ್ಲ, ಮಲ್ಕೊಂಡಾಗ ಅಷ್ಟು ಬರಲ್ಲ ನಮ್ಗೆ ಶಕ್ತಿ, ಅವಾಗ್ಲೂ ಇರುತ್ತೆ. ಬಟ್ ಯಾವಾಗ ನಾವು ಧ್ಯಾನ ಎಲ್ಲ ನಾವು ಇದ್ ಮಾಡ್ತೀವಲ್ಲ, ಅಂದ್ರೆ ಕೈಗಳನ್ನೆಲ್ಲ ಮಡ್ಚ್ಕೊಂತೀವಿ, ಕಾಲ್ಗಳು ಕ್ರಾಸ್ ಮಾಡ್ಕೊಂತೀವಿ, ಎಲ್ಲ ಇಂದ್ರಿಯಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಾಗ ಮನ್ಸು ನಮ್ಮ ಅಧೀನದಲ್ಲಿರುತ್ತೆ. ಇವಾಗ ನಾವೇನ್ ಮಾಡ್ತೀವಿ, ಪ್ರಾಪಂಚಿಕ ಜೀವನದಲ್ಲಿ ಮನ್ಸು ಹೇಳಿದ ಮಾತೇ ಕೇಳ್ತಾ ಇದೀವಿ, ನಾವ್ ಹೇಳಿದ ಮಾತು ಕೇಳಲ್ಲ ನಾವು. ಇವಾಗ ನಾವೇನ್ ಮಾಡ್ಬೇಕು, ಮನ್ಸ್ ಮಾತು ನಾವು ಕೇಳ್ಬಾರ್ದು, ನಮ್ಮ ಅಧೀನದಲ್ಲಿ ಮನ್ಸಿರ್ಬೇಕು. ಯಾವಾಗ ಅಧೀನದಲ್ಲಿ ಇರ್ಬೇಕು ಅಂತ ಕುತ್ಕೊಂಡಾಗೆ ನಮ್ ಮನ್ಸು ನಮ್ ಹತೋಟಿಲ್ ಬರುತ್ತೆ. ನಾವು ಅದನ್ನ ಹೇಳೋದ್ ಕೇಳೋದಲ್ಲ. ಇವಾಗ ಒಂದ್ ತಪ್ಪು ಮಾಡಿರ್ತೀರಾ ಅನ್ಕೊಳ್ಳಿ, ಒಂದ್ ತಪ್ಪು ಮಾಡಿದ್ರೆ ಏನಾಗುತ್ತೆ, ನಿಮ್ ಮನ್ಸ್ ಹೇಳ್ತಾ ಇರುತ್ತೆ ನೀನ್ ತಪ್ಪು ಮಾಡಿದ್ಯಾ ಅಂತ. ಮನ್ಸು ಸರಿ ಅನ್ಸುತ್ತೆ. ಆಮೇಲೆ ಇನ್ನೊಂದು ಚಿಕ್ಕ ವಾಯ್ಸ್ ಬರುತ್ತೆ, ದೊಡ್ಡ ವಾಯ್ಸ್ ಮನ್ಸು ಹೇಳುತ್ತೆ, ಚಿಕ್ಕ ವಾಯ್ಸು ನೀನ್ ತಪ್ಪು ಮಾಡ್ತಿದ್ಯಾ, ಸರಿ ಮಾಡ್ತಿಲ್ಲ ಅಂತ ಚಿಕ್ಕ ವಾಯ್ಸ್ ಮಾಡ್ತೀವಿ ನಾವು. ಚಿಕ್ಕದಕ್ಕೆ ನಾವು ಲೆಕ್ಕ ಕೊಡಲ್ಲ, ಅದು ಆತ್ಮ ಸಂದೇಶ ಕೊಡ್ತಾ ಇದೆ ನಮ್ಗೆ. ಮನ್ಸಿನ ಮಾತೆ ನಾವು ಜಾಸ್ತಿ ಕೇಳ್ತೀವಿ. ಮನ್ಸನ್ ಮಾತ್ ಬಿಟ್ಟು ಆತ್ಮ ವಾಯ್ಸ್ ಕೇಳ್ಬೇಕಂತೆ. ಚಿಕ್ಕ ವಾಯ್ಸ್ ನೀನ್ ತಪ್ಪು ಮಾಡ್ತಿದ್ಯಾ ಅನ್ನೋ ವಾಯ್ಸ್ ನಾವು ಕೇಳ್ಬೇಕಂತೆ. ಯಾವಾಗ ನಮ್ಗೆ ಅರಿವಾಗುತ್ತೆ, ಈ ಧ್ಯಾನದ ಮುಖಾಂತರ ನಮ್ಗೆ ಅರಿವಾಗುತ್ತಂತೆ. ಆ ಧ್ಯಾನ ಕುತ್ಕೊಂಡಾಗ ನಾವು ಸರಿಯಾದದ್ದು ಆಲೋಚನೆ ಮಾಡ್ತೀವಂತೆ. ಆತರ ಚಿಕ್ಕದನ್ನ ನಾವು ಅಬ್ಸರ್ವ್ ಮಾಡಿ ನಾವು ಅದ್ರ ಬಗ್ಗೆ ಡೆವಲಪ್ ಆಗ್ತಾ ಹೋಗ್ಬೇಕು ಅಂತ ನೀವ್ ಹೇಳ್ತೀರಾ? ಹೌದು. ಚಿಕ್ಕ ಹೇಳುತ್ತಲ್ಲ, ಆತ್ಮ ಹೇಳುತ್ತಲ್ಲ, ಅದನ್ನ ನಾವು ಡೆವಲಪ್ ಮಾಡ್ಕೊಂಡು ಯಾವ್ದು ಅಸತ್ಯವಾದ ಮಾತಾಡಲ್ಲ, ಸತ್ಯವಾದನ್ನೇ ಹೇಳುತ್ತೆ. ಆ ಮನ್ಸು ನಮ್ಗೆ ಏನಾಗುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಯಾವ್ದು ಸರಿ, ತಿರ್ಗಾ ಮನ್ಸ್ ಮಾತೆ ನಾವು ಕೇಳ್ತೀವಿ. ಆ ಚಿಕ್ಕ ವಾಯ್ಸ್ ನಾವು ಕೇಳಲ್ಲ. ಅಯ್ಯೋ ಅದು ಯಾರೋ ಬೇರೆಯವ್ರು ಹೇಳ್ತಾ ಇರೋದು ನಮ್ಗೆ ಗೊತ್ತಿಲ್ಲ. ಇದು ಈ ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ಈ ವಿಚಾರಗಳೆಲ್ಲ ನಮ್ಗೆ ತಿಳಿತಾ ಹೋಗಿದೆ. ಅಂದ್ರೆ ಒಳಗಿರೋ ಆತ್ಮ ನಮ್ಗೆ ಎಚ್ಚರಿಸ್ತಾ ಇದೆ. ನಾವು ಆ ಎಚ್ಚರಿಸ್ತಾ ಇರೋದನ್ನ ನಾವು ಅವಗಾಹನೆಗೆ ತಗೋಬೇಕು. ಯಾವಾಗ ಅವಗಾಹನೆಗೆ ತಗೊಂತೀವೋ ಆಗ ನಮ್ ಲೈಫು ಸಕ್ಸಸ್ ಆದಂಗೆ, ನಾವು ನಮ್ ಜೀವನ ಧನ್ಯ ಮಾಡ್ಕೊಂಡಂಗೆ. ನಾವ್ ಯಾವಾಗ ಮನ್ಸಿನ ಮಾತು ಕೇಳ್ತೀವೋ ನಾವು ಬಿದ್ದಂಗೆ ಅಷ್ಟೇ. ಡೆವಲಪ್ ಆಗ್ತಿದೀವಿ ನಾವು, ಇದ್ರಲ್ಲಿ ಧ್ಯಾನದಲ್ಲಿ ಉನ್ನತಿ ಪಡಿತಾ ಇದೀವಿ, ಎತ್ತರಕ್ಕೆ ಹೋಗ್ತಾ ಇದೀವಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳೋದು ಹೇಗೆ ಮೇಡಮ್? ಅದನ್ನ ಹೇಗೆ ಅಬ್ಸರ್ವ್ ಮಾಡ್ಕೊಳ್ಳೋದು? ಸಹಜವಾದ ಶ್ವಾಸನ ಉಚ್ಛ್ವಾಸ ನಿಶ್ವಾಸ ಗಮನಿಸ್ಬೇಕಷ್ಟೇ. ಏನೇನ ಆಲೋಚನೆಗಳು ಬಂತ ಜೋರಾಗಿ ಶ್ವಾಸ ತಗೊಂಡ್ಬಿಡಿ, ಒಂದ್ 10 ಸತಿ ಶ್ವಾಸನ್ ಬಿಡಿ, ಹೇಳ್ಕೊಳ್ಳಿ, ಬಿಟ್ಬಿಡಿ.
ಆಮೇಲೆ ಅದು ಆಲೋಚನೆಗಳು ನಿಂತೋಗುತ್ತೆ. ಆಲೋಚನೆಗಳು ನಿಂತೋದಾಗ ಏನಾಗುತ್ತೆ, ನಮ್ಗೆ ಆಲೋಚನೆಗಳು ಕಮ್ಮಿ ಆಗ್ತಾ ಬರುತ್ತೆ. ಡೈಲಿ ಮಾಡ್ತಾ ಹೊತ್ತು ಅದನ್ನ ಬಿಟ್ಟು ಅದನ್ನೇ ಇಟ್ಕೊಂಡು ಇದ್ ಮಾಡಕ್ ಹೋಗ್ಬೋದು. ಅದೇ ನಾವು ಇದ್ರಲ್ಲಿ ಡೆವಲಪ್ ಆಗ್ತಿದೀವಿ ಅಂತ ಹೆಂಗ್ ಅಬ್ಸರ್ವ್ ಮಾಡ್ಕೊಳ್ಳೋದು? ಅಂದ್ರೆ ನಾವು ನಮ್ಮ ರೀತಿನ ಚೇಂಜ್ ಮಾಡ್ಕೋಬೇಕು. ನಾವು ಮುಂಚೆ ಇದ್ದಂಗೆ ಇರಬಾರ್ದು. ಅಂದ್ರೆ ನಮ್ ಗುಣಗಳನ್ನೆಲ್ಲ ಚೇಂಜ್ ಮಾಡ್ಬೇಕು. ಕೋಪ ಬರ್ತಾ ಇತ್ತು ಮುಂಚೆ, ಧ್ಯಾನದ ಕುತ್ಕೊಂಡಾಗ ಕೋಪ ಕಮ್ಮಿ ಮಾಡ್ಕೋಬೇಕು. ಯಾರನ್ನ ಏನೋ ಅಂದ್ರೂನು ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬಾರ್ದು. ಒಳ್ಳೆ ಮಾತನ್ನೇ ನಾವು ಒಳ್ಳೆ ಮಾತಲ್ಲಿ ಹೇಳ್ಬೇಕು, ಕೆಟ್ಟದನ್ನ ನಾವು ಬಯಸ್ಬಾರ್ದು. ಅವ್ರು ಕೆಟ್ಟದ್ ಮಾತಾಡ್ತಾ ಇದ್ರೆ ನಾವು ಸುಮ್ನೆ ಆಗ್ಬಿಡ್ಬೇಕು. ಸುಮ್ನೆ ಆದ್ರೆ ಅವರು ಸುಮ್ನೆ ಆಗೋಗ್ಬಿಡ್ತಾರೆ. ನಾವು ಗಲಾಟೆ ಜಾಸ್ತಿ ಮಾಡ್ತಾರೆ, ಅವರು ಗಲಾಟೆ ಜಾಸ್ತಿ. ಅದೇ ಅದನ್ನ ಸ್ವಲ್ಪ ಪಾಲಿಶ್ ಮಾಡ್ಬೇಕು ಆತ್ಮನ ಸ್ವಲ್ಪ. ಅದ್ರ ಬದಲು ನಾವೇನ್ ಮಾಡ್ಬಿಡ್ತಾರೆ, ನಾವು ಈ ಶಕ್ತಿ ಧ್ಯಾನದಿಂದ ಶಕ್ತಿ ಬೆಳ್ದಂಗೆಲ್ಲ ನಮ್ ಗುಣಗಳು ಚೇಂಜ್ ಆಗ್ತಾ ಇರತ್ತೆ. ಯಾವಾಗ ಈ ಸ್ವಾಧ್ಯಾಯ ಎಷ್ಟೊಂದು ವಿಚಾರ ಆತ್ಮಜ್ಞಾನದ ಪುಸ್ತಕಗಳು ಎಷ್ಟೋ ಇವಾಗೆಲ್ಲ ತೋರ್ಸಿದ್ನಲ್ಲ ಮೇಡಮ್, ಬುಕ್ಸ್ ಎಷ್ಟು ಸಿಂಪಲ್ ಲ್ಯಾಂಗ್ವೇಜ್, ತೆಲುಗು ಇಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈ ಪುಸ್ತಕಗಳನ್ನ ಓದಿದಾಗ ನಿಮ್ಗೆಲ್ಲ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಸಿಗುತ್ತೆ. ಈ ಪುಸ್ತಕಗಳು ಬೇಕಾದ್ರೆ ವಾಟ್ಸಾಪ್ ಅಲ್ಲಿ ಕಳಿಸ್ತೀನಿ ಅವ್ರ ಮೇಡಮ್ಗೆ, ಅವ್ರ ಹತ್ರ ಇದ್ ಮಾಡ್ತೀನಿ, ಇಲ್ಲಾಂದ್ರೆ ಹೇಳ್ತೀನಿ ನಂಬರು. ಆ ನಂಬರ್ ನೋಟ್ ಡೌನ್ ಮಾಡ್ಕೊಂಡು ಅವ್ರ ಕೊರಿಯರ್ ಮುಖಾಂತರ ನಿಮ್ಗೆ ಕಳಿಸ್ತಾರೆ ಈ ಬುಕ್ಸ್. ಆ ಬುಕ್ಸ್ ತಗೊಂಡು ಆಗ ನಿಮ್ಗೆ ಆ ಬುಕ್ಸ್ ತಗೊಂಡು ಓದಿದಾಗ ಪ್ರತಿ ಒಂದು ಕ್ವಶನ್ಗೂ ಆನ್ಸರ್ ನಿಮ್ಗೆ ಸಿಗುತ್ತೆ. ಸೆಟ್ ಫುಲ್ ಪುಸ್ತಕ ಸಿಗುತ್ತೆ. ಆ ಬುಕ್ ತಗೊಳ್ಳಿ. ಆ ಬುಕ್ಸ್ ತಗೊಂಡು ನಾವು 1000 ರೂಪಾಯಿ ಆಗ್ಬೋದು ಮೇಡಮ್. ಆ ಕೊರಿಯರ್ ಎಲ್ಲ ಸೇರಿಸಿ ಒಂದು 20 ಬುಕ್ಸ್ ಬರುತ್ತೆ. 25 ಬುಕ್ಸ್ ಎಲ್ಲ ಫುಲ್ ಕನ್ನಡದೇ ಬುಕ್ಸ್. ಅದನ್ನ ಓದ್ಬಿಟ್ಟು ನಿಮ್ಗೆ ಪ್ರತಿ ಒಂದು ಸೆಕ್ಷನ್ಗೂ ಆನ್ಸರ್ ಸಿಗುತ್ತೆ ಮೇಡಮ್. ನೀವೀಗ ಅವ್ರ ಮೇಡಮ್ ನ ಕೇಳ್ತಾ ಇದ್ರಲ್ಲ, ಒಂದೊಂದು ಕ್ವಶನ್ಗೂ ಆನ್ಸರ್ ಕೇಳ್ತಾ ಇದ್ರಲ್ಲ, ಪ್ರತಿ ಒಂದು ಆನ್ಸರ್ಗೂ ಇಂಥ ಬುಕ್ಗಳೆಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ. ಸ್ವಲ್ಪ ಮೇಲೆತ್ತಿ ಮೇಡಮ್. ಅದು ಅತೀಂದ್ರಿಯ ಶಕ್ತಿ ಒಂದು ಕಾಣಿಸ್ತಾ ಇದೆ, ಇನ್ನೊಂದು ಕಾಣಿಸ್ತಾ ಇಲ್ಲ. ಶಾಡೋ ಆಗ್ತಾ ಇದೆ. ಭಾಗವತ ಸನ್ನಿವೇಶಗಳು. ಆಮೇಲೆ ಎಷ್ಟು ಸಿಂಪಲ್ ಲ್ಯಾಂಗ್ವೇಜ್ ಇದೆ ಮೇಡಮ್, ಕಷ್ಟ ಕುಸುಮಗಳು. ಜ್ಞಾನ ಕುಸುಮಗಳು. ಆರ್ಥಿಕ ಸ್ಥಿತಿ ಹೆಚ್ಚಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಮುಂಚೆ ಮರಣಿಸಬೇಕು. ಮರಣಾನಂತರ ಏನಾಗುತ್ತೋ ನಾವು ಈ ಭೂಮಿಯಲ್ಲಿ ಇರ್ಬೇಕಾದ್ರೆ ನಾವು ಕಲಿಬೇಕು. ಇದನ್ನ ಕಲ್ತಾಗ ಇದನ್ನೆಲ್ಲ ಈ ಪುಸ್ತಕಗಳು ಓದಿದಾಗ ಮನನ ಮಾಡ್ಕೊಂತೀವಲ್ಲ, ನಿಮ್ಗೆ ಅವಾಗ ಯಾವ ಆಲೋಚನೆಗಳು ಬರಲ್ಲ. ನಿದ್ದೆ ಬಂದಾಗ ಧ್ಯಾನಕ್ಕೆ ಕೂತ್ಕೊಳ್ಳಿ. ನಿದ್ದೆ ಬಂದಾಗ ಧ್ಯಾನ ಕೂತ್ಕೊಳ್ಳಿ. ನಿದ್ದೆ ಬಂದಿಲ್ಲ ಅಂದ್ರೆ ಈ ಪುಸ್ತಕಗಳನ್ನ ಜಾಸ್ತಿ ಓದಿ. ಪ್ರತಿದಿನ 1 ಅವರ್ನ ಇದಕ್ಕೆ ಸ್ಪೆಂಡ್ ಮಾಡಿದ್ರೆ ನಮ್ ಗುಣಗಳು ಚೇಂಜ್ ಆಗುತ್ತೆ, ನಮ್ ಶಕ್ತಿ ಬೆಳೆಯುತ್ತೆ, ನಮ್ ಮಾತೆ ನಮ್ ಅಧೀನದಲ್ಲಿರುತ್ತೆ. ಯಾರೇ ಆಗ್ಲಿ ನಮ್ ಮಾತು ಕೇಳ್ತಾರೆ. ಆ ತರ ಶಕ್ತಿ ಬರುತ್ತೆ ಪುಸ್ತಕ ಬೆಳ್ಕೊಂಡಾಗ. ಓಕೆ, ಥ್ಯಾಂಕ್ ಯು ಮೇಡಮ್. ಅದೇ ಶ್ರೀನಿವಾಸ್ ಸರ್ ಅಂತ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಕೊರಿಯರ್ ಮುಖಾಂತರ ನಿಮ್ ಮನೆಗೆವರೆಗೂ ಕಳಿಸ್ತಾರೆ. ಅಡ್ರೆಸ್ ನಂಬರ್ ಕಳಿಸ್ತೀರಾ ಮೇಡಮ್? ಕಳಿಸ್ತೀನಿ ಮೇಡಮ್. ಓಕೆ, ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಜ್ಞಾನ ಸಂಪಾದನೆ ಮಾಡ್ಕೊಂಡ್ವಿ ಇವತ್ತು ನಿಮ್ಮಿಂದ. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ಕೇಳಿ ಇಲ್ಲ ಮೇಡಮ್, ನಾನು ಇದ್ರಲ್ಲಿ ಫಸ್ಟ್ ಟೈಮ್ ಇವಾಗ ನಿಮ್ನೆಲ್ಲ ನೋಡಿ ಖುಷಿ ಆಗುತ್ತೆ. ನಾನು ಈ ತರ ಹೋಗ್ಬೇಕು, ಈ ಲೈನಿಗೆ ತುಂಬಾ ಆಸೆ ಇದೆ ನನಗೆ. ಅಷ್ಟು ಉತ್ಸಾಹ ಹೋಗ್ಬೇಕು ಅಂತ ಆಸೆ ಆಗತ್ತೆ. 10 hours ಎಲ್ ಮಾಡಿಸ್ತಾರೆ ಮೇಡಮ್? ಎಲ್ಲಾಗುತ್ತೆ ಮೇಡಮ್? ಮನೇಲಿ ಕುತ್ಕೊಂಡಲ್ಲೆಲ್ಲ ಸಂಸಾರಗಳ ಬಾಧೆ ಇರುತ್ತೆ, ಕುತ್ಕೊಳಕ್ ಆಗಲ್ಲ. ಫೋನ್ ಬರುತ್ತೆ, ಬರ್ತಾರೆ, ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಪ್ರತಿ ತಿಂಗಳು 1, 2, 3 ಕ್ಲಾಸಸ್ ನಡೆಯುತ್ತೆ. ಈ ಆತ್ಮಜ್ಞಾನದ ಬಗ್ಗೆ ನಾನು ವಿಚಾರ ಹೇಳಿದ್ನಲ್ಲ, ಈ ವಿಚಾರಗಳು ಹೇಳ್ತಾರೆ. ಈ ವಿಚಾರಗಳನ್ನೆಲ್ಲ ಹೇಳಿದಾಗ ನಿಮ್ಗೆ ಎಷ್ಟು ಆಗುತ್ತೆ ಅಂದ್ರೆ ಇದೆಲ್ಲ ಅಂತ ಹೋಗ್ತೀವಿ. ಎಲ್ಲಿ ಮೇಡಮ್? ನಂಗೆ ಕಟ್ ಆಗ್ತಿತ್ತು ಮೇಡಮ್, ವಾಯ್ಸ್ ಗೊತ್ತಾಗ್ಲಿಲ್ಲ ನನ್ಗೆ ನೀವ್ ಹೇಳಿದ್ದು. ನಂದ ಯಾಕೋ ಸಿಗ್ನಲ್ ಪ್ರಾಬ್ಲಮ್ ಇದೆ ಮೇಡಮ್, ಹಂಗಾಗಿ ಇದಾಗ್ತಾ ಇದೆ. ನಾವ್ ಹೆಚ್ಚು ಧ್ಯಾನ ಮಾಡ್ಕೊಂಡಾಗ ನಮ್ಗೆಲ್ಲ ಇದು ಗೊತ್ತಾಗ್ತಾ ಇರ್ತದೆ.
ಹಲೋ ಅರ್ಥ ಆಗ್ತಿದ್ಯಾ ಮೇಡಮ್? ಕಟ್ ಆಗ್ತಿದ್ಯಾ? ಕಟ್ ಆಗ್ತಿದ್ಯಾ? ಹೌದು, ಕಟ್ ಕಟ್ ಆಗ್ತಿದೆ ಮೇಡಮ್. ಹಲೋ ಹೇಳಿ ಮೇಡಮ್. ಕಟ್ ಆಗ್ತಿದ್ಯಾ? ಸರಿ, ಕಳಿಸ್ತೀನಿ ಮೇಡಮ್ ಇದು ನಂಬರ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು, ನಮಸ್ತೆ. ಹೆಂಗೆ ಕಳಿಸ್ತೀನಿ ಮೇಡಮ್, ಕಳಿಸ್ತೀನಿ. ಕಳಿಸಿದಾಗ ಅವ್ರು ಓಕೆ ನಿಮ್ ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕ್ಕೊಡಿ ಮೇಡಮ್. ಹೇಳಿ, ಹಾಕ್ತೀನಿ ಮೇಡಮ್, ಹಾಕ್ತೀನಿ. ಹಲೋ ರುಪೀಸ್ ಆಗ್ಬೋದು ಮೇಡಮ್. ಬುಕ್ಸ್ 1000 rupees ಆಗುತ್ತೆ ಅಷ್ಟೇ. 25 books ಏನೋ ಬರುತ್ತೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದ್ರೆ ಸೊ ಬೇಕಿರೋ ನೋಟ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂತಾರೆ. ಓಕೆ ಓಕೆ ಮೇಡಮ್, ಹೇಳ್ಬಿಡ್ಲಾ ಹೋಗ್ಲಿ? ಹಾ ಮೇಡಮ್ ಹೇಳ್ಬಿಡಿ. ಒಂದ್ ನಿಮಿಷ ಮೇಡಮ್, ಬರ್ಕೊಂತೀನಿ. ನಂಬರ್ಗಳ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮ್ಯಾಮ್. ಚಾಟ್ ಬಾಕ್ಸ್ ಅಲ್ಲೂ ಹಾಕಿ ಹೇಳು ಬಿಡಿ ಮೇಡಮ್. ಒಂದ್ ನಂಬರ್ ಹೇಳಿ ಬಿಡಿ ಬಂತು. ನಂಬರ್ ಶೇರ್ ಮಾಡಬೇಡಿ ಇದು, ಯಾಕಂದ್ರೆ ರೆಕಾರ್ಡಿಂಗು ಎಲ್ಲ ಕಡೆ ಶೇರ್ ಆಗುತ್ತೆ. ಸೊ ಪ್ರಾಬ್ಲಮ್ ಆಗ್ಬೋದು, ಅದು ಕಾಪಿರೈಟ್ಸ್ ಎಲ್ಲ ಬರ್ಬೋದು. ಇದ್ರಲ್ಲಿ ಆಗ್ಬಿಡಿ, ಗ್ರೂಪ್ ಚಾಟ್ ಬಾಕ್ಸ್ ಅಲ್ಲಿ ಸಹಿತ ಸೆಂಡ್ ಮಾಡ್ಬಿಡ್ತೀನಿ, ವಾಟ್ಸ್ಆಪ್ ಸೆಂಡ್ ಮಾಡ್ತೀನಿ ಮೇಡಮ್. ನಂಬರ್ ಹೇಳಿ ಮ್ಯಾಮ್. ನಂಬರಾ 944. ಸವಿತಾ ಮ್ಯಾಮ್, ನಂಬರ್ ಬೇಡ, ನಂಬರ್ ಶೇರ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿ ಬೇಕಿದ್ರೆ. ಇದ್ರಲ್ಲಿ ನಂಬರ್ ಡೈರೆಕ್ಟ್ ಆಗಿ ಹೇಳ್ಬೇಡಿ, ಯಾಕಂದ್ರೆ ರೆಕಾರ್ಡಿಂಗ್ಸ್ ಎಲ್ಲ ಶೇರ್ ಆಗುತ್ತೆ, ಅದಕ್ಕೋಸ್ಕರ. ಹೌದಾ? ಓಕೆ ಮ್ಯಾಮ್, ಚಾಟ್ ಬಾಕ್ಸ್ ಅಲ್ಲಿ ಮೇಡಮ್ ನೇ ಹಾಕಕ್ ಹೇಳ್ಬಿಡೋಣ ಬಿಡಿ ಮ್ಯಾಮ್. ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಆಮೇಲೆ ಗ್ರೂಪ್ ಅಲ್ಲಿ ಬೇಕಿದ್ರು ಹಾಕಿ. ಇದ್ರಲ್ಲಿ ಡೈರೆಕ್ಟ್ ಆಗಿ ಹೇಳೋದ್ ಬೇಡ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಚಾಟ್ ಬಾಕ್ಸ್ ಮೇಡಮ್. ಯಾಕೋ ಬ್ಲರ್ ಆಗ್ತಾ ಇದೆ, ಒಂದ್ ಸ್ವಲ್ಪ ಸ್ಪೆಕ್ಸ್ ಬ್ಲರ್ ಆಗ್ತಾ ಇದೆ. ಹಲೋ ಮೇಡಮ್. ಹಲೋ ಹೇಳಿ ಮ್ಯಾಮ್. ಸವಿತಾ ಮ್ಯಾಮ್ಗೆ ಪರ್ಸನಲ್ ಆಗಿ ಶೇರ್ ಮಾಡ್ಬಿಡಿ ಮ್ಯಾಮ್, ಅವ್ರು ಕಳಿಸ್ತಾರೆ. ಶೇರ್ ಮಾಡ್ತೀನಿ. ಯಾಕೋ ಬ್ಲರ್ ಆಗ್ತಾ ಇದೆ, ಇಷ್ಟೆಲ್ಲ ಬ್ಲರ್ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಿದೆ. ಇಟ್ಸ್ ಓಕೆ, ಶೇರ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಓಕೆ ಓಕೆ, ಈಗಲೇ ಮಾಡ್ಬಿಡ್ಲಾ? ಹಾ ಮೇಡಮ್, ಈಗಲೇ ಮಾಡಿ. ಮತ್ತೆ ನಮ್ಮ ಲಿಸ್ನರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸೊ ಅವ್ರು ಹಂಗೆ ಆನ್ಸರ್ ಮಾಡ್ಬಿಡಿ ಮೇಡಮ್. ಅದಾದ್ಮೇಲೆ ಹಾಕಿ ನಾನು ಹಂಗೆ ಶೇರ್ ಮಾಡ್ಬಿಡ್ತೀನಿ. ಹಲೋ ಮಾತಾಡಿ ಮೇಡಮ್, ಕೇಳಿಸ್ತಿದೆ. ಕೇಳಿಸ್ತಿದ್ಯಾ ಮ್ಯಾಮ್? ನಮಸ್ತೆ ಮ್ಯಾಮ್. ಈಗ ಮೆಡಿಟೇಷನ್ ಮಾಡ್ತಾರಲ್ಲ, ಕೆಲವೊಬ್ರು ಮೆಡಿಟೇಷನ್ ಹೊರಕೆ ಹೊಡಿತಿರ್ತಾರೆ, ಅದು ಇದಕ್ಕೆ ಅರ್ಥ ಆಗಿಲ್ಲ ಮೇಡಮ್. ಏನು? ಹಲೋ, ಇದು ಮೆಡಿಟೇಷನ್ ಮಾಡಿದಾಗ ನಮ್ ಸಿಸ್ಟರ್ ಒಬ್ರು ಗೊಡಕೆ ಹೊಡಿತಾರೆ ಮೆಡಿಟೇಷನ್ ಅಲ್ಲಿ ಕುತ್ಕೊಂಡು, ಯಾಕೆ ಮೇಡಮ್ ಆತರ? ವಾಯ್ಸ್ ಒಂದ್ ನಿಮಿಷ. ಹಲೋ, ಕೇಳಿಸ್ತಿದ್ಯಾ ಮ್ಯಾಮ್? ಅದು ನಮ್ ಸಿಸ್ಟರ್ ಒಬ್ರು ಮೆಡಿಟೇಷನ್ ಮಾಡ್ದ, ನಾವು ಫ್ಯಾಮಿಲಿ ಫುಲ್ ಕುತ್ಕೊಂತೀವಿ ಮೆಡಿಟೇಷನ್ ಮಾಡಕ್ಕೆ. ಅವಾಗ ಕೆಲವೊಂದು ಒಂದು 3 ಮೆಂಬರ್ಸ್ ಗೊರಕೆ ಹೊಡಿತಾರೆ ಮ್ಯಾಮ್. ನಮ್ ಮದರ್ ಆಗಿರ್ಬೋದು, ನಮ್ ಸಿಸ್ಟರ್ ಆಗ್ಬೋದು. ದೀಪ ಹೋದಾಗ ಫುಲ್ ಜೋರ್ ಗೊರಕೆ ಹೊಡಿತಾರೆ, ಯಾಕೆ ಅಂತ? ಏನಿಲ್ಲ, ಗುಡ್ಡೆ ಹೊಡೆದ್ರು ಏನಿಲ್ಲ, ಸ್ವಲ್ಪ ಧ್ಯಾನ ಡೈಲಿ ಮಾಡ್ತಾ ಇದ್ದಂಗೆಲ್ಲ ಇದಾಗುತ್ತೆ, ಹೋಗ್ಬಿಡುತ್ತೆ ಅದೆಲ್ಲ ಜ್ಞಾನ. ಅದು ಧ್ಯಾನದಿಂದ ಎಲ್ಲ ಹೊಟ್ಟೋಗುತ್ತೆ, ಆ ಗೊರಕೆ ಎಲ್ಲ ಹೊಟ್ಟೋಗುತ್ತೆ. ಧ್ಯಾನ ಮಾಡಕ್ ಜಾಸ್ತಿ ಹೇಳಕ್ ಹೇಳಿ, ಹಾಗೂ ಹೊಟ್ಟೋಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಾಗರತ್ನಮ್ಮ ಹೇಳಿ. ಹೇಳಿ ಮೇಡಮ್. ಹಲೋ ಮೇಡಮ್. ಹಲೋ, ಹೇಳಿ ಮೇಡಮ್. ಕೇಳಿಸ್ತಾ ಇದೆ.
ಮೇಡಮ್ ನಾನ್ ಕೇಳ್ಬೇಕಾದ ಕ್ವಶನ್ಸ್ ಎಲ್ಲ ಅವರೇ ಕೇಳಿದ್ರು ಮೇಡಮ್. ಹಿಂದೆ ಫೋನ್ ನಂಬರ್ ಕೇಳಿದ್ರಲ್ಲ ಅವ್ರ ತರನೇ ನನಗೂ ಸೇಮ್ ಆಗ್ತಾ ಇದೆ ಮೇಡಮ್. ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದೇ ಒಂಥರ ಕಣ್ ಮುಂದೆ ಏನೇನೋ ಬೇರೆ ಇದೆಲ್ಲ ಬರ್ತಾ ಇರೋದು. ಧ್ಯಾನಕ್ಕೆ ಕೂತಿದೀನಿ ಅಂತ ಅನ್ಸೋದೇ ಇಲ್ಲ. ಮನ್ಸು ತುಂಬಾ ಚಂಚಲ ಆಗ್ತಾ ಇರುತ್ತೆ. ನಾನು ಎಷ್ಟು ಕಟ್ ಮಾಡಿ ತಂದ್ಬಿಟ್ರು ಅದೇ ಆಗ್ತಾ ಇರುತ್ತೆ. ಮತ್ತೆ ನನಗೆ ಸಯಾಟಿಕಾ ಪ್ರಾಬ್ಲಮ್ ಆಗಿತ್ತು. ಅದಾಗಿ ಕೂತ್ಕೊಳ್ಳೋಕು ಅಷ್ಟೊಂದು ಆಗ್ತಾ ಇಲ್ಲ. ಅದಕ್ಕೆ ಮಲ್ಕೊಂಡು ನಿದ್ರೆ ತರನೇ ಮಾಡ್ತಾ ಸುಮ್ಮನೆ ದೇವಿ ಜ್ಞಾನ ತರ ಮಾಡ್ತಾ ಇರ್ತೀನಿ. ನಾನು ಯಾವ ರೀತಿ ದೈವಿ ಜ್ಞಾನಕ್ಕೆ ಬರ್ಬೇಕು, ನನಗೆ ತುಂಬಾ ಮೈಂಡು ಆಮೇಲೆ ನಿದ್ದೆನೂ ತುಂಬಾ ಕಡಿಮೆ ಆಗ್ತಾ ಇದೆ. ತುಂಬಾ ವ್ಯಸನಗಳು ಏನೇನೋ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ನೀವು ಮಾಂಸಾಹಾರ ತಿಂತೀರಾ? ಮಾಂಸಾಹಾರ ಇಲ್ಲ ಸೇವನೆ ಮೇಡಮ್, ಮಾಡ್ತೀರಾ? ಬೆಳ್ಳುಳ್ಳಿ ಇಲ್ಲ ನಾವು ತಿಂತೀರಾ? ಸಸ್ಯಾಹಾರಿ. ಈರುಳ್ಳಿ ತಿಂತೀನಿ. ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತಿಂತೀನಿ. ತಿನ್ಬೋದು, ಬೆಳ್ಳುಳ್ಳಿ ತಿನ್ಬಾರ್ದು. ಬೆಳ್ಳುಳ್ಳಿ ತಿನ್ಲೇಬೇಡಿ, ಯಾಕೆ ತಿನ್ನಕ್ ಹೋಗ್ಬೇಡಿ. ಆ ಬೆಳ್ಳುಳ್ಳಿಯಿಂದನೇ ನಿಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಆ ಬೆಳ್ಳುಳ್ಳಿ ಎಷ್ಟು ಇದಾಗುತ್ತೆ ಅಂದ್ರೆ ನಮ್ಗೆ ಧ್ಯಾನಕ್ಕೆ ಕೂರಕ್ ಆಗಲ್ಲ. ಅಂದ್ರೆ ನೀವು ಹೊರ್ಗಡೆ ಹೋಗ್ತೀರಾ, ಫಂಕ್ಷನ್ಗಳಿಗೆ ಹೋಗ್ತೀರಾ, ಆ ಫಂಕ್ಷನ್ ಅಲ್ಲಿ ಹೋದಾಗ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಯೂಸ್ ಮಾಡಿರ್ತಾರಲ್ಲ, ಆ ಪಾತ್ರೆಗಳಿಂದನೂ ಎಫೆಕ್ಟ್ ಆಗುತ್ತೆ. ಅಂದ್ರೆ ಜೀವ ಹಿಂಸೆ ಮಾಡಿರ್ತಾರಲ್ಲ, ಎಲ್ಲಾರು ನಾನ್ ವೆಜ್ ಪ್ರಿಪೇರ್ ಮಾಡಿರ್ತಾರಲ್ಲ, ಆ ನಾನ್ ವೆಜ್ ಪ್ರಿಪೇರ್ ಮಾಡಿರೋದು ನಾವು ಇವಾಗ ಶಾಕಾಹಾರಿಗಳು ಮದ್ವೆಗೆ ಹೋಗ್ತೀವಿ ಅನ್ಕೊಳ್ಳಿ, ಅದೇ ಪಾತ್ರೆ ತಂದು ತೊಳ್ದಿದ್ರು ಅದಕ್ಕೆ ಅದ್ರ ಪ್ರಭಾವ ಇರುತ್ತಂತೆ. ಆ ಪ್ರಭಾವ ಇದ್ದಾಗ ಏನಾಗುತ್ತೆ, ನಮ್ಗೆ ಅದು ತಿಂದಿರ್ತೀವಲ್ಲ, ಆ ತಿಂದಿರೋ ಎಫೆಕ್ಟ್ ನಮ್ ಧ್ಯಾನದಲ್ಲಿ ಇದೆಲ್ಲ ನಮ್ಗೆ ಕೂರಕ್ಕಾಗಲ್ಲ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್, ಕಟ್ ಆಗ್ತಾ ಇದೆ. ಫುಡ್ಡಿನ ವಿಚಾರದಲ್ಲಿ ತುಂಬಾ ಜಾಗೃತವಾಗಿರ್ಬೇಕು. ಅಂದ್ರೆ ಅಲ್ಲಿ ಯಾವ್ದು ಸೇವನೆ ಮಾಡಬಾರ್ದು ಅಂತದ್ದು. ಮನೇಲೆ ಕೂತ್ಕೊಂಡು ಇಲ್ಲ ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿ ಹೋಗಿ ತಿನ್ನಿ, ಇಲ್ಲಾಂದ್ರೆ ಮನೆಗ್ ಬಂದು ತಿನ್ನಿ. ಅಲ್ಲೇನು ತಿನ್ನಕ್ ಹೋಗ್ಬಿಡಿ, ಅಲ್ಲಿ ತಿಂದ್ರೆ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಅದೇ ನಾನ್ ಸಾಮಾನ್ಯ ಫಂಕ್ಷನ್ಗಳು ಹೆಚ್ಚಿಗೆ ಅಟೆಂಡ್ ಮಾಡಲ್ಲ. ಆದ್ರೂ ನೈಟ್ ಅಲ್ಲಿ ನಮ್ಗೆ ಸ್ವಲ್ಪ ನಿದ್ದೆ ತುಂಬಾ ಕಡಿಮೆ. ಆಮೇಲೆ ಕರೆಕ್ಟ್ 3 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಆಮೇಲೆ ಅವಾಗ ನಾನು ಕುತ್ಕೊಳ್ಳೋಕ್ಕೂ ಆಗಲ್ಲ. ಕುತ್ಕೊಳ್ಳಿ, ಏನ್ ಇದೆಲ್ಲ ಒಂದ್ ಸ್ವಲ್ಪ ಕಷ್ಟ. ಬಾಡಿ ಎಷ್ಟೊಂದು ಕರ್ಮಗಳು ಮಾಡಿರ್ತಿರಲ್ಲ, ಈ ಜನ್ಮಲ್ಲ ಗತ ಜನ್ಮದಲ್ಲೆಲ್ಲ ಕರ್ಮಗಳು ಕಳಿಬೇಕೋ ಬೇಡವೋ, ಈ ಧ್ಯಾನ ಮುಖಾಂತರನೇ ಕಳಿಯೋದು. ಅದೆಲ್ಲ ಧ್ಯಾನದ ಮುಖ ಶಕ್ತಿ ಬೇಕು ನಮ್ಗೆ. ಆ ಶಕ್ತಿ ಬೇಕು ಅಂದ್ರೆ ಧ್ಯಾನ ಜಾಸ್ತಿ ಮಾಡ್ಬೇಕು. ಆ ಧ್ಯಾನ ಯಾವಾಗ ಜಾಸ್ತಿ ಮಾಡ್ತೀವೋ, ಆ ತೀವ್ರತೆ ಬೆಳೆಸ್ಕೊಂಡು ಹೋಗ್ತೀವೋ, ಆಗ ನಮ್ಗೆ ಜ್ಞಾನ ಬೆಳೀತಾ ಹೋಗುತ್ತೆ. ಆಗ ನಾವು ತಪ್ಪು ಕೆಲಸ ಮಾಡಲ್ಲ. ನೀವು ಅನ್ಕೋಬೇಡಿ ನನ್ಗೆ ಆಗತ್ತೆ, ನಾನು ಕೂರ್ಬೇಕು, ಅದಕ್ಕೆ ಸ್ವಾಧ್ಯಾಯ ಮಾಡಿ. ಆ ಬುಕ್ಸ್ ಎಲ್ಲ ತಗೊಂಡು ಆ ಸ್ವಾಧ್ಯಾಯ ಮಾಡಿದಾಗ ನಿಮ್ಮಲ್ಲಿ ಎಷ್ಟೋ ಚೇಂಜಸ್ ಕಾಣಿಸುತ್ತೆ. ಆ ಚೇಂಜಸ್ ಇಂದ ನೀವೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ಆಚರಿಸ್ತೀರಾ. ಆಗ ನಿಮ್ಗೆ ಬೆನ್ನು ನೋವು ಪ್ರಾಬ್ಲಮ್ ಮೇಡಮ್. ನಂದು ಅದೇ ಸಯಾಟಿಕಾ ತರ ಆಗ್ಬಿಟ್ಟು ಕೂರಕ್ಕಾಗಲ್ಲ ಹೆಚ್ಚಿಗೆ ಟೈಮು. ಅದು ಹೊರ್ಕೊಂಡು ಕೂತ್ಕೊಳ್ಳಿ. ಇಲ್ಲ ಯಾಕಂದ್ರೆ ಆ ಶಕ್ತಿ ಡೈರೆಕ್ಟ್ ಆಗಿ ನಮ್ ತಲೆಯಿಂದ ಆಜ್ಞಾ ಚಕ್ರಕ್ಕೆ ಡೈರೆಕ್ಟ್ ಆಗಿ ಅಲ್ಲಿಂದ ಪಾಸ್ ಆದಾಗ ನಮ್ ಫುಲ್ ಬಾಡಿ ಎಲ್ಲ ಹೋಗುತ್ತೆ. ಯಾವಾಗ ನಾವು ಮಲ್ಕೊಂತೀವೋ ನಮ್ಗೆ ಫುಲ್ ಪಾಸ್ ಆಗಲ್ಲ ಎನರ್ಜಿ, ಆ ಕಾಸ್ಮಿಕ್ ಎನರ್ಜಿ ಪಾಸ್ ಆಗಲ್ಲ. ನಾವ್ ಯಾವಾಗ ಸ್ಟ್ರೈಟ್ ಆಗಿ ನಿಮ್ ಸ್ವಲ್ಪ ಹೊರ್ಕೊಂಡ್ ಕೂತ್ಕೊಳ್ಳಿ, ಏನಾಗಲ್ಲ. ದಿಂಬ್ ಹಾಕೊಂಡು ಹಾಸಿಗೆ ಮೇಲೆ ದಿಂಬ್ ಹಾಕೊಂಡು ಗೋಡೆಗೆ ಟಚ್ ಮಾಡ್ಕೊಂಡು ದಿಂಬ್ ಹಾಕೊಂಡು ಕೂರ್ಬೋದು. ಆ ಕೂತ್ಕೊಂಡಾಗ ಏನಾಗುತ್ತೆ, ಕಷ್ಟ ಆಗುತ್ತೆ. ಮಂಚದ ಮೇಲೆ ಕಾಲು ಇದ್ ಮಾಡ್ಕೊಂಡು ಕ್ರಾಸ್ ಮಾಡ್ಕೊಳ್ಳಿ, ಸ್ನಾನ ಮಾಡ್ಬಿಟ್ಟು ಧ್ಯಾನ ಮಾಡಿ. ಹಾಗೆ ಕುತ್ಕೋಬೇಡಿ. ಹಾಗೆ ಕುತ್ಕೊಂಡಾಗ ಏನಾಗುತ್ತೆ, ನಮ್ಗೆ ತಮೋಗುಣದಲ್ಲಿ ಇರ್ತೀವಿ. ತಮೋಗುಣ ಅಂದ್ರೆ ತಿನ್ನೋದು, ಮಲ್ಗೋದು, ಉಂಡೋದು ಅಷ್ಟೇ. ಆ ತಮೋಗುಣ ಲಕ್ಷಣಗಳು ಇರುತ್ತಲ್ಲ, ಬೆಳಗ್ಗೆನೆ ಸಾಯಂಕಾಲ 6 ಗಂಟೆಯಿಂದ 12 ಗಂಟೆವರೆಗೂ ತಮೋಗುಣಗಳ ಲಕ್ಷಣಗಳೇ ಇರುತ್ತಂತೆ. ಯಾವಾಗ ನಾವು ಸ್ನಾನ ಮಾಡ್ತೀವೋ ಅವಾಗ ಸಾತ್ವಿಕ ಗುಣ ಸ್ವಲ್ಪ ಬರ್ತೀವಂತೆ ನಾವು. ಅದಕ್ಕೆ ಸ್ನಾನ ಮಾಡಿ ಧ್ಯಾನ ಮಾಡ್ಬೇಕು ಅಂತ ನಮ್ ರಾಘವರಾವ್ ಸರ್ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಅದನ್ನೇ ನಾವು ಪಾಲಿಸ್ಕೊಂಡು ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಗೆ ಎಷ್ಟೋ ಚೇಂಜಸ್ ಕಾಣಿಸಿದೆ. ನೀವು ಅದು ನೋವಿದೆ, ಇದು ನೋವಿದೆ ಅಂತ ನೋವು ಇರುತ್ತೆ. ಅದೇ ಕರ್ಮಗಳು ಎಷ್ಟೊಂದು ಮಾಡ್ಕೊಂಡ್ ಬಂದಿರ್ತೀವ, ಕರ್ಮಗಳ ಪ್ರಕ್ಷಾಳನೆ ಆಗ್ಬೇಕಲ್ವಾ. ಆ ಪ್ರಕ್ಷಾಳನೆಗೋಸ್ಕರ ಈ ಧ್ಯಾನ ಶಕ್ತಿ 200 ನಾಡಿ ಮಂಡಲ ಶುದ್ಧಿ ಆಗತ್ತಂತೆ. ಯಾವಾಗ ಧ್ಯಾನ ಕುತ್ಕೊಂತೀವೋ ಆ 200 ಇದಕ್ಕೆ ನಾಡಿ ಮಂಡಲ ಎಲ್ಲ ಶುದ್ಧಿ ಆಗತ್ತಂತ. ಕಾಸ್ಮಿಕ್ ಎನರ್ಜಿ ಪಾಸ್ ಆಗತ್ತಂತೆ. ಒಂದೊಂದು ಭಾಗದಲ್ಲೂ ನಿಮ್ಗೆ ಎಲ್ಲೆಲ್ಲಿ ನೋವು ಇರುತ್ತೆ ಅದು ನೋವು ಬರುತ್ತೆ. ಆ ಟೈಮಲ್ಲಿ ಧ್ಯಾನ ಕೂರ್ಬೇಕಾದ್ರೆ ನೋವು ಬರುತ್ತಂತೆ. ಆ ನೋವು ಬರೋದಕ್ಕೆ ಕಾರಣ ಅದು ಹೀಲ್ ಆಗ್ತಾ ಇದೆ ಅಂತ ಅರ್ಥ, ಅದು ವಾಸಿ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಹೆದರ್ಕೋಬಾರ್ದು, ಕುತ್ಕೊಳಕ್ ಆಗಲ್ಲ ಅನ್ಕೋಬಾರ್ದು. ನಾವು ಧ್ಯಾನದಲ್ಲಿ ಕೂತಾಗೆ ಜಾಸ್ತಿ ಬರುತ್ತೆ ಆ ನೋವು. ಅದು ಅಂದ್ರೆ ವಾಸಿ ಆಗ್ತಾ ಇದೆ, ಅದು ನೋವು ಕಮ್ಮಿ ಆಗುತ್ತೆ. ನೀವು ಜಾಸ್ತಿ ಕೂದಷ್ಟು ಆ ನೋವು ಕಮ್ಮಿ ಆಗುತ್ತೆ. ಅದಕ್ಕೆ ಭಯ ಪಡಬಾರ್ದು, ಎದುರಿಸ್ಬೇಕು. ಒಂದ್ ಸ್ವಲ್ಪ ದಿನ ಕಷ್ಟಪಡಿ.
ನೀವು ಆಹಾರ ವಿಚಾರದಲ್ಲಿ ಸ್ವಲ್ಪ ತುಂಬಾ ಜಾಗ್ರತೆಯಿಂದ ಬೆಳ್ಳುಳ್ಳಿ ಬಿಟ್ಬಿಡಿ. ನೀವು ಬೆಳ್ಳುಳ್ಳಿ ತಿನ್ಲೇಬೇಡಿ. ಅಂದ್ರೆ ಖಾರನು ಕಡಿಮೆ ಮಾಡ್ಬೇಕಾ ಮೇಡಮ್? ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ. ಅಂದ್ರೆ ನಾವು ಸಸ್ಯಾಹಾರ ಖಾರದೇನಿಲ್ಲ, ಬೆಳ್ಳುಳ್ಳಿ ಮಾತ್ರ. ಬೆಳ್ಳುಳ್ಳಿ ಮಾತ್ರ ತಿನ್ನಕ್ ಹೋಗ್ಬೇಡಿ. ಆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಎಷ್ಟೋ ಎಫೆಕ್ಟ್ ಆಗುತ್ತೆ ನಮ್ಗೆ. ಆ ಧ್ಯಾನ ಕೂರಕ್ಕಾಗಲ್ಲ, ನಮ್ಗೆ ಕೆಟ್ಟ ಆಲೋಚನೆಗಳು ಬರುತ್ತೆ. ಆ ಕೆಟ್ಟ ಆಲೋಚನೆಯಿಂದ ಏನಾಗುತ್ತೆ, ನಮ್ಗೆ ಸರಿಯಾಗಿ ಧ್ಯಾನ ಸ್ಥಿತಿ ಆಗಲ್ಲ. ಥ್ಯಾಂಕ್ಸ್ ಮೇಡಮ್. ಅವಾಗೆಲ್ಲ ಡೈಲಿ ಒಂದ್ ಬೆಳ್ಳುಳ್ಳಿ ತಿನ್ಬೇಕು, ಹಾರ್ಟ್ ಅಲ್ಲಿ ಬ್ಲಡ್ ಬ್ಲಾಕ್ ಆಗಲ್ಲ ಅದು ಅಂತ ಹೇಳಿ ತಿನ್ಬಿಡ್ತಾ ಇದ್ದೆ. ಸರ್ ಏನಕ್ಕೆ ಅವರು ಎಲ್ಲ ತಿಳ್ಕೊಂಡು, ಆ ಜ್ಞಾನ ತಿಳ್ಕೊಂಡು ನಮ್ಗೆ ಒಂದೊಂದು ಹೇಳಿರೋ ಮಾತು, ಪ್ರತಿಯೊಂದು ಮಾತು ಅವರು ಅನುಭವಿಸಿ ಆಚರಿಸಿ ನಮ್ಗೆ ಹೇಳಿದ್ದಾರೆ. ಅದನ್ನ ನಾವು ಆ ಜ್ಞಾನ ತಿಳ್ಕೊಂಡು ನಾವು ಅದನ್ನ ಅನುಭವಿಸಿ ಆಚರಿಸ್ಬೇಕು. ಆಚರಿಸಿದಾಗೆ ನಮ್ಗೆ ಅರ್ಥ ಆಗುತ್ತೆ ನಮ್ಗೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ ಮೇಡಮ್. ಅದಕ್ಕೆ ಬೆಳ್ಳುಳ್ಳಿ ತಿನ್ಬೇಡಿ. ಬೆಳ್ಳುಳ್ಳಿ ತಿಂದಿರ ಮಾಡಿ ಸ್ನಾನ ಮಾಡ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಳ್ಳಿ. ಆಗ ನೋಡಿ ನಿದ್ದೆ ಬರಲ್ಲ ಅಂತಿರಲ್ಲ, ಹೆಂಗಿದ್ರು ನಿದ್ದೆ ಬರ್ಲಿಲ್ಲ ಅಂದ್ರೆ ಈ ಬುಕ್ಗಳನ್ನ ಓದಿ. ಆ ಬುಕ್ಗಳು ಓದಿದಾಗ ಆ ಶಕ್ತಿ ಬರುತ್ತೆ ನಿಮ್ಗೆ. ಆಮೇಲೆ ಧ್ಯಾನಕ್ಕೆ ಕೂತ್ಕೊಂತಿರಲ್ಲ, ಆ ಧ್ಯಾನಕ್ಕೆ ಕೂತಿರಾಗ ಏನೇನು ಓದಿರ್ತಿರೋ ಅದನ್ನ ಸುಮ್ನೆ ಮನನ ಮಾಡ್ಕೊಂಡು ಹೋಗಿ. ಆಗ ನಿಮ್ಗೆ ಕೆಟ್ಟ ಆಲೋಚನೆಗಳು ಅನ್ನೋದು ಏನು ಬರಲ್ಲ. ಥ್ಯಾಂಕ್ಸ್ ಮೇಡಮ್. ತುಂಬಾ ವಿಷಯಗಳೆಲ್ಲ ನಮಗಿಂತ ಮೊದ್ಲೇ ಕೇಳಿದವ್ರೆ ಎಲ್ಲ ಕೇಳ್ಬಿಟ್ಟಿದ್ದಾರೆ. ನನಗೆ ಇದೊಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಥ್ಯಾಂಕ್ಸ್ ಮೇಡಮ್, ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ. ಈಲಾಗುತ್ತೆ ಮೇಡಮ್. ಆಯ್ತು ಮೇಡಮ್, ಥ್ಯಾಂಕ್ಸ್ ಮೇಡಮ್. ಓಕೆ. ಫ್ರೆಂಡ್ಸ್, ಇನ್ಯಾರಾದ್ರೂ ಕ್ವಶನ್ ಕೇಳ್ಬೇಕಾ? ಅನುಭವ ಹಂಚಿಕೆ ಮಾಡ್ಕೋಬೇಕಾ? ಆತರ ಏನಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್, ಎಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು ಅಂತ ಅನ್ಸುತ್ತೆ. ಯಾರು ಹ್ಯಾಂಡ್ ರೈಸ್ ಮಾಡ್ತಿಲ್ಲ. ಓಕೆ ಮೇಡಮ್, ನಾನು ವಾಟ್ಸ್ಆಪ್ ಕಳಿಸ್ಲಾ ಮೇಡಮ್ ಅಡ್ರೆಸ್? ಮೇಡಮ್ ಅಡ್ರೆಸ್, ಫೋನ್ ನಂಬರ್ ಸ್ವಲ್ಪ ನಂಗೆ ಕಣ್ಣು ಬ್ಲರ್ ಆಗ್ತಾ ಇದೆ, ಯಾಕೋ ಏನೋ ಒಂಥರ ಇದಾಗ್ತಾ ಇದೆ ಕಣ್ಣು. ಮೇಡಮ್, ಅದೇ ಮೇಡಮ್, ಇಲ್ಲಿ ಕೋಸ್ಟ್ ಆಗಿದಾರಲ್ಲ ಶ್ರೀ ಮೇಡಮ್, ಅಥವಾ ನನ್ನ ನಂಬರ್ಗೆ ಕಳಿಸಿ ಮೇಡಮ್. ಕಳಿಸ್ತೀನಿ, ಅಡ್ರೆಸ್ ಸಮೇತ ಕಳಿಸ್ತೀನಿ. ಅದು ಯಾರಿಗೆ ಬೇಕೋ ಅವ್ರಿಗೆ ಕಳಿಸಿ, ಅವರು ತಗೊಳ್ಬಹುದು ಆ ಬುಕ್ಸ್. ಅವ್ರಿಗೆ ಶ್ರೀನಿವಾಸ್ ಸರ್ ಅಂತ ಹೇಳಿದ್ರೆ 2 ನಂಬರ್ ಇದೆ, ಮೇಡಮ್ ಸರ್ ಇದೆ. ಅವ್ರು ಕೇಳಿದ್ರೆ ಅವ್ರ ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿದ್ರೆ ಅವರು ನಿಮ್ಗೆ ಮನೆವರೆಗೂ ತಲುಪಿಸ್ತಾರೆ. ಓಕೆ ಮೇಡಮ್, ಇಲ್ಲಿವರೆಗೆ ನಮ್ಮ ಧ್ಯಾನದ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಸುದೀರ್ಘ ಚರ್ಚೆಯೊಂದಿಗೆ ವಿಶ್ಲೇಷಣೆ ಮಾಡಿ ಚರ್ಚಿಸಿದ್ರ ಮೇಡಮ್. ಎಲ್ಲರ ಪ್ರಶ್ನೆಗಳಿಗೆ, ಎಲ್ಲರ ಕಾತುರತೆಗೆ, ಎಲ್ಲರ ಗೊಂದಲಗಳಿಗೆ ಉತ್ತರ ಕೊಟ್ಟು ತುಂಬಾ ಸುದೀರ್ಘವಾಗಿ ಜ್ಞಾನ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ ಮೇಡಮ್. ಅದಕ್ಕೋಸ್ಕರ ನಿಮಗೆ ಮಹಾಧಾರ್ ಫೌಂಡೇಶನ್, ಪತ್ರಿಜಿ ಸರ್ ಅವರ ಪರವಾಗಿ, ಮತ್ತೆ ಇಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಧ್ಯಾನ ಮಿತ್ರರ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೆಸ್ಕೊಟ್ರಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.